ಪಂಡಿತ ರಾಮಕೃಷ್ಣ, ಹಾ, ನಾವಂಥ ಕಾರ್ಯ ಇದುವರೆಗೂ ಮಾಡೇ ಇಲ್ಲವಲ್ಲ. ಈಗ ಮಾಡ್ತೀವಿ. ಅಯ್ಯೋ, ಆ ಥರ ತುಂಬಾ ಕಾರ್ಯ ಇರುತ್ತೆ ಮನುಷ್ಯ ಜೀವನದಲ್ಲಿ. ಪ್ರಥಮ ಬಾರಿ ಸಂಪನ್ನ ಮಾಡುತ್ತಾನೆ, ನಾವು ಮಾಡ್ತೇವೆ. ಮಹತ್ವಪೂರ್ಣ ಏನೆಂದರೆ ಪ್ರಶ್ನೆಗೆ ಉತ್ತರ ಸಿಗುವುದು. ಎಲ್ಲವೂ ಆಗುತ್ತೆ ಪಂಡಿತ ರಾಮಕೃಷ್ಣ, ಎಲ್ಲವೂ ಆಗುತ್ತದೆ. ನೀವು ನಿಶ್ಚಿಂತೆಯಿಂದ ಇರಿ. ನಿಮಗ್ ಗೊತ್ತಿಲ್ಲ, ಇವತ್ತು ಪ್ರಾತಃ ಕಾಲ ನಮ್ಮ ಗುರುಜಿ ಬಾದಾಮಿಯ ಹಲ್ವಾ ತಿಂದಿದ್ದಾರೆ. ನಿಮ್ಗಿದು ಗೊತ್ತಿಲ್ಲ ನಮ್ಮ ಗುರುಜಿಯ ತೋಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಸರಿ ಪಂಡಿತ ರಾಮಕೃಷ್ಣ, ಒಂದು ವೇಳೆ ನಾವು ನಿಮಗೆ ಪಲ್ಲಕ್ಕಿ ಮತ್ತೆ 4 ಜನರ ಜೊತೆ ಹೊತ್ಕೊಳ್ಳೋಕೆ ಆದೇಶ ನೀಡಿದ್ರೆ ಆಗ ನಡೆಯುತ್ತಾ? ಗುರುವರ್ಯ, ಒಂದ್ ವೇಳೆ ನನ್ನ ಜಾಗದಲ್ಲಿ ಗುಂಡಪ್ಪನ ಪ್ರಶ್ನೆಗೆ ಉತ್ತರ ನೀಡೋ ಕಳ್ಸಿದ್ರೆ ನಡೆಯುತ್ತಾ? ಇವನಿನ್ನು ಬಾಲಕ, ಇವನೇನು ಉತ್ತರ ಕೊಡ್ತಾನೆ? ಇವನ ಕಾರ್ಯ ಅಲ್ಲ. ಸತ್ಯವಚನ ಗುರುವರ್ಯ. ಯಾರ್ದು ಯಾವ ಕಾರ್ಯ ಇರುತ್ತೋ ಅವರೇ ಮಾಡ್ಬೇಕಾಗುತ್ತೆ ಗುರುವರ್ಯ. ಇದು ನಡೆಯೋದಿಲ್ಲ. ಗುರುಜಿ ಗುರುಜಿ ಈ ಕಾರ್ಯನ ಸಂಪನ್ನಗೊಳಿಸಿ ಗುರುಜಿ. ನಿಮ್ದೇ ಕಥನ ಗುರುಜಿ. ಆಪತ್ತಿನ ಸಮಯ ಕತ್ತೆ ಕಾಲು ಹಿಡಿದು ಅದನ್ನ ಪಿತಾಸಮನ ಕಾಣ್ಬೇಕಾಗತ್ತೆ ಗುರುಜಿ. ಈಗ ನಾವು ನಿಮ್ ಕಾಲು ಹಿಡ್ದಿದ್ದೀವಲ್ಲ ಗುರುಜಿ, ಒಪ್ಕೊಳ್ಳಿ ಗುರುಜಿ. ಇಲ್ಲ, ನಡೆಯೋದಿಲ್ಲ. ಆದರೆ ನಡೆಸಲೇಬೇಕು. ಎಲ್ಲರೂ ಕೇಳಿ, ಆದರಣೀಯ ಪಂಡಿತ ರಾಮಕೃಷ್ಣರು ಏನು ಹೇಳುತ್ತಾರೋ ಹಾಗೆ ಮಾಡಿ. ನೀವೆಲ್ಲರೂ ಆದರಣೀಯ ಪಂಡಿತ ರಾಮಕೃಷ್ಣರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಎತ್ತುಕೊಳ್ಳುವುದಕ್ಕೆ ತಯಾರಾಗಿ. ಆದ್ರೆ ಗುರುವರ್ಯ, ಈ ಕಾರ್ಯದ ನಂತರ ಅನ್ಯ ಕಾರ್ಯವೇನಿದೆಯೋ ಅದು ನಿಮಗೆ ಸ್ಮರಣೆ ಇದೆ ಅಲ್ವಾ? ಏನು? ಪಂಡಿತ ರಾಮಕೃಷ್ಣ, ಇದು ಸ್ವಲ್ಪ ಅಧಿಕವಾಗ್ಲಿಲ್ವಾ? ಹಾಗೇನೋ? ನೀವು ಪ್ರಸ್ಥಾನ ಮಾಡಿ ನೀವೇನ್ ಹೇಳ್ತೀರೋ ಇವರು ಎಲ್ಲವನ್ನೂ ಮಾಡುತ್ತಾರೆ. ಆಗ್ಲಿ. ವಿಜಯನಗರದಿ ಪ್ರಿಯವಿರುವುದೇ ಒಂದು ಹೆಸರು, ಎಲ್ಲರ ಬಸಿರು. ಅಯ್ಯೋ ಯಾರವನು, ಅಯ್ಯೋ ಯಾರವನು, ರಾಮಕೃಷ್ಣ. ಅವನೇ ರಾಮಕೃಷ್ಣ. ರಾಮ ಸತ್ಯವೇ, ರಾಮನಾಮ ಸತ್ಯವೇ. ಅರೆ, ಸರಿಯಾಗಿ ಹಾಡಿ. ಒಂದ್ ವೇಳೆ ಪಂಡಿತ್ ರಾಮಕೃಷ್ಣರಿಗೆ ಗೊತ್ತಾಗ್ಬಿಟ್ರೆ ನಿಮ್ದು ರಾಮನಾಮ ಸತ್ಯವಾಗ್ಬಿಡುತ್ತೆ. ಹೇ ಭಗವಂತ, ಹರೇ ರಾಮಕೃಷ್ಣ, ಹರೇ ರಾಮಕೃಷ್ಣ, ಹೇ ಭಗವಂತ. ಹೇ ಭಗವಂತ, ಭಾರದಿಂದ ನಮ್ಮ ಶರೀರ ಬಾಗ್ತಾ ಇದೆ. ಗುರುಜಿ ಪಲ್ಲಕ್ಕಿ ಹೊತ್ಕೊಂಡು ಸೇರೋದ್ರೊಳಗೆ ನಮ್ ಗುರುಜಿ ಜೀವನೇ ಹೊತ್ಕೊಂಡು ಹೋಗ್ಬೇಕಾಗುತ್ತೇನೋ. ನಮ್ ಗುರುಜಿಗೆ ಇಷ್ಟು ಭಾರ ಹೊತ್ತಿ ಯಾವತ್ತೂ ಅಭ್ಯಾಸ ಇಲ್ವಲ್ಲ, ಮುದಿಯೇನಾಗಿದ್ದಾನೆ. ಆಚಾರ್ಯರೇ, ಪಲ್ಲಕ್ಕಿ ಹೊತ್ಕೊಂಡೇ ಇರಿ, ಇಲ್ಲದಿದ್ರೆ ರಾಮಕೃಷ್ಣರ ಮನಸ್ಸು ಬದಲಾಗ್ಬಿಡುತ್ತೆ. ಗುರುವರ್ಯ, ಪಲ್ಲಕ್ಕಿ ಹೊರುತ್ತಿದ್ದಾರ? ಇವರಿಂದ ಪಲ್ಲಕ್ಕಿ ಹೊರಿಸೋ ದುಸ್ಸಾಹಸ ಯಾರು ಮಾಡಿದ್ರು? ಸೇವಕರೇ, ಪಲ್ಲಕ್ಕಿ ನೋಡ್ತಿದ್ದೀರಲ್ವೇ? ಆ ಪಲ್ಲಕ್ಕಿಯಲ್ಲಿ ಯಾವುದೇ ವ್ಯಕ್ತಿ ಕುಳಿತಿದ್ದರು ಅವನಿಗೆ ಅವನ ದುಸ್ಸಾಹಸದ ದಂಡನೆ ಸಿಗಬೇಕು. ಹೋಗಿ ಅವನನ್ನು ಆ ಪಲ್ಲಕ್ಕಿಯಿಂದ ಕೆಳಗಿಳಿಸಿ. ಮತ್ತವನಿಗೆ ಎಷ್ಟು ಹೊಡೆಯಬೇಕು, ಹೇಗೆ ಹೊಡೆಯಬೇಕೆಂದರೆ ಇವತ್ತಿನ ನಂತರ ಮತ್ತೆ ಅವನು ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳಲು ಯೋಗ್ಯನಿರಬಾರದು. ಹೋಗಿ. ನಿಮ್ಮ ಆಜ್ಞೆ ಮಹಾರಾಜ. ಹೇ ಮಹಾಕಾಳಿ, ರಕ್ಷಣೆ ಮಾಡು. ಬಂಧು, ಸಂಕಟ ಅಲ್ಲಿ ಮೇಲ್ಗಡೆ ನಿಂತಿದೆ. ಮಹಾರಾಜರು ಈಗ ತಾನೆ ಗುರುವರಿಯನ್ನ ನನ್ನ ಪಲ್ಲಕ್ಕಿಲ್ ಹೊರತಿರೋದನ್ನ ನೋಡಿದ್ದಾರೆ. ಈಗ ಅವಶ್ಯ ನನ್ನ ಜುಟ್ಟು ಹಿಡ್ಕೊಂಡು ಸರಿಯಾಗಿ ಬಾರಿಸ್ತಾರೆ. ಬಾಯಿ ಮುಚ್ಚು, ಮಾತಾಡೋದನ್ನ ನಿಲ್ಸು. ಪಲ್ಲಕ್ಕಿಯಿಂದ ಇಳಿಬೇಕಾಗುತ್ತೆ. ಹಾ ಗುರುವರ್ಯ, ಗುರುವರ್ಯ, ಪಲ್ಲಕ್ಕಿ ನಿಲ್ಸಿ, ಪಲ್ಲಕ್ಕಿ ನಿಲ್ಸಿ. ನಿಲ್ಲಿಸಿ. ಸತ್ತೋ. ಗುರುವರ್ಯ, ಏನು? ಕೂತ್ಕೊಳ್ಳಿ. ಎಲ್ಲಿ ಕೂರೋದು? ಪಲ್ಲಕ್ಕಿಲು ಗುರುವರ್ಯ, ಇನ್ನೆಲ್ಲಿ? ಈಗ ಪಲ್ಲಕ್ಕಿ ನಾನು ಹೊರ್ತೀನಿ. ಪಂಡಿತ ರಾಮಕೃಷ್ಣ ಏಕೆ ಉಪಹಾಸ್ಯ ಮಾಡ್ತಿದ್ದೀರಾ ನಮ್ಮ ಜೊತೆ? ಗುರುವರ್ಯ, ನನ್ನ ಮುಖ ನೋಡಿ, ಎಷ್ಟು ಗಂಭೀರವಾಗಿದ್ದೀನಿ. ನೀವು ಮಹಾನ್ರು, ಹೌದು. ಮಹಾಪುರುಷರು, ಹೌದು. ಮಹಾಜ್ಞಾನಿಗಳು, ಹೌದು. ಅಂತರ್ಯಾಮಿಗಳು. ಅದಕ್ಕೆ ಅಂದ್ಮೇಲೆ ನಿಮ್ಮಂತ ಮಹಾಪುರುಷರು ಪಲ್ಲಕ್ಕಿಲ್ ಕೂರ್ಬೇಕು, ಮತ್ತೆ ನನ್ನಂತ ತುಚ್ಛ ಮತ್ತು ಸಾಮಾನ್ಯ ಪುರುಷ ಪಲ್ಲಕ್ಕಿ ಹೊರಬೇಕು. ಅದಕ್ಕೆ ಪಲ್ಲಕ್ಕಿ ನಾನು ಹೊರ್ತೀನಿ. ಕೂತ್ಕೊಳ್ಳ? ಹಾ, ಅವಶ್ಯ. ಹೇ ಭಗವಂತ,
ಹೇ ಭಗವಂತ ನಿಲ್ಲಿ ನಿಲ್ಲಿ, ಪಲ್ಲಕ್ಕಿನ ಹೋರ್ಬಾರ್ದು. ಇದರಲ್ಲಿ ಯಾರೇ ಇರಲಿ, ಮಹಾರಾಜರು ದಂಡನೆ ನೀಡುವ ಆದೇಶ ನೀಡಿದ್ದಾರೆ. ಹೊಡೆಯಿರಿ. ನಿಲ್ಸಿ ನಿಲ್ಸಿ ನಿಲ್ಸಿ, ಹೊಡಿಬೇಡಿ. ಮಹಾರಾಜರು ಇವನಿಗೆ ದಂಡನೆ ನೀಡುವ ಆದೇಶ ನೀಡಿದ್ದಾರೆ. ಅವರ ಆಜ್ಞೆಯನ್ನು ಮೀರುವಂತಿಲ್ಲ. ನಮಗೆ ಹೊಡಿತ್ಯಾ ನೀನು? ತಿಳಿದಿದ್ಯಾ ನಾವ್ ಯಾರಂತ? ಗುರುದೇವ, ನೀವು ಕ್ಷಮಿಸಿ ಗುರುದೇವ. ಮೂರ್ಖ! ನಡ್ರಿ, ನೀವೆಲ್ಲ ಪಲ್ಲಕ್ಕಿ ಎತ್ಕೊಳ್ಳಿ. ಕ್ಷಮಿಸಿ ಪಂಡಿತರೆ, ನಿಮ್ಮನ್ನು ದರ್ಬಾರಿಂದ ಹೊರಹಾಕಲಾಗಿದೆ. ನಾವು ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡುವಂತಿಲ್ಲ. ಆದರೆ ನಮ್ಮನ್ನು ಹೊರ ಹಾಕಿಲ್ಲ ಅಲ್ಲವಾ? ನಾವು ರಾಜ ಪುರೋಹಿತ ದತ್ತಾಚಾರ್ಯ ಆಜ್ಞೆ ಮಾಡುತ್ತಿದ್ದೇವೆ. ಎತ್ಕೊಳ್ಳಿ ಪಲ್ಲಕ್ಕಿ. ಸರಿ ಗುರುವರಯ್ಯ. ಕೂತ್ಕೊಳ್ಳಿ. ಆಗ್ಲಿ. ಎತ್ಕೊಳ್ಳಿ. ನಿಲ್ಸಿ, ನಾನ್ ರಾಜ ದರ್ಬಾರಿಗೆ ಪ್ರವೇಶ ಮಾಡೋದಿಲ್ಲ. ನೀನ್ ಏನ್ ಹೇಳ್ತಿದ್ಯಾ ಪಂಡಿತ ರಾಮಕೃಷ್ಣ? ಶಾಂತಿ ಗುರುವರಿಯ, ಶಾಂತಿ. ಬಹುಶಃ ನೀವು ಮರ್ತಿದ್ದೀರಾ, ನನ್ನನ್ನ ಹೊರಗಾಕ್ಸಿರೋದು ನೀವೇ. ನಾನೇನಾದ್ರೂ ಒಳಗ್ ಬಂದ್ರೆ ಮಹಾರಾಜರ ಆಜ್ಞೆಯ ಉಲ್ಲಂಘವಾಗುತ್ತಲ್ವಾ? ಹೇ ಭಗವಂತೋ, ಇರಿ, ನಾವೀಗಲೇ ಬರ್ತೀವಿ. ಪ್ರಣಾಮಗಳು ಆಚಾರ್ಯರೇ. ಮಹಾರಾಜರಿಗೆ ಜಯವಾಗಲಿ. ಏನಾಯ್ತು ಗುರುವರ್ಯ, ನೀವು ಈ ಅವಸ್ಥೆಯಲ್ಲಿ? ಏನಾಯ್ತು ಗುರುವರ್ಯ, ನೀವು ಅಸ್ತವ್ಯಸ್ತರಾಗಿದ್ದೀರಿ? ಇಲ್ಲ ಅಂತ ವಿಶೇಷ ಏನಿಲ್ಲ ಮಹಾರಾಜ. ಅದು ಸ್ವಲ್ಪ ನೋವಿದೆ ಬೆನ್ನಲ್ಲಿ. ಸತ್ಯ ಹೇಳಿ ಗುರುವರ್ಯ, ನಿಮ್ಮಿಂದ ಪಲ್ಲಕ್ಕಿ ಹೊರಿಸೋ ದುಸ್ಸಾಹಸ ಯಾರು ಮಾಡಿದ್ರು ಅಂತ? ಪಲ್ಲಕ್ಕಿ? ಯಾರು ಎತ್ಕೊಂಡಿದ್ರು ಪಲ್ಲಕ್ಕಿ? ನಾವೆತ್ಕೊಂಡಿರ್ಲಿಲ್ಲ ಪಲ್ಲಕ್ಕಿ. ಮಹಾರಾಜ, ಅದು ಎಲ್ಲೋ ತಿಳ್ಕೊಂಡಿರೋದ್ರಲ್ಲಿ ತಪ್ಪಾಗಿರ್ಬಹುದು. ನಾವು ಪಲ್ಲಕ್ಕಿಯ ಒಳಗೆ ಕುಳಿತಿದ್ದೆವು. ನಮಗೆ ಪ್ರತೀತಿ ಆಯ್ತು ಪಲ್ಲಕ್ಕಿ ಗುರುವರ್ಯರೇ ಹೊತ್ಕೊಂಡಿದ್ದಾರೆ ಎಂದು. ನಮ್ಮದು ನಿಮ್ಮಲ್ಲೊಂದು ನಿವೇದನೆ ಇದೆ ಮಹಾರಾಜ. ಹೇಳಿ. ನಿವೇದನೆ ಏನೆಂದರೆ ಮಹಾರಾಜ, ಪಂಡಿತ ರಾಮಕೃಷ್ಣರನ್ನು ದರ್ಬಾರಿನಿಂದ ಹೊರಹಾಕಿಸಿದ ಆದೇಶ ತೆಗೆದುಹಾಕಿ ಅವರಿಗೆ ಅವರ ಅಪರಾಧದ ದಂಡನೆಯ ಪ್ರಾಯಶ್ಚಿತ ಸಿಕ್ಕಾಗಿದೆ ಮಹಾರಾಜ. ಈಗವರನ್ನು ದರ್ಬಾರಿಗೆ ಉಪಸ್ಥಿತರಾಗಲು ಅನುಮತಿ ಸಿಗಬೇಕಾಗಿದೆ ಮಹಾರಾಜ. ಇಲ್ಲ, ನಾವು ಪಂಡಿತ ರಾಮಕೃಷ್ಣರಿಗೆ ಒಳಗೆ ಬರಲು ಅನುಮತಿ ಕೊಡುವುದಿಲ್ಲ. ಮಹಾರಾಜ, ಪಂಡಿತ ರಾಮಕೃಷ್ಣರು ಅನೇಕ ಸಂದರ್ಭದಲ್ಲಿ ಈ ರಾಜ ದರ್ಬಾರಿನ ಸಮಸ್ಯೆಗೆ ಸಮಾಧಾನ ನೀಡಿದ್ದಾರೆ. ಅವರಿಗೊಂದು ಅವಕಾಶ ಕೊಡುವುದು ಒಳ್ಳೆಯದು ಮಹಾರಾಜ. ಹೌದು, ಮತ್ತು ನಿಮ್ಮ ಪ್ರಶ್ನೆಗೆ ಅವರೇ ಉತ್ತರ ಕೊಡುತ್ತಾರೆ. ಅರ್ಥಾತ್ ನಮ್ಮ ತಾತ್ಪರ್ಯ ಏನೆಂದರೆ ಮಹಾರಾಜ, ನೀವು ಪ್ರವೃತ್ತಿಯಲ್ಲಿ ದಯಾಳು, ನೀವು ಸದಾ ಕ್ಷಮೆ ನೀಡುವ ಮನಸ್ಸಿರುವವರು. ಅದಕ್ಕೆ ಪಂಡಿತ ರಾಮಕೃಷ್ಣರಿಗೂ ಕ್ಷಮೆ ನೀಡಿಬಿಡಿ ಮಹಾರಾಜ. ಆಗಲಿ ಗುರುವರ್ಯ, ಒಂದ್ ವೇಳೆ ನೀವು ಆಗ್ರಹ ಮಾಡುತ್ತಿದ್ದೀರೆಂದರೆ, ಇಷ್ಟು ಬೇಡಿಕೊಳ್ಳುತ್ತಿರುವಾಗ ನಾವು ಪಂಡಿತ ರಾಮಕೃಷ್ಣರಿಗೆ ದರ್ಬಾರಿಗೆ ಬರುವುದಕ್ಕೆ ಅನುಮತಿ ನೀಡುತ್ತಿದ್ದೇವೆ. ಮಹಾರಾಜ, ನಾವು ನೋಡುತ್ತೇವೆ ಅವರು ನಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತಾರೋ ಇಲ್ಲವೋ ಎಂದು. ಆಗಲಿ ಮಹಾರಾಜ. ಮಂತ್ರಿವರ್ಯ, ಮಹಾರಾಜ, ಪಂಡಿತ ರಾಮಕೃಷ್ಣರನ್ನು ಪ್ರಸ್ತುತಪಡಿಸಿ. ಮಹಾರಾಜ, ಪಂಡಿತ ರಾಮಕೃಷ್ಣ ನಿಮ್ಮ ಸಮಕ್ಷ ವಿಶೇಷ ರೀತಿಯಲ್ಲಿ ಉಪಸ್ಥಿತರಾಗಲು ಕೋರಿದ್ದಾರೆ. ಅವರಿಗೆ ಉಪಸ್ಥಿತರಾಗಲು ಅನುಮತಿ ನೀಡಿ ಮಹಾರಾಜ. ಅವರು ಹೇಗೆ ಬರಬೇಕಿದ್ದರೂ ಅವರಿಗೆ ಬರಲು ಅನುಮತಿ ಇದೆ. ನಮಗೆ ಕೇವಲ ನಮ್ಮ ಪ್ರಶ್ನೆಗೆ ಉತ್ತರ ಬೇಕಿದೆ. ಆಗಲಿ ಮಹಾರಾಜ. ಪಂಡಿತ ರಾಮಕೃಷ್ಣ, ಪಂಡಿತ ರಾಮಕೃಷ್ಣ, ನಾವು ಮಹಾರಾಜರಲ್ಲಿ ಅನುಮತಿಯನ್ನು ಕೋರಿ ದರ್ಬಾರಿನಿಂದ ನಿಮ್ಮನ್ನು ಹೊರಹಾಕಿಸಿದ್ದನ್ನು ರದ್ದುಗೊಳಿಸಿದ್ದೇವೆ. ಈಗ ಬನ್ನಿ ಒಳಗೆ ಮತ್ತೆ ಮಹಾರಾಜರ ಪ್ರಶ್ನೆಗೆ ಉತ್ತರ ನೀಡಿ. ಹೌದಾ? ನೀವೇನೋ ಹೇಳಿದ್ರಿ ಗುರುವರ್ಯ, ಆದ್ರೆ ನನಗೆ ವಿಶ್ವಾಸನೇ ಇಲ್ಲ. ನಾನು ಹೇಗೆ ಒಪ್ಕೊಳ್ಳಿ ಮಹಾರಾಜರು ನನ್ನನ್ನು ಹೊರಗಾಕಿರೋದನ್ನು ರದ್ದು ಮಾಡಿದ್ದಾರೆ ಅಂತ? ಹೇ ಭಗವಂತ, ನಿಮಗೆ ನಮ್ಮ ಮಾತಿನ ಮೇಲೆ ವಿಶ್ವಾಸವಿಲ್ಲವೇ? ಗುರುಜಿ, ನಿಮ್ಗೆ ಸ್ವಯಂ ವಿಶ್ವಾಸ ಇರೋದಿಲ್ಲ, ಅಂತದ್ರಲ್ಲಿ ಬೇರೆಯವ್ರಿಗೆ ಹೇಗ್ ಬರುತ್ತೆ? ಪಂಡಿತ ರಾಮಕೃಷ್ಣ, ನೀವು ದರ್ಬಾರಿಗೆ ಪ್ರವೇಶ ಮಾಡಬಹುದು. ಮಹಾರಾಜರು ನಿಮ್ಮ ನಿರ್ಬಂಧನೆಯನ್ನ ರದ್ದು ಮಾಡಿದ್ದಾರೆ. ಅರೆ ವಾ, ಧನ್ಯವಾದ ಮಂತ್ರಿವರ್ಯ, ತುಂಬಾ ಪ್ರಸನ್ನನಾದೆ. ನಡೀರಿ, ಈಗ ಪಲ್ಲಕ್ಕಿ ಹೊತ್ಕೊಳ್ಳಿ. ಈಗ ನಾನು ದರ್ಬಾರಿಗೆ ಅವಶ್ಯ ಬರ್ತೇನೆ. ಪಂಡಿತ ರಾಮಕೃಷ್ಣರಿಗೆ ಜೈ! ಪಂಡಿತ
ರಾಮಕೃಷ್ಣರಿಗೆ ಜೈ. ಪಂಡಿತ ರಾಮಕೃಷ್ಣರಿಗೆ ಜೈ. ಪಂಡಿತ ರಾಮಕೃಷ್ಣರಿಗೆ ಜೈ. ಪಂಡಿತ ರಾಮಕೃಷ್ಣರಿಗೆ ಜೈ. ಪಂಡಿತ ರಾಮಕೃಷ್ಣರಿಗೆ ಜೈ. ಪಂಡಿತ ರಾಮಕೃಷ್ಣರಿಗೆ ಜೈ. ಪಂಡಿತ ರಾಮಕೃಷ್ಣ, ಇದೆಂತಹ ಪ್ರಪಂಚ? ಪ್ರಪಂಚವಲ್ಲ ಮಹಾರಾಜ, ಇದು ಇವರೆಲ್ಲರ ಪ್ರೇಮ, ಗೌರವ ನೀಡ್ತಿದ್ದಾರೆ ನನ್ಗೆ. ನೀವು ಇಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ನೀಡಲು ಬಂದಿದ್ದೀರಿಯೋ ಇಲ್ಲ ನಮ್ಮೊಂದಿಗೆ ಹಾಸ್ಯ ಪರಿಹಾಸ ಮಾಡಲು ಬಂದಿದ್ದೀರಿಯೋ ನಿಮ್ಮನ್ನು ಅಪಮಾನಗೊಳಿಸಲು? ಮಹಾರಾಜ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡ್ತಿದ್ದೇನೆ. ಇದೆಂತಹ ಉತ್ತರವಾಯ್ತು? ನಮಗೆ ಏನು ಅರ್ಥವಾಗಲಿಲ್ಲ ಪಂಡಿತ ರಾಮಕೃಷ್ಣ. ಮಾತನ್ನು ಸ್ಪಷ್ಟಪಡಿಸಿ ಉತ್ತರ ನೀಡಿ ನಮಗೆ. ಈಗ ಇವರಲ್ಲಿ ಯಾರು ವಾಸ್ತವಿಕ ಅಪರಾಧಿ? ಮಹಾರಾಜ, ಅಪರಾಧಿ ನೀವೇ. ಪಂಡಿತ ರಾಮಕೃಷ್ಣ, ನಮ್ಮ ಸಂಯಮವನ್ನು ಪರೀಕ್ಷೆ ಮಾಡಬೇಡಿ. ನಿಮಗೆ ತಿಳಿದಿದೆ ಏನು ನೀವೇನು ಹೇಳುತ್ತಿದ್ದೀರಿ ಎಂದು. ಕ್ಷಮೆ ಕೇಳ್ತೀನಿ ಮಹಾರಾಜ, ಆದ್ರೆ ಈ ದರ್ಬಾರ್ನಲ್ಲಿ ನಿಮ್ಮನ್ನ ಸೇರಿಸಿ ಎಷ್ಟು ಸಭಾಸದರು ಉಪಸ್ಥಿತರಿದ್ದಾರೋ ಎಲ್ಲರೂ ಅಪರಾಧಿಗಳೇ. ಹೀಗೆ ಹೇಳೋದಾದ್ರೆ ಯಾರು ಅಪರಾಧಿಗಳಲ್ಲ. ಇವನನ್ನು ರಾಜ ದರ್ಬಾರಿಗೆ ಕರೆತಂದು ಉಚಿತವೇ ಮಾಡಿದ್ದೀವಿ ನಾವು. ಈಗ ಇವರನ್ನು ಹೊರ ಹಾಕುವುದಲ್ಲ, ಪ್ರಾಣ ದಂಡನೆ ಸಿಗುತ್ತೆ. ನಿಮ್ಮ ಕಥನ ಸಾಬೀತು ಮಾಡಿ ಪಂಡಿತ ರಾಮಕೃಷ್ಣ. ಮಹಾರಾಜ, ಅಪರಾಧ ಮನುಷ್ಯನ ಅವಶ್ಯಕತೆಯ ಕಾರಣಕ್ಕಾಗಿ ಮನುಷ್ಯ ಅಪರಾಧ ಮಾಡ್ತಾನೆ. ಅವಶ್ಯಕತೆಯ ಕಾರಣಕ್ಕಾಗಿ ಮನುಷ್ಯ ಒಂದು ಕತ್ತೆಯನ್ನ ಪಿತನ ಸಮಾನ ನೀಡುತ್ತಾನೆ. ಅದನ್ನು ನಾನು ಈಗಷ್ಟೇ ಸಾಬೀತು ಮಾಡಿದೆ. ಹೇಗೆ? ಮಹಾರಾಜ, ಈಗ ನೀವಷ್ಟೇ ನೋಡಿದ್ರಿ, ಅವಶ್ಯಕತೆ ಇತ್ತು, ಅದಕ್ಕೆ ನನ್ನನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ನನ್ನ ಗುಣಗಾನ ಮಾಡ್ತಾ ಮಾಡ್ತಾ ರಾಜ್ಯಸಭೆಗೆ ಕರೆತರಲಾಯಿತು. ನನ್ನ ಸ್ವಾಗತ ಸತ್ಕಾರ ಮಾಡಲಾಯಿತು, ಅಭಿನಂದನೆ ಮಾಡಲಾಯಿತು. ಅದೇ ಪ್ರಕಾರ ನಿಮ್ಮ ಅನುಷ್ಠಾನಕ್ಕೆ ಪುಷ್ಪಗಳ ಅವಶ್ಯಕತೆ ಇತ್ತು. ರಮಣನಿಗೆ ಪುಷ್ಪ ನೀಡೋ ಸಾವಿತ್ರಿಗೆ ನಿಧಿರೆಯದ್ದು, ಸರಳನಿಗೆ ಎತ್ತಿನ ಗಾಡಿಯ ಚಂದ್ರಯ್ಯನಿಗೆ ತನ್ನ ಪುತ್ರನ ಸಮೀಪವಿರುವುದು, ಚಂದ್ರಯ್ಯನ ಪತ್ನಿಗೆ ತನ್ನ ತವರು ಮನೆಗೆ ಹೋಗುವುದು. ಅಂದ್ರೆ ಈ ಎಲ್ಲಾ ಅವಶ್ಯಕತೆಯ ಪೂರ್ತಿಯ ಕಾರಣದಿಂದಲೇ ಇವೆಲ್ಲವೂ ಆಯಿತು. ಅಂತಹ ಯಾವ ಅವಶ್ಯಕತೆ ಇತ್ತು ನಿಮಗೆ ಪಂಡಿತ ರಾಮಕೃಷ್ಣ? ನಿಮ್ಮ ಮೇಲಿರುವ ಭಕ್ತಿ ಮತ್ತು ಈ ರಾಜ್ಯಕ್ಕೆ ಪ್ರತಿಯಾಗಿ ಕರ್ತವ್ಯ. ಅದರ ಕಾರಣವೇ ನನ್ನನ್ನು ಹೊರಹಾಕಿದ ಮೇಲೂ ರಾಜ ದರ್ಬಾರಿಗೆ ಉಪಸ್ಥಿತನಾದ. ಮಹಾರಾಜ, ಇದು ಸರ್ವವಿಧಿತವಾದದ್ದು. ಪ್ರಾಚೀನ ಕಾಲದಿಂದ ಇಲ್ಲಿವರೆಗೆ ನಾವು ಅವಶ್ಯಕತೆಯ ಕಾರಣದಿಂದಲೇ ಉನ್ನತಿ ಪಡೆದಿದ್ದೇವೆ. ಪಂಡಿತ ರಾಮಕೃಷ್ಣ, ಈಗ ನೀವು ಹೇಳುತ್ತಿದ್ದೀರಿ ಅವಶ್ಯಕತೆಯೇ ಅಪರಾಧಿ ಎಂದು, ಮತ್ತೆ ನೀವೇ ಹೇಳುತ್ತಿದ್ದೀರಿ ಅವಶ್ಯಕತೆಯ ಕಾರಣವೇ ಉನ್ನತಿಯಾಗಿದೆ ಎಂದು. ಹೌದು ಗುರುವರ್ಯ, ಅವಶ್ಯಕತೆಯಿಂದಲೇ ಆವಿಷ್ಕಾರದ ಜನನವಾಗುತ್ತೆ. ಮೊದಲು ಮನುಷ್ಯ ನಡ್ಕೊಂಡು ಓಡಾಡ್ತಿದ್ದ, ನಂತರ ಎತ್ತಿನ ಗಾಡಿ ಮತ್ತು ರಥದ ನಿರ್ಮಾಣ ಮಾಡ್ದ, ವನದಲ್ಲಿ ಇರ್ತಿದ್ದ, ಮತ್ತೆ ಸುರಕ್ಷತೆ ಮತ್ತು ವಿಳಾಸಕ್ಕಾಗಿ ಮನೆ ಮತ್ತು ಮಹಲಿನ ಆವಿಷ್ಕಾರ ಮಾಡ್ದ. ಎಷ್ಟು ಶೀತಲತೆ ಇದೆ ಇಲ್ಲಿ, ಅದರಿಂದ ಮುಕ್ತಿ ಪಡೆಯಲು ಈ ವಸ್ತ್ರಗಳ ನಿರ್ಮಾಣವಾಯಿತು. ಮಹಲನ್ನು ಉಷ್ಣವಾಗಿಡಲು ದೀಪವನ್ನು ಉರಿಸುವ ವಿಚಾರ ಬಂತು. ಇವೆಲ್ಲವೂ ಅವಶ್ಯಕತೆಯ ಕಾರಣವೇ ಮತ್ತು ಅವಶ್ಯಕತೆಯ ದೋಷಿ ಕೂಡ. ಒಂದು ವೇಳೆ ಈ ಅವಶ್ಯಕತೆಯ ದೋಷಿಯಲ್ಲದಿದ್ದರೆ ಇಲ್ಲಿ ಉಪಸ್ಥಿತರಿರುವ ಯಾರೂ ದೋಷಿಯಲ್ಲ. ಮತ್ತು ಇದೇ ನಿಮ್ಮ ಪ್ರಶ್ನೆಗೆ ಉತ್ತರ ಮಹಾರಾಜ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಲಭಿಸಿತು. ವಾಹ್ ಪಂಡಿತ ರಾಮಕೃಷ್ಣ, ನೀವು ತುಂಬಾ ಸುಂದರ ಮತ್ತು ಸರಿಯಾದ ಉತ್ತರ ನೀಡಿದ್ದೀರಿ. ತುಂಬಾ ಚೆನ್ನಾಗಿ. ವಾಹ್ ವಾಹ್. ಆದರೆ ಮಹಾರಾಜ, ಹೇಳೋದಕ್ಕೂ ಮಾಡೋದಕ್ಕೂ ಅಂತರವಿರುತ್ತದೆ. ಏನ್ ಹೇಳಕ್ ಬಯಸ್ತಿದ್ದೀರಿ ಗುರುವರ್ಯ? ಮಹಾರಾಜು, ಒಂದು ವೇಳೆ ಅವಶ್ಯಕತೆ ಇಲ್ಲವಾದರೆ ಸಂಸಾರದಲ್ಲಿ ಯಾರು ಯಾರಿಗೂ ಹಿತೈಷಿಯಲ್ಲ.
ಯಾವುದೇ ಸ್ವಾರ್ಥವಿಲ್ಲದೆ ಯಾವ ಸಂಬಂಧವೂ ಇಲ್ಲ. ಕಠೋರ ಆದ್ರೆ ಇದೇ ಸತ್ಯ ಗುರುವರ್ಯ. ಅರ್ಥಾತ್ ನೀವು ಇದನ್ನು ಹೇಳ ಬಯಸುತ್ತಿದ್ದೀರ. ಅವಶ್ಯಕತೆ ಮತ್ತು ವಿವಶನಾಗುವ ಕಾರಣ ಮನುಷ್ಯ ಏನ್ ಬೇಕಿದ್ರು ಮಾಡ್ತಾನೆ. ಏನ್ ಬೇಕಿದ್ರು ಮಾಡ್ತಾನೆ. ನಾವು ಮತ್ತೊಮ್ಮೆ ನಿಮ್ಮನ್ನ ಕೇಳ್ತಿದೀವಿ ಪಂಡಿತ ರಾಮಕೃಷ್ಣ, ಏನ್ ಬೇಕಿದ್ರು ಮಾಡ್ತಾನ? ನಾನು ಮತ್ತೊಂದ್ಸಲ ಹೇಳ್ತಿದ್ದೀನಿ ಗುರುವರ್ಯ, ಏನ್ ಬೇಕಿದ್ರು ಮಾಡ್ತಾನೆ. ಅರ್ಥಾತ್ ಈ ಕೊರೆವ ಚಳಿಯಲ್ಲಿ ಕೇವಲ ಒಂದು ಪಂಚೆಯಲ್ಲಿ ನದಿಯ ಶೀತಲ ಜಲದಲ್ಲಿ ಪೂರ್ಣ ರಾತ್ರಿ ನಿಲ್ಲಬಹುದೇ? ಅದು ಯಾವುದೇ ಆಸರೆ ಇಲ್ಲದೆ. ಒಂದು ವೇಳೆ ಆತನಿಗೆ ಅವಶ್ಯಕತೆ ಮತ್ತು ವಿವಶ ಅಧಿಕವಾಗಿದ್ರೆ ಅವಶ್ಯ ನಿಲ್ತಾನೆ. ಪಂಡಿತ ರಾಮಕೃಷ್ಣ, ಏನು ನೀವು ಈ ಹೇಳಿದ ಮಾತನ್ನು ನಿರೂಪಿಸ್ತೀರಾ? ನಮಗೆ ಗುರುವರರ ಕಥನ ಸಹಮತವಿದೆ. ಪಂಡಿತ ರಾಮಕೃಷ್ಣ, ನೀವು ನಿಮ್ಮ ಮಾತನ್ನು ನಿರೂಪಿಸಿ ಹೇಳಿ. ಅವಶ್ಯ ಮಹಾರಾಜ. ನೀವು 10 ಸಹಸ್ರ ಸ್ವರ್ಣ ಮುದ್ರೆ ಪುರಸ್ಕಾರ ಘೋಷಣೆ ಮಾಡಿ. ಯಾರಿಗೆ ಅವಶ್ಯಕತೆ ಮತ್ತು ವಿವಶನಾಗಿರ್ತಾನೋ ಅವನು ಈ ಕಠಿಣ ಕಾರ್ಯವನ್ನು ಅವಶ್ಯ ಮಾಡ್ತಾನೆ. ಅನುಮತಿ ಇದೆ. ಕೇಳ್ರಪ್ಪ ಕೇಳಿ, ಸಮಸ್ತ ವಿಜಯನಗರ ವಾಸಿಗಳೇ ಕೇಳಿ. ಈ ಶೀತಲದಲ್ಲಿ ಯಾವುದೇ ನಗರವಾಸಿ ಕೇವಲ ಒಂದು ವಸ್ತ್ರ ಧಾರಣೆ ಮಾಡಿ ನದಿಯ ಶೀತಲ ಜಲದಲ್ಲಿ ಪೂರ್ಣ ರಾತ್ರಿ ನಿಲ್ಲುತ್ತಾನೋ, ಮಹಾರಾಜ ಕೃಷ್ಣದೇವರಾಯ ಅವರಿಗೆ 10 ಸಹಸ್ರ ಸ್ವರ್ಣ ಮುದ್ರೆ ಪುರಸ್ಕಾರ ನೀಡುತ್ತಾರೆ. ಶೀತಲ ಕಾಲ ನಡೀತಾ ಇದೆ. ಯಾರೋ ಮೂರ್ಖನೇ ಇರಬಹುದು. ಪೂರ್ತಿ ರಾತ್ರಿ ಶೀತಲ ಜಲದಲ್ಲೇ ನಿಲ್ಲವನು. 10 ಸಹಸ್ರ ಸ್ವರ್ಣ ಮುದ್ರೆಯ ಪುರಸ್ಕಾರ. ಅಯ್ಯೋ, ಜೀವಂತವಾಗಿಲ್ಲ ಅಂದ್ರೆ ಸ್ವರ್ಣ ಮುದ್ರೆ ತಗೊಂಡೇನ್ ಮಾಡ್ತೀಯಾ? ಸತ್ಯ ಹೇಳ್ತಿದ್ಯಾ? ಸಾಧ್ಯನೇ ಇಲ್ಲ. ಶೀತಲ ಜಲದಲ್ಲಿ 1 ಗಂಟೆನೇ ನಿಲ್ಲೋಕ್ಕಾಗಲ್ಲ. ಪೂರ್ತಿ ರಾತ್ರಿ ಯಾರು ನಿಲ್ತಾರೆ? ಇಲ್ಲ 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 ಅಮ್ಮ, ನೀವೆಲ್ಲೂ ಹೋಗೋ ಆಗಿಲ್ಲ. ನಿಂತ್ಕೊಳ್ಳಿ. ಶಾರದಾ, ಹೋಗ್ಲಿ ಬಿಡು. ಅಮ್ಮ ಕೇಳಲ್ಲ. ನಾವು ನಿಮ್ಗೆ ಹೇಳಿದ್ವಲ್ಲ ನೀವೆಲ್ಲೂ ಹೋಗೋ ಆಗಿಲ್ಲ ಅಂತ. ಅಯ್ಯೋ, ನಿಂತ್ಕೊಳ್ಳಿ ಅಮ್ಮ, ನಾವು ನಿಮ್ಗೆಲ್ಲೂ ಹೋಗಕ್ ಬಿಡಲ್ಲ. ಇಲ್ಲೇ ನಿಂತ್ಕೊಳ್ಳಿ. ಲಾಮ, ನೀನೇ ಹೇಳು, ಅಮ್ಮ ಹೋಗ್ಬೇಕೋ ಬೇಡವೋ? ಅಮ್ಮ, ಎಲ್ಲಿಗೆ ಹೋಗಕ್ಕೆ ಇಷ್ಟು ಉತ್ಸಾಹ ತೋರಿಸ್ತಿದ್ಯಾ ನೀನು? ಏನು? ಯಾವಾಗ ರಾಜ್ಯದ ಕಡೆಯಿಂದ ಮಾಡಿರೋ ಘೋಷಣೆ ಕೇಳಿದ್ರು ಅವಾಗಿಂದ ಅಮ್ಮ ಹಠ ಮಾಡ್ತಿದ್ದಾರೆ. ಯಾವ್ದೋ ನದಿಯ ಶೀತಲ ಜಲಕ್ಕೆ ಹೋಗಿ ಪೂರ್ತಿ ರಾತ್ರಿ ನಿಂತಿರ್ತಾರಂತೆ. ಮತ್ತೆ 10 ಸಹಸ್ರ ಸ್ವರ್ಣ ಮುದ್ರೆಯ ಪುರಸ್ಕಾರ ಪ್ರಾಪ್ತಿ ಪಡೆಯೋಕೆ. ಏನ್ ಮಾತಾಡ್ತಿದ್ಯಾ ಅಮ್ಮ? ಹುಚ್ಚಿಡ್ದಿದ್ಯಾ? ಇಷ್ಟು ಒಳ್ಳೆ ಅವಕಾಶ ಯಾರ್ದಾನೆ ಕೈಯಿಂದ ಬಿಡೋಕೆ ಇಷ್ಟಪಡ್ತಾರೆ? ಅಮ್ಮ, ಒಳ್ಳೇದು ಇಂಥ ಅವಕಾಶ ಕೈ ಬಿಡೋದು. ಇಲ್ದಿದ್ರೆ ಪ್ರಾಣ ಕೈ ತಪ್ಪ ಹೋಗುತ್ತೆ. ಯಾಕೆ ನಿನ್ ಪ್ರಾಣನ ಸಂಕಟಕ್ಕೆ ಈಡ್ ಮಾಡ್ತಿದ್ಯಾ ನೀನು? ನನ್ಗೇನು ಆಗೋದಿಲ್ಲ. ಹಾಗೆ ಹೇಳಕ್ ವಿಶೇಷ ಏನು ಉಳಿದಿದೆ? ನಿನಗ್ ಸಂಪಾದನೆ ಮಾಡೋ ಅವಶ್ಯಕತೆ ಏನಿದೆ? ನಾನಿದ್ದೀನಲ್ವಾ? ನೀನಿದ್ಯಾ, ಅದಕ್ಕೆ ಇದೆಲ್ಲ ಮಾಡ್ಬೇಕಾಗಿದೆ. ವೃದ್ಧ ಅವಸ್ಥೆಯ ಸುರಕ್ಷತೆಗಾಗಿ. ನಿನ್ಮೇಲೆ ಯಾವ ಭರವಸೆ? ನಿನ್ನ ಯಾವಾಗ ಬೇಕಿದ್ರೂ ಹೊರ ಹಾಕ್ತಾರೆ, ಯಾವಾಗ ಕಾರಾಗೃಹದಲ್ಲಿ ಬಂದಿ ಮಾಡ್ತಾರೋ, ಯಾವಾಗ ನಿನ್ಗೆ ನೇಣಿಗೇರಿಸೋ ದಂಡನೆ ನೀಡ್ತಾರೋ. ಅದಕ್ಕೆ ನಾನೇ ಏನಾದ್ರೂ ಮಾಡ್ಬೇಕು. ಹೋಗ್ಲಿ ಬಿಡು. 10 ಸ್ವರ್ಣ ಮುದ್ದೆ ಕೆಲ್ಸಕ್ಕೆ ಬರುತ್ತೆ. ನಾನು ಎಷ್ಟೊಂದು ಗಂಟೆಗಳು ತಗೋಬಹುದು. ಎಷ್ಟು ಗಂಟೆ ತಗೋಬಹುದು? ವಾವಾ, ಬಾಯ್ ಮುಚ್ಚು. ಬಂದ್ಬಿಟ್ಟ ಗಂಟೆ ತಗೊಳ್ಳೋನು. ಶಾರದಾ, ಒಂದ್ ಕೆಲ್ಸ ಮಾಡು. ಶೀತಲ ಸ್ನಾನ ಮಾಡೋದಕ್ಕೆ ತಯಾರಿ ಮಾಡು. ಅಮ್ಮ ಈಗ ಇದೇ ಸಮಯ ಸ್ನಾನ ಮಾಡ್ತಾರೆ, ಸರಿನಾಮ? ನಾಲಾಯಕ್ ತಂದು ಅಮ್ಮ, ಇಲ್ಲ 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 ಅಮ್ಮ, ಬೇಡ. ನಿಲ್ಸು ನಿಲ್ಸು ನಿಲ್ಸು. ಕೇಳು 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 ಕೇಳು. ವಾ 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 ವಾ, ಈಗ ನಿನಗೆ ಶೀತಲ ಜಲದ ಸ್ನಾನನೂ ಮಾಡಕ್ಕಾಗಲ್ಲ. ಇನ್ ರಾತ್ರಿ ಇಡೀ ನದಿಲಿ ಶೀತಲ ಜಲದಲ್ಲಿ ನಿಲ್ತೀಯ ನೀನು? ಅದು ಈ ಶರದ್ ಋತುಲಿ. ಅಮ್ಮ, ನಿನ್ನ ಹತ್ರ ಉಳಿದಿರೋ ಮೂಳೆಗಳು ಕೂಡ ಸೆಟ್ಕೊಳ್ಳುತ್ತೆ. ಶೀತಲದ ಕಾರಣ ನೀನ್ ಹೀಗೆ ಮಂಜಿನ ಗಡ್ಡೆ ಹಾಗೆ ವಾಪಸ್ ಬರ್ತೀಯ ನೀನು. ಆಮೇಲೆ 10 ಸಹಸ್ರ ಸ್ವರ್ಣ ಮುದ್ರೆನ ಏನ್ ಮಾಡ್ತೀಯಾ? ಹೇಳು ಹೇಳು ಹೇಳು. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತತ್ತಾಚಾರ್ಯ ನಿನ್ನನ್ನೇ ಶೀತಲ ಜಲದಲ್ಲಿ ನಿಲ್ಲೋ ಹಾಗೆ ಮಾಡ್ತಾನೆ. ಆಮೇಲೆ ನಿನ್ ಜೊತೆ ನಾನು ಜೀವನ್ ಪದ ಸೇರ್ಕೋಬೇಕಾಗತ್ತೆ. ಯಾರು ಕೂಡ ಬರುವುದಿಲ್ಲ ಮಹಾರಾಜ, ಯಾರು ಕೂಡ ಬರುವುದಿಲ್ಲ.
ಯಾರ ಅವಶ್ಯಕತೆಯು ಅವರ ಬುದ್ಧಿಗಿಂತ ದೊಡ್ಡದಾಗಿರುವುದಿಲ್ಲ. ಯಾವ ಮೂರ್ಖತಾನೆ ಇಂತಹ ಪ್ರಾಣಘಾತಕ ಕೆಲಸ ಮಾಡಲು ಸಾಧ್ಯ? ಪೂರ್ಣ ರಾತ್ರಿ ನದಿಯ ಶೀತಲ ಜಲದಲ್ಲಿ ಯಾರು ನಿಲ್ಲಲು ಸಾಧ್ಯವಿಲ್ಲ, ಯಾರೂ ಇಲ್ಲ. ನಾವು ಪಂಡಿತ ರಾಮಕೃಷ್ಣರ ಮಾತನ್ನು ಅಸತ್ಯವೆಂದು ನಿರೂಪಿಸಿದ್ದೇವೆ. ಮಹಾರಾಜ, ಪ್ರಣಾಮಗಳು ಮಹಾರಾಜ. ಬನ್ನಿ. ಯಾರು ನೀವು? ನಾನು ಸಂತಯ್ಯ ಮಂತ್ರಿವರ್ಯ. ಮಹಾರಾಜರ ಘೋಷಣೆ ಕೇಳಿ ಬಂದಿದ್ದೇನೆ. ನಾನು ಪೂರ್ಣ ರಾತ್ರಿ ನದಿಯ ಜಲದಲ್ಲಿ ನಿಲ್ಲೋದಿಕ್ಕೆ ತಯಾರಿದ್ದೀನಿ. ಮೂರ್ಖನ ಮೂರ್ಖನ ನಿಮ್ಮ ಪ್ರಾಣ ತ್ಯಾಗ ಮಾಡಕ್ ಹೋಗ್ತಿದ್ದೀರಾ? ಮಾನ್ಯರೇ, ನಾನು ನಿಮ್ಮ ಸಾಹಸವನ್ನು ಪ್ರಶಂಸೆ ಮಾಡ್ತೇನೆ. ಆದ್ರೆ ನಿಮಗೆ ಗೊತ್ತಿದೆಯಲ್ವಾ, ನೀವು ಯಾವ ಕಾರ್ಯ ಮಾಡಕ್ ಬಯಸ್ತಿದ್ದೀರೋ ಅದು ಅತ್ಯಂತ ಕಠಿಣ. ಜೀವನಕ್ಕಿಂತ ಕಠಿಣ ಯಾವುದೂ ಇಲ್ಲ ಪಂಡಿತರೇ. ನನಗೆ ಧನದ ಅವಶ್ಯಕತೆ ಇದೆ. ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ. ಅಂತಹದ್ದೇನ್ ಪರಿಸ್ಥಿತಿ ನಿಮ್ಮದು? ನೀವು ನಿಮ್ಮ ಪ್ರಾಣ ಕೊಡೋಕ್ ಬಯಸ್ತಿದ್ದೀರಾ? ಬಡತನಕ್ಕಿಂತ ದೊಡ್ಡದ್ದು ಇನ್ಯಾವ ಸಮಸ್ಯೆ ಇರುತ್ತೆ ಹೇಳಿ? ನನ್ನ ಪತ್ನಿ ತುಂಬಾ ಅಸ್ವಸ್ಥಳಾಗಿದ್ದಾಳೆ. ಉಪಚಾರ ಮಾಡಿಸಬೇಕು. ನನ್ನ ಪುತ್ರಿಯ ವಿವಾಹ ನಿಶ್ಚಯವಾಗಿದೆ. ಈ ಪುರಸ್ಕಾರ ಅವಶ್ಯಕತೆ ಇದೆ ನನಗೆ. ಒಂದ್ ವೇಳೆ ಅಂತಹ ಪರಿಸ್ಥಿತಿ ಇದ್ದರೆ ನೀವು ಮಹಾರಾಜರಿಂದ ಸಹಾಯ ಕೇಳಬಹುದಿತ್ತು. ಅವಶ್ಯವಾಗಿ ನಿಮಗೆ ಸಹಾಯ ಮಾಡುತ್ತಿದ್ದರು. ಆತ್ಮಗೌರವಕ್ಕೇನು? ಮಹಾರಾಜ ದಯಾಳು. ಆದರೆ ನಾನು ಭಿಕ್ಷೆ ತೆಗೆದುಕೊಳ್ಳುವುದಿಲ್ಲ. ನಾನು ಈ ಕಾರ್ಯ ಮಾಡಿಯೇ ಧನ ತೆಗೆದುಕೊಳ್ಳುತ್ತೇನೆ. ನೋಡಿದ್ರ ಗುರುವರ್ಯ, ಇವರ ಅವಶ್ಯಕತೆಯೇ ಇವರನ್ನ ಹೀಗೆ ಮಾಡಲು ವಿವಶ ಮಾಡಿದೆ. ಇವ್ರಿಗೆ ತಿಳಿದಿದೆ ಇವ್ರೇನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ, ಆದ್ರೂ ಇಲ್ಲಿಗೆ ಬಂದಿದ್ದಾರೆ. ಮಾತಾಡೋರ್ನ ತುಂಬಾ ನೋಡಿದೀವಿ ಪಂಡಿತ ರಾಮಕೃಷ್ಣ. ನದಿಯ ಶೀತಲ ಜಲದಲ್ಲಿ ಕಾಲು ಕೂಡ ಇರ್ಸೋಕ್ಕಾಗಲ್ಲ ಇವರು. ಇದು ಕೇವಲ ಪಣವಷ್ಟೇ ಅಲ್ಲ ಆಚಾರ್ಯರೇ. ನಾನು ಸವಾಲನ್ನು ಸ್ವೀಕರಿಸಕ್ಕೆ ತಯಾರಿದ್ದೇನೆ. ಉಚಿತವಿದೆ. ಒಂದು ವೇಳೆ ನೀವು ಬಯಸಿದ್ದೇ ಆದರೆ ನಿಮ್ಮ ಅವಶ್ಯಕತೆಗೆ ಅನುಸಾರ ನಾವು ಧನ ಪ್ರದಾನ ಮಾಡುತ್ತೇವೆ. ಭಿಕ್ಷೆ ಬೇಡುವುದಕ್ಕಿಂತ ಪ್ರಾಣ ತ್ಯಾಗ ಮಾಡುವುದೇ ಅಧಿಕ ಉತ್ತಮ ಮಹಾರಾಜ. ಒಂದು ಸಲ ಮತ್ತೊಮ್ಮೆ ವಿಚಾರ ಮಾಡಿ. ಜಲ ಎಷ್ಟು ಶೀತಲವಿದೆ ಎಂದರೆ ಸೂರ್ಯನ ತಾಪದ ನಂತರವೂ ಕೂಡ ನಮ್ಮ ಸೇನೆಯ ಆನೆ ಆ ಜಲದಲ್ಲಿ ಪ್ರವೇಶಿಸಲು ಭಯಭೀತವಾಗುತ್ತಿವೆ. ನನ್ನ ನಿರ್ಣಯದಿಂದ ಸರಿಯುವುದಿಲ್ಲ ಮಹಾರಾಜ. ಉಚಿತವಿದೆ. ನಾವು ನಿಮ್ಮ ವಿಚಾರವನ್ನು ಗೌರವಿಸುತ್ತೇವೆ. ನಿಮ್ಮ ನಿರ್ಣಯದಂತೆ ನಿರ್ಧಾರವಾಯಿತು. ಇಂದು ರಾತ್ರಿ ನೀವು ಕೇವಲ ಒಂದು ವಸ್ತ್ರದಲ್ಲಿ ಶೀತಲ ಜಲದಲ್ಲಿ ನಿಲ್ಲಬೇಕು. ಒಂದು ವೇಳೆ ಕಾರ್ಯ ಸಂಪನ್ನವಾದರೆ ನಾಳೆ ಪ್ರಾತಃ ಕಾಲ ನಾವು ನಿಮಗೆ 10 ಸಹಸ್ರ ಸ್ವರ್ಣ ಮುದ್ರೆಯೊಂದಿಗೆ ಪುರಸ್ಕಾರ ಮಾಡುತ್ತೇವೆ. ಇದು ಒಳ್ಳೇದಾಯ್ತು ಗುರುದೇವ. ಗುರುಮಾತೆ ನಿಮ್ಗೋಸ್ಕರ ಈ ಪ್ರಕಾರ ವ್ರತ ಇಟ್ಟಿಲ್ಲ. ಇಲ್ದಿದ್ರೆ ನಿಮ್ ಮೂಳೆಗಳು ಉಳಿತಿರ್ಲಿಲ್ಲ. ಗುರುಜಿ, ಒಂದ್ ಕೆಲಸ ಮಾಡಿ ಗುರುಜಿ, ನದಿಗಿಳಿದು ಒಂದು ಪಲ್ಟಿ ಹೊಡೆದು ನೋಡಿ. ನದಿಯ ಜಲ ಶೀತವಿದೆಯೋ ಇಲ್ಲ ಉಷ್ಣವಿದೆಯೋ ಎಂದು. ನೀವು ಮೂರ್ಖರ. ಈ ಶೀತಲ ಕಾಲದಲ್ಲಿ ಜಲ ಉಷ್ಣ ಬೇಗ ಆಗುತ್ತದೆ ಹೇಳಿ. ಯಾವ ಆಶ್ಚರ್ಯನೂ ಪಡಬೇಡಿ ಗುರುದೇವ. ಪಂಡಿತ ರಾಮಕೃಷ್ಣ ಅಸಂಭವವನ್ನು ಸಂಭವ ಮಾಡುತ್ತಾರೆ.
ಯಾರಿಗ್ ಗೊತ್ತು ಅವ್ರ ಕಥನವನ್ನ ಸತ್ಯ ಪ್ರಮಾಣ ಮಾಡೋದಕ್ಕೆ ನದಿಯ ಶೀತಲ ಜಲವನ್ನ ಉಷ್ಣವಾಗಿ ಪರಿವರ್ತನೆ ಮಾಡಿರಬಹುದು. ಹಾ ಹಾ ಗುರುಜಿ ಹಾ. ಛತ್ರ ಗುರುಜಿ ಸತ್ತೋದ್ರು. ಅಯ್ಯೋ ಸತ್ತೋದ್ರು ಅಲ್ಲ ಕಣೋ, ಬಿದ್ದೋದ್ರು ಗುರುಜಿ, ಬಿದ್ದೋದ್ರು. ಅಯ್ಯೋ ಜಲವೆಷ್ಟು ಶೀತಲವಿದೆ ಅಂದ್ರೆ ಮುದಿಯ ಸತ್ಯವಾಗಿರ್ತಾನೆ. ಅಯ್ಯಯ್ಯೋ ಯಾರಾದ್ರೂ ನಮ್ ಗುರುಜಿ ಹೇಳ್ಕೊಂಡ್ರಪ್ಪ. ಅಯ್ಯೋ ಯಾರಪ್ಪ ಎತ್ರಪ್ಪ, ಎತ್ರಿ. ಸಿಪಾಯಿಗಳೇ, ಆಚಾರ್ಯರನ್ನ ಹೊರತನ್ನಿ ಬೇಗ. ನೋಡ್ದ ಮುದಿಯಿಂಗೆ ವಿಶ್ವಾಸವಾಯ್ತು, ಜಲ ಶೀತಲವಿದೆ ಅಂತ ಅಲ್ವಾ? ಹಾ ಆದ್ರೆ ಮುದಿಯ ಉಳ್ಕೊಂಡ್ಬಿಟ್ಟ. ಆಚಾರ್ಯರನ್ನ ಅವರ ನಿವಾಸಕ್ಕೆ ಕರೆದೊಯ್ಯಿರಿ. ಇನ್ನೊಂದ್ಸಲ ಪುನಃ ವಿಚಾರ ಮಾಡಿ ಸಂತಯ್ಯ ಅಜ್ಜ. ಶೀತಲ ಜಲದಲ್ಲಿ ಅದು ರಾತ್ರಿ ಪೂರ್ತಿ ಇರೋದು ಪ್ರಾಣಘಾತವಾಗುತ್ತೆ. ನನಗೆ ಇದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಈ ಅವಕಾಶ ನನಗೆ ವರದಾನ. ನಾನಿದನ್ನು ಕಳೆದುಕೊಳ್ಳುವುದಿಲ್ಲ. ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ. ನೀವೇನ್ ಮಾಡ್ತಿದ್ದೀರೋ ನಿಮ್ಮ ಪರಿವಾರಕ್ಕೋಸ್ಕರ ಮಾಡ್ತಿದ್ದೀರಾ. ಸರಿ ಸಂತಯ್ಯ ಅಜ್ಜ, ನೀವು ಮಾತೆ ಕಾಳಿಯ ಹೆಸರನ್ನ ಜಪ ಮಾಡ್ತೀರಿ. ಅವಳು ನಿಮ್ಮ ಕಾರ್ಯ ಅವಶ್ಯ ಪೂರ್ತಿ ಮಾಡ್ತಾಳೆ. ನಾನು ಮಾತೆಯಲ್ಲಿ ನಿಮಗಾಗಿ ಪ್ರಾರ್ಥನೆ ಅವಶ್ಯ ಮಾಡ್ತೇನೆ. ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ ಪಂಡಿತ್ ರಾಮಕೃಷ್ಣ ಅವರೇ. ಹೇ ಮಹಾಕಾಳಿ, ಇವರ ರಕ್ಷಣೆ ಮಾಡು. ಇವರ ಕಾರ್ಯ ಪೂರ್ತಿಯಾಗೋದಕ್ಕೆ ಸಹಾಯ ಮಾಡು ತಾಯಿ. ರಕ್ಷಣೆ ಮಾಡು. ಬನ್ನಿ ಪಂಡಿತ ರಾಮಕೃಷ್ಣ, ನಾವು ಇವರಿಗಾಗಿ ಪ್ರಾರ್ಥನೆಯನ್ನ ಮಾಡೋಣ. ಸಂತಯ್ಯ ಅಜ್ಜ, ಮನಸ್ಸಲ್ಲಿ ಮಾತೆ ಕಾಳಿಯ ಹೆಸರು ಸ್ಮರಣೆ ಮಾಡಿ, ನಿಮಗೆ ಶಕ್ತಿ ಪ್ರಾಪ್ತಿಯಾಗತ್ತೆ. ಸಂತಯ್ಯ ಅಜ್ಜ, ನೀವು ಚೆನ್ನಾಗಿದ್ದೀರ ತಾನೆ? ಹೊರಗೆ ಬನ್ನಿ. ಸೈನಿಕರೇ, ಅವರನ್ನ ಹೊರಗೆ ತನ್ನಿ.
ಶುಭಾಶಯ ಸಂತೆಯ ಅಜ್ಜ. ನೀವು ಅಸಂಭವ ಕಾರ್ಯವನ್ನ ಸಂಭವ ಮಾಡಿದ್ರಿ. ಈಗ ನಿಮ್ಮ ಮತ್ತೆ ನಿಮ್ಮ ಪರಿವಾರದ ಎಲ್ಲ ಸಂಕಟ ದೂರವಾಗುತ್ತೆ. ತುಂಬಾ ಆಶ್ಚರ್ಯ. ನಿಮಗೆ ಏನೂ ಆಗ್ಲಿಲ್ವಾ? ನೀವು ಚೆನ್ನಾಗಿದ್ದೀರಾ? ಯಾವುದೇ ಚಾಲಾಕಿ ಮಾಡಿಲ್ಲ ತಾನೇ ನೀವು? ಪೂರ್ಣ ರಾತ್ರಿ ಈ ನದಿಯ ಶೀತಲ ಜಲದಲ್ಲಿ ಹೇಗೆ ಕಳೆದ್ರಿ? ಇದು ಅಸಂಭವ, ಖಂಡಿತ ಅಸಂಭವ. ರಾತ್ರಿ ಕದ್ದು ಮುಚ್ಚಿ ನದಿಯಿಂದ ಹೊರಗೆ ಬರಲಿಲ್ಲ ತಾನೇ? ಸೈನಿಕರೇ, ಇವರು ಪೂರ್ತಿ ರಾತ್ರಿ ಜಲದಲ್ಲಿದ್ದರೆ? ಹೌದು ಮಂತ್ರಿವರ್ಯ, ರಾತ್ರಿ ಪೂರ್ತಿ ನೀರಿನಲ್ಲೇ ಇದ್ದರು. ಹೌದು ಮಂತ್ರಿವರ್ಯ, ಒಂದು ಕ್ಷಣ ಕೂಡ ನೀರಿಂದ ಹೊರಗೆ ಬರಲಿಲ್ಲ. ಪೂರ್ತಿ ರಾತ್ರಿ ಜಲದಲ್ಲೇ ಇದ್ರು. ನಾನು ಸ್ವಯಂ ಇಲ್ಲೇ ಉಪಸ್ಥಿತನಿದ್ದೆ. ಅದ್ಭುತ ಕಾರ್ಯ ಮಾಡಿದ್ದೀರಿ ಸಂತಯ್ಯ. ಹೇಗೆ ಮಾಡಿದ್ರಿ? ಅಲ್ಲಿ ದೂರ ಮಂದಿರದಲ್ಲಿ ಒಂದು ದೀಪ ಉರಿಯುತ್ತಿತ್ತು. ನಾನು ನನ್ನ ಪೂರ್ತಿ ಧ್ಯಾನ ಆ ದೀಪದ ಬತ್ತಿಯ ಕಡೆ ಕೇಂದ್ರಿತಗೊಳಿಸಿದೆ. ಅದರ ಪ್ರಕಾಶವನ್ನು ನನ್ನ ಮನಸ್ಸಿನಲ್ಲಿ ಅನುಭವಿಸುತ್ತಿದ್ದೆ. ಹೇಗಂದ್ರೆ ಉಷ್ಣ ತಾಗುತ್ತಿರುವ ಹಾಗೆ. ಮಾತೆ ಕಾಳಿಯ ಹೆಸರನ್ನು ಜಪಿಸುತ್ತಾ ದೀಪದ ಬತ್ತಿಯ ಕಡೆ ಕೇಂದ್ರಿತಗೊಳಿಸಿ ಶೀತಲ ಜಲದಿಂದ ಧ್ಯಾನ ಸರಿಸಿದೆ. ಈ ಪ್ರಕಾರ ರಾತ್ರಿ ಪೂರ್ತಿ ಆಗಿತ್ತು. ಅನ್ಕೊಂಡೆ, ಅದೇ ಅನ್ಕೊಂಡೆ. ಇವರು ಚಾಲಾಕಿ ಮತ್ತು ಎಲ್ಲರಿಗೂ ಮೋಸ ಮಾಡಿದ್ದಾರೆ ಮಹಾರಾಜ. ಇಲ್ದಿದ್ರೆ ಈ ರೀತಿ ಶೀತಲ ಜಲದಲ್ಲಿ ಪೂರ್ಣ ರಾತ್ರಿ ಹೇಗೆ ನಿಲ್ಲೋಕೆ ಸಾಧ್ಯ? ಇವರು ದೀಪದ ಸಹಾಯ ಪಡೆದಿದ್ದಾರೆ, ಅದರ ಉಷ್ಣತೆ ಗ್ರಹಣ ಮಾಡಿದ್ದಾರೆ. ಅದಕ್ಕೆ ಈ ಶೀತಲ ಜಲದಲ್ಲಿ ನಿಲ್ಲೋಕಾಯ್ತು. ಸಂತಯ್ಯ ಅವರ ಕಾರ್ಯದಲ್ಲಿ ಅಸಫಲರಾಗಿದ್ದಾರೆ ಮಹಾರಾಜ. ಅಯ್ಯೋ, ನೀವ್ಯಾಕೆ ಹೀಗೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ಗುರುವರ್ಯ? ಈ ರೀತಿ ಯಾವ ಬಂಧನ ಇರ್ಲಿಲ್ಲ ಅಲ್ವಾ ದೂರದಲ್ಲಿರೋ ದೀಪನ ನೋಡಬಾರ್ದು ಅಂತ? ಪಂಡಿತ ರಾಮಕೃಷ್ಣ, ಇದು ನಿರ್ಧಾರವಾಗಿರಲಿಲ್ಲವಾ? ಇವರು ಯಾವುದರ ಆಸರೆ ಪಡೆಯಬಾರದೆಂದು ಹೇಳಿ ನಿರ್ಧಾರವಾಗಿತ್ತೋ ಇಲ್ಲವೋ ಎಂದು? ಹೌದು, ನಿರ್ಧಾರವಾಗಿತ್ತು. ಆಗಿತ್ತು. ಅಯ್ಯೋ, ಸಣ್ಣ ಪುಟ್ಟ ಬಿಡಿ. ಇವರು ದೀಪದ ದೊಡ್ಡ ಆಸರೆಯನ್ನೇ ಪಡೆದಿದ್ದಾರೆ, ಉಷ್ಣತೆ ಗ್ರಹಣ ಮಾಡಿದ್ದಾರೆ. ಆದ್ರೆ ಗುರುವರ್ಯ, ಏನಾದರೆ ಪಂಡಿತ ರಾಮಕೃಷ್ಣ? ಯಾವಾಗ ನೋಡಿದ್ರು ಆದ್ರೆ ಗೀದ್ರೆ. ಅವರು ಶಾರೀರಿಕ ಅಥವಾ ಮಾನಸಿಕ ಯಾವುದೋ ಆಸರೆ ಪಡೆದಿದ್ದಾರಲ್ವಾ? ತಗೊಂಡಿದ್ದಾರೆ ಅಲ್ವಾ? ಹೇಳಿ, ಸತ್ಯವೋ ಅಲ್ಲವೋ? ಹಾ, ಸತ್ಯವೇ. ಆದ್ರೆ ಅಷ್ಟೇ ಆಯ್ತು ನಿರ್ಣಯ ಮಹಾರಾಜ. ಪಂಡಿತ ರಾಮಕೃಷ್ಣ ಕೂಡ ಸ್ವೀಕಾರ ಮಾಡಿದಾಯ್ತು. ಸಂತಯ್ಯ ಅವರ ಕಾರ್ಯದಲ್ಲಿ ಅಸಫಲರಾಗಿದ್ದಾರೆ. ಈಗ ಅವರಿಗೆ 10 ಸಹಸ್ರ ಸ್ವರ್ಣ ಮುದ್ರೆ ಏನು, ಒಂದೇ ಒಂದು ನಾಣ್ಯನು ಪ್ರಾಪ್ತಿಯಾಗಬಾರದು. ಮಹಾರಾಜ, ಸ್ಪರ್ಧೆಯಂತೂ ಸ್ಪರ್ಧೆಯೇ, ಹಾಗೆ ನಿಯಮವೇ. ಸಂತಯ್ಯ ನಿಯಮದ ಪಾಲನೆ ಮಾಡಲಾಗಲಿಲ್ಲ, ಮಾತು ಇಲ್ಲಿಗೆ ಸಮಾಪ್ತಿಯಾಗುತ್ತೆ. ಏನೋ ಪಂಡಿತ ರಾಮಕೃಷ್ಣ? ಪಂಡಿತ ರಾಮಕೃಷ್ಣ, ಇಲ್ಲ ಸಂತಯ್ಯ ಅಜ್ಜ, ನೀವು ಚಿಂತೆ ಮಾಡಬೇಡಿ. ನಿಮಗೆ ನ್ಯಾಯ ಅವಶ್ಯ ಸಿಗುತ್ತೆ. ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ. ಹಾ, ಎತ್ಕೊಳ್ಳಿ. ಏನು? ನಿಮ್ ಮುಂದೆ ಅಷ್ಟೊಂದು ವ್ಯಂಜನವಿದೆ, ಎತ್ಕೊಳ್ಳಿ ಮತ್ತೆ ತಿನ್ನಿ. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಏನಾಯ್ತು? ಯಾಕೆ ಬೆಳಗ್ಗೆಯಿಂದ ಹ್ಯಾಪ್ ಮೋರೆ ಹಾಕೊಂಡ್ ಕೂತಿದ್ಯಾ? ಯಾಕೇನೂ ಮಾತಾಡ್ತಿಲ್ಲ? ಏನ್ ಸಮಸ್ಯೆ ಈಗ? ಹೀಗ್ ಯೋಚನೆಲ್ ಮುಳುಗಿದ್ಯಾ? ಅದು ಅಮ್ಮ, ಸಂತಯ್ಯ ಅಜ್ಜನ್ ಜೊತೆ ಅನ್ಯಾಯ ಆಗಿದೆ. ಅವರು ಅವರ ಪ್ರಾಣವನ್ನು ಲೆಕ್ಕಿಸದೆ ಒಂದು
ಅಸಂಭವ ಕಾರ್ಯನ ಸಂಭವ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ. ಮತ್ತೆ ಅನ್ಯಾಯ ನನ್ನಿಂದ ಸಹಿಸಕ್ಕಾಗ್ತಿಲ್ಲ ಅಷ್ಟೇ. ನೀವ್ ಸರಿಯಾಗೇ ಹೇಳ್ತಿದ್ದೀರಾ. ಆದ್ರೆ ಅವ್ರ ಜೊತೆ ಏನಾಗ್ತಿದ್ಯೋ ಅದು ಅವ್ರ ಭಾಗ್ಯ. ಈಗ ಒಬ್ರು ಭಾಗ್ಯದಲ್ಲಿ ಬೇರೆಯವ್ರು ಏನ್ ತಾನೇ ಮಾಡೋಕ್ ಸಾಧ್ಯ? ನಾವ್ ಯಾವಾಗಿಂದ ಊಟದ ತಟ್ಟೆ ನಿಮ್ ಎದುರಿಗೆ ಇಟ್ಟಿದೀವಿ, ನೀವ್ ನೋಡಿದ್ರೆ ತಿಂತಾನೆ ಇಲ್ಲ. ಕೇವಲ ತಟ್ಟೆ ನೋಡಿದ್ರೆ ಹೊಟ್ಟೆ ತುಂಬಲ್ಲ. ಎಲ್ಲಿ ಊಟ ಮಾಡಿ. ಏನ್ ಹೇಳ್ದೆ ನೀನು? ಏನ್ ಹೇಳ್ದೆ ಮತ್ತೆ ಹೇಳು. ಭೋಜನ ಮಾಡಿ ಅಂದೆ, ಇನ್ನೇನ್ ಹೇಳ್ದೆ? ಇಲ್ಲ ಇಲ್ಲ, ಅದಾದ್ಮೇಲೆ ಏನ್ ಹೇಳ್ದೆ? ಒಬ್ರು ಭಾಗ್ಯದಲ್ಲಿ ಬೇರೆಯವ್ರು ಏನ್ ತಾನೇ ಮಾಡೋಕ್ ಸಾಧ್ಯ? ಇಲ್ಲ, ಅದಾದ್ಮೇಲೆ ಏನ್ ಹೇಳ್ದೆ? ಕೇವಲ ತಟ್ಟೆ ನೋಡ್ತಿದ್ರೆ ಹೊಟ್ಟೆ ತುಂಬಲ್ಲ, ತಿನ್ಲೇಬೇಕಾಗತ್ತೆ, ಬೇಗ ತಿನ್ನಿ ಅಂದೆ. ಸಿಕ್ತು ಉಪಾಯ. ಈಗ ನೋಡ್ತಿರು ನಾನು ಸಂತಯ್ಯ ಅಜ್ಜನಿಗೆ ಹೇಗ್ ನ್ಯಾಯ ಕೊಡಿಸ್ತೀನಿ ಅಂತ. ಮಹಾರಾಜ, ವಿಜಯವಾಡ ರಾಜ್ಯದಲ್ಲಿ ಒಂದು ಗಂಭೀರ ಸಮಸ್ಯೆ ಎದುರಾಗಿದೆ. ಈ ಸಮಸ್ಯೆಯ ಸಮಾಧಾನಕ್ಕಾಗಿ ನಾವು... ಪ್ರಣಾಮ ಮಹಾರಾಜ. ಕ್ಷಮೆ ಕೇಳ್ತೀನಿ. ಇಂದು ಪುನಃ ನಾನು ಬರೋದಕ್ಕೆ ವಿಳಂಬ ಆಯ್ತು. ಆದ್ರೆ ನಾನು ಅದಕ್ಕೆ ವಿಶೇಷ ಅನುಮತಿ ಕೋರಿದ್ದೆ. ಅಂದ್ರೆ ನಾನು ನಾಳಿನ ಹಬ್ಬದೂಟದ ಒಳ್ಳೆ ರೀತಿಯ ವ್ಯವಸ್ಥೆ ಮಾಡಲೆಂದು. ನೀವು ಯಾವ ಹಬ್ಬದ ಬಗ್ಗೆ ಮಾತನಾಡುತ್ತಿದ್ದೀರಿ ಪಂಡಿತ ರಾಮಕೃಷ್ಣ? ಮಹಾರಾಜ, ಈ ಹಬ್ಬದೂಟದ ಹಿಂದೆ ಒಂದು ವಿಶೇಷ ಪ್ರಯೋಜನವಿದೆ. ಆದ್ರೆ ಅದರ ವಿಶೇಷದ ಬಗ್ಗೆ ಹಬ್ಬದೂಟದ ಸಮಯವೇ ಹೇಳ್ತೇನೆ. ನೀವು ಇಬ್ಬರ ರಾಣಿಯರ ಸಮೇತ ಅವಶ್ಯ ಬರಬೇಕು. ಗುರುವರ್ಯ ನೀವು, ಧಣಿಮಣಿ ನೀವು ಮತ್ತು ಮಂತ್ರಿವರ್ಯ, ನಿಮ್ಮೆಲ್ರಿಗೂ ನಾನಿಲ್ಲಿ ಆಮಂತ್ರಣ ನೀಡೋದಕ್ಕೆ ಉಪಸ್ಥಿತನಾಗಿದ್ದೇನೆ. ಕೇವಲ ಮಹಾರಾಜರ ಅನುಮತಿ ಅವಶ್ಯಕತೆ ಇದೆ. ಅವಶ್ಯ ಪಂಡಿತ ರಾಮಕೃಷ್ಣ, ಅವಶ್ಯ. ನೀವು ಹಬ್ಬದ ಊಟ ಆಯೋಜನೆ ಮಾಡಿದ್ದೀರಿ ಎಂದ ಮೇಲೆ ಯಾವುದಾದರೂ ಪ್ರಯೋಜನ ಅವಶ್ಯ ಇರುತ್ತದೆ. ಸರಿ ಪಂಡಿತ ರಾಮಕೃಷ್ಣ, ಈಗ ಮಹಾರಾಜರೇ ಒಪ್ಪಿಕೊಂಡಿರುವಾಗ ನಾವು ಅವಶ್ಯ ಬರುತ್ತೇವೆ. ಧನ್ಯವಾದ ಗುರುವರ್ಯ. ಮಹಾರಾಜ, ಇದು ಎಂಥ ಹಬ್ಬದೂಟವೆಂದರೆ ನೀವೆಲ್ಲರೂ ಜೀವನ ಪರ್ಯಂತ ಮರೆಯಲಾಗದು. ಹಾಗ ಎಲ್ಲ ಬೇಗ ಬೇಗ ಮಾಡಿ. ಅಯ್ಯೋ, ಓಹೋ, ನಿಲ್ಲು. ನೀನ್ ಮೊದ್ಲು ಹೋಗು. ಅಯ್ಯೋ, ಇಲ್ಲಿ ಕೇಳು. ಏನು, ನಾವಿಲ್ಲಿ ಕೆಲಸ ಮಾಡ್ತಿದೀವಿ. ಅಯ್ಯೋ, ನಾನು ಕೆಲ್ಸದ ಮಾತೆ ಆಡ್ತಿರೋದು. ಹಾ, ನೀವ್ ಚಿಂತೆ ಮಾಡ್ಬೇಡಿ, ಎಲ್ಲ ಭೋಜನವಾಗತ್ತೆ, ಅದು ಸ್ವಾದಿಷ್ಟ. ಅಲ್ಲ, 3 ವಿಷಯ ನೆನ್ಪಿಟ್ಕೋ. ಲಾಡೂನ ಅಮ್ಮನಿಂದ ಹುಷಾರಾಗಿಡೋದು. ಇಲ್ದಿದ್ರೆ ಅಮ್ಮ ಮಂಕ್ರಿ ಸಮೇತ ಎಲ್ಲಾ ಲಾಡೂನು ತಿಂದು ಮುಗಿಸ್ತಾಳೆ. ಮತ್ತೆ ಅತಿಥಿ ಕೈಗೆ ಏನು ಸಿಗಲ್ಲ. ಅದ್ರ ಚಿಂತೆ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನಾನ್ ಲಡ್ಡೂನ ತಿನ್ನೋದಿಲ್ಲ. ಆದ್ರೆ ಲಡ್ಡು ರುಚಿ ನೋಡೋದ್ ಅವಶ್ಯಕತೆ ಇದೆಯಲ್ವಾ, ಹೇಗಾಗಿದೆ ಅಂತ. ಅದಕ್ಕೆ ನಾನು 5 ಲಡ್ಡುಗಳನ್ನ ತಿಂದು ನೋಡಾಯ್ತು. ಸ್ವಾದಿಷ್ಟವಾಗಿದೆ. ಸರಿಯಮ್ಮ, ತುಂಬಾ ಆಯ್ತು 5 ಲಾಡು. ಮತ್ 2ನೇ ವಿಷಯ, ಆಮೇಲೆ ಆ ಮಿಶ್ರಣವಾಗಿದ್ದ ನೋಡ್ದ್ಯಾ, ಆ ಮಿಶ್ರಣ ಬೇಗ ತಯಾರು ಮಾಡು, ಭೋಜನದ ಪ್ರಾರಂಭದಲ್ಲೇ ಕೊಡೋದಕ್ಕೆ. ಇದರಿಂದ ಅವ್ರ ಹಸುವು ಹೆಚ್ಚುತ್ತೆ. ನೀವಾಗ್ಲೇ 5 ಸಲ ನೆನ್ಸಾಗಿದೆ. ನಾವು ಕಷಾಯ ತಯಾರು ಮಾಡಿದೀವಿ. ಪ್ರಣಾಮಗಳು. ಈ ಪಾನೀಯ ಸ್ವೀಕರಿಸಿ. ಇದರಿಂದ ಹಸು ಹೆಚ್ಚುತ್ತೆ, ಜೀರ್ಣವೂ ಆಗುತ್ತೆ. ತಗೊಳ್ಳಿ.
ಕುಡೀರಿ ಆಚಾರ್ಯರೇ, ಕುಡೀರಿ. ಈ ಬಾರಿಯ ಭೋಜನ ನಿಮಗೆ ಶಾಶ್ವತವಾಗಿ ನೆನಪಿರುತ್ತೆ. ಇಂದು ಸ್ವಲ್ಪ ಅಧಿಕವಾಗಿಯೇ ಹಸಿವಾಗುತ್ತಿದೆ ನಮಗೆ. ಹಾ, ಪ್ರಾತಃ ಕಾಲ ಅಲ್ಪಾಹಾರವೇ ಮಾಡಿದ್ದು. ಹಾ, ಹೀಗೇಕಾಗ್ತಿದೆ? ನಮ್ಗೆ ಇಷ್ಟ ಹಸಿವು ಯಾವತ್ತೂ ಆಗಿರ್ಲಿಲ್ಲ. ಯಾವಾಗ ಬರುತ್ತೆ ಭೋಜನ? ಗುರುಜಿ ಬೇಗ ತರಿಸಿ. ಗುರುವರ್ಯ, ನೀವೇನು ಹೇಳುತ್ತಿಲ್ಲ? ನಿಮಗೆ ಹಸಿವಾಗುತ್ತಿಲ್ಲವೇನು? ಏನಂತ ಹೇಳಿ ಮಹಾರಾಜ, ಎಷ್ಟು ಹಸಿವಾಗಿದೆ ಅಂದ್ರೆ ಹೇಳೋಕೆ ಆಗ್ತಿಲ್ಲ. ಅದ್ರಲ್ಲೂ ನಮ್ ಗುರುಜಿ ಇವತ್ತು ಉಪವಾಸ ಮಾಡಿದ್ರು. ಇಲ್ಲಿ ಅಧಿಕ ಭೋಜನ ಮಾಡೋಣ ಅಂತ. ಏನ್ ಗುರುಜಿ? ಪಂಡಿತ ರಾಮಕೃಷ್ಣ, ಇನ್ನೂ ಪ್ರತೀಕ್ಷೆ ಮಾಡಿಸಬೇಡಿ. ಭೋಜನ ಬಡಿಸಿ. ಭೋಜನವಾಗಿದೆ ಮಂತ್ರಿವರ್ಯ. ಕೇವಲ ಗುರುವರ್ಯರಿಗಾಗಿ ವಿಶೇಷ ಭೋಜನ ತಯಾರಾಗ್ತಿದೆ. ಅವ್ರ ತಪಸ್ವಿಗಳು, ಜ್ಞಾನಿಗಳು, ಮಹಾನ್ರು, ಆಧರಣೀಯರಲ್ವಾ? ಏನ್ ಮಾಡ್ತಿದ್ದೀರಾ? ಹಸುವಿನ ತುಪ್ಪದಿಂದ ಮಾಡಿರೋ ಹಲ್ವಾ, ಅದು 2 ಪಾತ್ರೆ ತುಂಬಾ. ಮತ್ತೆ ಪ್ರತೀಕ್ಷೆ ಯಾಕೆ? ತನ್ನಿ ತನ್ನಿ, ಹಲ್ವಾ ತನ್ನಿ. ಪ್ರತೀಕ್ಷೆ ಮಾಡಿ ಗುರುವರ್ಯ, ಬೇಯ್ತಿದೆ ಅಲ್ವಾ? ಅದರಲ್ಲೂ ಈ ಹಲ್ವದ ಸ್ವಾದ ನಿಮ್ಗೆ ಜೀವನ ಪರ್ಯಂತ ಸ್ಮರಣೆ ಇರುತ್ತೆ. ಮಾಡ್ತೀವಿ, ಅವಶ್ಯ ಮಾಡ್ತೀವಿ. ಸಿಕ್ಕಿದ್ರೆ ಸಾಕು. ಇಲ್ಲಿ ನೋಡಿ, ಭೋಜನಾನು ಬಂತು. ಇನ್ನು ಸ್ವಲ್ಪ. ಭೋಜನ ಅಧಿಕ ಸ್ವಾದಿಷ್ಟವಾಗಿದೆ. ಹೇಗನ್ನಿಸ್ತಿದೆ ಅಂದ್ರೆ ತಿಂತಾನೆ ಇರೋಣ ಅಂತ. ನಮಗೂ ಹಾಗೆ ಅನಿಸ್ತಿದೆ, ತಿನ್ನೋಣ ಅಂತ. ಪಂಡಿತ ರಾಮಕೃಷ್ಣ, ಹೇಳಿ ಗುರುವರ್ಯ. ಏನು ನಮಗೆ ಹೇಳುವಿರಾ? ಈ ಹಲ್ವಾ ಎಲ್ಲಿದೆ? ತಯಾರಾಯ್ತು. ನಿಮ್ಗದ್ರ ಸುಗಂಧ ಬರ್ತಿದೆಯಲ್ವಾ? ಹಾ, ಸುಗಂಧ ಬರ್ತಿದೆ, ಆದ್ರೆ ಹಲ್ವಾ ಬರ್ತಿಲ್ಲ. ಹಾ. ಇರಿ, ಇನ್ನೇನ್ ಪ್ರಸ್ತುತವಾಗುತ್ತೆ. ಇಲ್ಲಿ ನೋಡಿ ಗುರುವರ್ಯ, ಈಗ ಈ ಸ್ವಾದಿಷ್ಟ ಹಲ್ವಾವನ್ನ ಮನಸ್ಫೂರ್ತಿ ಆನಂದ ಪಡೀರಿ. ಆನಂದ ಪಡ್ತೀವಿ, ಅವಶ್ಯ ಪಡ್ತೀವಿ. ಆದ್ರೆ ಹೇಗೆ ಪಡೆಯೋದು? ಮೊದಲು ಬಡಿಸಿ ಅಲ್ಲ. ಗುರುವರ್ಯ, ನಿಮ್ಗೆ ಇದರ ಸುಗಂಧ ಬರ್ತಿದೆ ಅಲ್ವಾ? ಬರ್ತಿದೆ. ಎಷ್ಟು ಸಲ ಹೇಳಬೇಕು? ಬರ್ತಿದೆ, ತುಂಬಾ ಬರ್ತಿದೆ. ತಗೊಂಡು ಬನ್ನಿ. ಈಗ ಇದರ ಆನಂದ ಪಡೀರಿ, ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳಿ. ಇದನ್ನ ತಿನ್ನೋ ಅವಶ್ಯಕತೆ ಏನಿದೆ? ಪಂಡಿತ ರಾಮಕೃಷ್ಣ, ಇದೆಂತ ಪರಿಹಾಸ ಮಾಡ್ತಿದ್ದೀರಾ ನೀವು ನಮ್ಮ ಜೊತೆ? ಅಲ್ಲ ಗುರುವರ್ಯ, ಸತ್ಯವೇ. ನೀವಿಂದು ಹಲ್ವಾದಿಂದಲ್ಲ, ಈ ಸುಗಂಧದಿಂದಲೇ ನಿಮ್ ಹೊಟ್ಟೆ ತುಂಬಿಸ್ಕೊಂಡು ನಿಮ್ ಹಸುವು ನೀಗಿಸ್ಕೋಬೇಕು. ಅಪಮಾನ, ಘೋರ ಅಪಮಾನ. ಏನಾಯ್ತು ಗುರುವರ್ಯ? ಮಹಾರಾಜ ತಮ್ಮ ನಿವಾಸಕ್ಕೆ ಕರೆದು ಭೋಜನಕ್ಕೆ ಆಮಂತ್ರಣ ಮಾಡಿ ನಮ್ಮನ್ನು ಅವಮಾನಿಸಿದ್ದಾರೆ ಪಂಡಿತ ರಾಮಕೃಷ್ಣ. ಇಲ್ಲ ಗುರುವರ್ಯ, ಖಂಡಿತ ಇಲ್ಲ. ನಾನು ನಿಮ್ಮ ನಿರ್ದೇಶನದಂತೆ ಅಕ್ಷರಶಃ ಪಾಲನೆ ಮಾಡ್ತಿದ್ದೇನೆ. ಇದೆಂಥ ವ್ಯರ್ಥ ಪ್ರಲಾಪ ಮಾಡುತ್ತಿದ್ದೀರಿ ಪಂಡಿತ ರಾಮಕೃಷ್ಣ. ಕ್ರೋಧಿತರಾಗಬೇಡಿ ಗುರುವರ್ಯ, ಹಲ್ವದ ಸ್ವಾದ ಆನಂದ ಪಡೀರಿ ಅಷ್ಟೇ. ಆನಂದ ಪಡಿಬೇಕಾ?
ಹೇಗೆ ಆನಂದ ಪಡೆಯೋದು? ಮೂರ್ಖತನದ ಮಾತನಾಡುತ್ತಿದ್ದೀರಿ ನೀವು. ಹಲ್ವಾ ಅಲ್ಲಿ, ನಾವಿಲ್ಲಿ. ಒಂದೇ ಮಾತು ಹೇಳುತ್ತಿದ್ದೀರಿ, ಸುಗಂಧಮಂತ 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 ಅಂತ. ಅಲ್ಲ, ಹಲ್ವದ ಸುಗಂಧದಿಂದ ಹಸುವು ಹೇಗೆ ನೀಗುತ್ತೆ ಯಾರಿಗಾದರೂ? ಹಾ, ಈಗ ದೂರದಲ್ಲಿರುವ ದೀಪದ ಶಾಖದಿಂದ ಶೀತಲ ಜಲದಲ್ಲಿ ನಿಂತಿರುವ ಸಂತೆಯ ಅಜ್ಜನಿಗೆ ಉಷ್ಣತೆ ಪ್ರಾಪ್ತಿಯಾಗುವಾಗ ಈ ಹಲ್ವಾದ ಸುಗಂಧದಿಂದ ನಿಮ್ಮ ಹೊಟ್ಟೆ ಯಾಕೆ ತುಂಬೋದಿಲ್ಲ ಗುರುವರ್ಯ? ತರ್ಕದ ಅನುಸಾರ ಪಂಡಿತ ರಾಮಕೃಷ್ಣರ ಕಥನ ಸಂಪೂರ್ಣ ರೂಪದಲ್ಲಿ ಸತ್ಯವೇ ಗುರುವರ್ಯ? ಹಾಗಾದ್ರೆ ಹೇಳಿ ಗುರುವರ್ಯ, ಈ ಹಲ್ವಾದ ಸುಗಂಧದಿಂದ ನಿಮ್ ಹೊಟ್ಟೆ ತುಂಬ್ತಿರ್ಬಹುದು ಅಲ್ವಾ? ಇಲ್ಲ. ಹಾಗಾದ್ರೆ ಆ ದೀಪದ ಕಾಂತಿಯಿಂದ ಸಂತೆಯ ಅಜ್ಜನ ಶರೀರಕ್ಕೆ ಉಷ್ಣತೆ ಪ್ರಾಪ್ತಿ ಆಯ್ತಾ? ಖಂಡಿತ ಇಲ್ಲ. ಅಂದ್ಮೇಲೆ ಅಂದು ಸಂತೆಯ ಅಜ್ಜ ಪರೀಕ್ಷೆಯಲ್ಲಿ ವಿಫಲರಾದ್ರ? ಇಲ್ಲ ಇಲ್ಲ. ನಾವು ಒಪ್ಕೋತೀವಿ, ಅವರು ಪರೀಕ್ಷೆಯಲ್ಲಿ ಸಫಲರಾಗಿದ್ದರು. ಅವರ ಅವಶ್ಯಕತೆ ಅವರಿಂದ ಅಸಂಭವ ಕಾರ್ಯವನ್ನು ಸಂಭವ ಮಾಡಿತ್ತು. ವಾ ಪಂಡಿತ ರಾಮಕೃಷ್ಣ, ನಮಗೆ ನಿಮ್ಮಿಂದ ಇದೇ ಅಪೇಕ್ಷೆ ಇತ್ತು. ಇಂದು ನೀವು ನಮ್ಮೆಲ್ಲರ ನೇತ್ರ ತರಿಸಿದ್ದೀರಿ. ನಾವಿಂದು ಘೋಷಣೆ ಮಾಡುತ್ತೇವೆ, ಸಂತೆಯರು ಆ ದಿವಸ ಪುರಸ್ಕಾರಕ್ಕೆ ಯೋಗ್ಯರಾಗಿದ್ದರು. ಆದ್ದರಿಂದ ಅವರನ್ನು ನಾಳೆ ಪ್ರಾತಃ ಕಾಲ ರಾಜ ದರ್ಬಾರಿಗೆ ಪ್ರಸ್ತುತಪಡಿಸಿ. ಮಹಾರಾಜ, ಅವರನ್ನ ಆಮಂತ್ರಿಸುವ ಅವಶ್ಯಕತೆ ಇಲ್ಲ. ಈ ಸಮಯ ಇಲ್ಲೇ ಉಪಸ್ಥಿತರಿದ್ದಾರೆ. ಸಂತೆಯ ಅಜ್ಜ, ಪಂಡಿತ ರಾಮಕೃಷ್ಣ, ನಾವು ನಿಮ್ಮ ಆತ್ಮವಿಶ್ವಾಸಕ್ಕೆ ಪ್ರಭಾವಿತರಾಗಿದ್ದೇವೆ. ನಮಗೆ ತಿಳಿದಿತ್ತು ನೀವಿವರಿಗಿಂದು ನ್ಯಾಯ ಕೊಡಿಸಿಯೇ ತೀರುತ್ತೀರೆಂದು. ಒಂದು ವೇಳೆ ನಾವು ನಮ್ಮೊಂದಿಗೆ 10,000 ಸ್ವರ್ಣ ಮುದ್ರೆಯೊಂದಿಗೆ ಬಂದಿದ್ದರೆ ಈಗಲೇ ನೀಡುತ್ತಿದ್ದೆವು. ಇವರಿಗೆ ಅಧಿಕಾರವಿತ್ತು, ಆದರೆ ಮಹಾರಾಜ ಹಾಗಾಗೋಕೆ ಸಾಧ್ಯವಿದೆಯೇ? ನಿಮ್ಮ ಇಚ್ಛೆ ವ್ಯಕ್ತಪಡಿಸಿ ಅದು ಪೂರ್ಣವಾಗದೇ ಇರೋದಿಕ್ಕೆ? ಹಾಗಾದರೆ ನಮ್ಮ ಔಚಿತ್ಯವೇನು ನಿಮ್ಮ ಜೊತೆಗಿರುವುದಕ್ಕೆ? ನೀವಿವರಿಗೆ ತತ್ಕಾಲ ಪುರಸ್ಕೃತಗೊಳಿಸಲು ಅಭಿಲಾಷ ವ್ಯಕ್ತಪಡಿಸಿದ್ದೀರಿ, ಅದು ಅವಶ್ಯ ಪೂರ್ಣವಾಗುತ್ತದೆ. ನಾವು ಪೂರ್ತಿ ತಯಾರಿಯೊಂದಿಗೆ ಬಂದಿದ್ದೇವೆ ಮಹಾರಾಜ. ಮಹಾಮಂತ್ರಿಗಳೇ, ನೀವು ಕೂಡ ತೆಗೆದುಕೊಳ್ಳಿ ಮಹಾರಾಜ, ನಿಮ್ಮ ವಚನ ಪೂರ್ಣ ಮಾಡಿ. ಸಂತೆಯರವರೇ, ಪ್ರಣಾಮಗಳು ಮಹಾರಾಜ. ತೆಗೆದುಕೊಳ್ಳಿ ನಿಮ್ಮ ಪುರಸ್ಕಾರ. ಇಂದು ಇದು ಮತ್ತೆ ಸಾಬೀತಾಯಿತು. ಎಲ್ಲಿ ಪಂಡಿತ ರಾಮಕೃಷ್ಣ ಉಪಸ್ಥಿತರಿರುತ್ತಾರೆಯೋ ಅವರು ಯಾರಿಗೂ ಕೂಡ ಅನ್ಯಾಯವಾಗಲು ಬಿಡುವುದಿಲ್ಲ. ಧನ್ಯವಾದ. ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ ಪಂಡಿತ ರಾಮಕೃಷ್ಣರೇ. ಪಂಡಿತ ರಾಮಕೃಷ್ಣ, ಹೇಳಿ ಗುರುವರ್ಯ. ಹಲ್ವಾ? ಹಾ ಗುರುವರ್ಯ, ಈ ಹಲ್ವಾನ ವಿಶೇಷ ರೀತಿಯಲ್ಲಿ ನಿಮ್ಗೋಸ್ಕರ ಮಾಡಿದ್ದೆ ಗುರುವರ್ಯ. ತಿನ್ನಿ, ಆನಂದ ಪಡೀರಿ. ಧನ್ಯವಾದ. ಅಂತ್ಯ ಒಳ್ಳೆಯದಾದರೆ ಎಲ್ಲವೂ ಒಳ್ಳೆಯದೇ. ಆದರೆ ಪಂಡಿತ ರಾಮಕೃಷ್ಣ, ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಲಭಿಸಲೇ ಇಲ್ಲ. ನೀವು ನಮಗೆ ಹೇಳಿದ್ರಿ, ಇಂದಿನ ಈ ಭೋಜನ
ನೀವು ಯಾವುದೋ ವಿಶೇಷ ಪ್ರಯೋಜನದಲ್ಲಿ ಆಯೋಜನೆ ಮಾಡಿದ್ದೀರಿ ಎಂದು. ಆ ವಿಶೇಷ ಪ್ರಯೋಜನವೇನು? ವಿಶೇಷವಿದೆ ಪ್ರಭುವರ್ಯ. ಅದೇನಂದ್ರೆ ಇಂದಿಗೆ 25ನೇ ಬಾರಿ ನಾನು ನಿಮ್ಮ ಪ್ರಕೋಪದಿಂದ ಉಳಿದುಕೊಂಡಿದ್ದೇನೆ. 25 ಬಾರಿ ನೀವು ದರ್ಬಾರಿಂದ ಹೊರಹಾಕಿದ ನಂತರ ಕೂಡ 25ನೇ ಬಾರಿ ನಾನು ವಾಪಸ್ ದರ್ಬಾರಿಗೆ ಬಂದಿರುವ ಸಲುವಾಗಿ ರಜತ ಜಯಂತಿ ಸಮಾರಂಭ ಆಚರಿಸಕ್ಕೆ ಭೋಜನ ಅವಶ್ಯವಿದೆ ಅಲ್ವಾ ಮಹಾರಾಜ? ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ನಿಂತ್ಕೋ, ಕೆಳಗ್ ಬಾ, ಕೆಳಗ್ ಬಾ. ಅಯ್ಯೋ ಮುಂದೆ ಹೋಗ್ಬೇಡ, ಅಲ್ಲೇ ನಿಂತ್ಕೋ. ನಿಂತ್ಕೋ, ಅಯ್ಯೋ ನಿಂತ್ಕೋ, ನಿಂತ್ಕೋ. ಅಯ್ಯೋ ನಿಂತ್ಕೋ, ನಾಚಿಗೆಟ್ಟಿದ್ದೆ. ಇನ್ನು ಎಷ್ಟಾಟ ಆಡಿಸ್ತೀಯ? ನಾನು ನಿನ್ ಮಹಾರಾಣಿ, ನಿಂತರ ಪಾರಿವಾಳ ಅಲ್ಲ. ಅರ್ಥ ಆಯ್ತಾ? ಮಹಾರಾಣಿ ಅವರೇ, ಇದೇನಾಗ್ತಿದೆ ಬೆಳೆ ಬೆಳಿಗ್ಗೆ? ನೀವೇನ್ ಮಾಡ್ತಾ ಇದ್ದೀರಿ? ಮಹಾರಾಜ, ಅಲ್ ನೋಡಿ ಪಾರಿವಾಳ. ಪಾರಿವಾಳ? ಈ ಪಾರಿವಾಳ ನಮಗೋಸ್ಕರ ಸಂದೇಶ ತಂದಿದೆ, ಆದ್ರೆ ನಮ್ಗ್ ಕೊಡಕ್ ತಯಾರೇ ಇಲ್ಲ. ಅಲ್ಲಿ ಇಲ್ಲಿ ಓಡಾಡಿಸ್ತಿದೆ ಮಹಾರಾಜ. ನೋಡಿ ಮಹಾರಾಜ, ಈ ಪಾರಿವಾಳ ನಮ್ಗೆ ಎಂಥ ಅವಸ್ಥೆ ಮಾಡಿದೆ. ಶಾಂತರಾಗಿರಿ, ನೀವು ಶಾಂತರಾಗಿ. ನಾವು ಪಾರಿವಾಳವನ್ನ ಕರೆಯುತ್ತೇವೆ. ಇಲ್ಲಿದೆ ಸಂದೇಶ. ಏನಾಯ್ತು ಮಹಾರಾಣಿ? ಅಮ್ಮ. ಏನಾಯ್ತು ನಿಮ್ಮ ಮಾತಾಶ್ರೀಗೆ? ಅಮ್ಮ ಸರಿ ಇಲ್ಲ. ಏನು? ಅಂದ್ರೆ ಅವರ ಆರೋಗ್ಯ ಸರಿ ಇಲ್ಲ, ದೇಹಸ್ಥಿತಿ ಹಾಳಾಗಿದೆ ಅವ್ರಿಗೆ. ಓ, ಅತ್ಯಂತ ದುಃಖದ ಸಮಾಚಾರ. ಮತ್ತೊಂದು ಪಾರಿವಾಳ? ಬಹುಶಃ ಇನ್ನೊಂದು ಸಂದೇಶ. ಇಲ್ಲಿದೆ ಮತ್ತೊಂದು ಸಂದೇಶ. ಏನಿದೆ ಚಿಕ್ಕ ಮಹಾರಾಣಿ? ಎಲ್ಲವೂ ಕುಶಲ ತಾನೆ? ಮಹಾರಾಜ, ಅಮ್ಮನಿಗೆ ನಮ್ಮ ನೆನಪಾಗ್ತಿದ್ಯಂತೆ. ಅವ್ರಿಗನ್ನಿಸ್ತಿದೆ ಅವ್ರ ಪ್ರಾಣ ಯಾವಾಗ ಬೇಕಿದ್ರು. ಮಹಾರಾಜ, ಮಹಾರಾಜ, ನಮಗೆ ತುಂಬಾ ಭಯ ಆಗ್ತಿದೆ, ನಮ್ಗೆ ತುಂಬಾ ಚಿಂತೆ ಆಗ್ತಿದೆ. ನಮ್ಮ ತಾಯಿ. ಶಾಂತರಾಗಿರಿ, ಧೈರ್ಯವಾಗಿರಿ ಚಿಕ್ಕ ಮಹಾರಾಣಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಮಹಾರಾಜ, ಇನ್ನೊಂದು ಪಾರಿವಾಳ. ಇದು ಮಗದೊಂದು ಸಂದೇಶ. ಈಗೇನಾಯ್ತು ಮಹಾರಾಣಿ ಅವರೇ? ಮಹಾರಾಜ, ಈ ಸಲ ಈ ಸಂದೇಶ ನೀವೇ ಓದಿ. ಯಾವುದೇ ಅಶುಭ ಸಮಾಚಾರ ಇಲ್ಲದೆ ಹೋಗ್ಲಿ. ಮಹಾರಾಜ, ನಮ್ಗೆ ಧೈರ್ಯವೇ ಬರ್ತಿಲ್ಲ. ಶಾಂತರಾಗಿರಿ, ನಾವು ಓದ್ತೇವೆ. ಹೋದ್ರು? ಇಲ್ಲ ಮಹಾರಾಣಿ ಅವರೇ, ಮಹಾರಾಜ, ಶಾಂತವಾಗಿರಿ, ಶಾಂತವಾಗಿರಿ. ನಮ್ಮ ಮಾತನ್ನು ಪೂರ್ತಿ ಕೇಳಿ. ಇದರಲ್ಲಿ ಏನ್ ಬರ್ದಿದೆ ಅಂತ. ಇದರಲ್ಲಿ ಬರ್ದಿದ್ದ ನಿಮ್ಮ ಮಾತಾಶ್ರೀ ಮಂದಿರಕ್ಕೆ ಹೋಗಿದ್ರು ಭಗವಂತನ ದರ್ಶನ ಮಾಡಲು. ಮರಳಿ ಬಂದಿದ್ದಾರೆ ತಮ್ಮ ಅರಮನೆಗೆ. ಈಗ ವಿಶ್ರಾಂತಿ ಮಾಡುತ್ತಿದ್ದಾರೆ. ಆದ್ರೆ ಆರೋಗ್ಯ ಈಗಲೂ ಅಷ್ಟು ಸರಿ ಇಲ್ಲ ಅವರದ್ದು. ನಿಮ್ಮನ್ನ ತುಂಬಾ ನೆನೆಸ್ಕೋತಾ ಇದ್ದಾರೆ. ಹಾಗಿದ್ರೆ ಮಹಾರಾಜ, ನೀವು ಕೂಡ ಬನ್ನಿ ನಮ್ ಜೊತೆ. ಅದೇಗ್ ಸಂಭವವಿದೆ ಚಿಕ್ಕ ಮಹಾರಾಣಿ ಅವರೇ? ಯಾಕೆ ಮಹಾರಾಜ, ಅಂಥ ಸಂಭವ ಯಾಕಿಲ್ಲ? ಚಿಕ್ಕ ಮಹಾರಾಣಿ ಅವರೇ, ನಾವು ರಾಜರು. ನಾವು ನಮ್ಮ ರಾಜಸಿಂಹಾಸನವನ್ನ ಹಾಗೆಲ್ಲ ಬಿಟ್ಟು ಬರೋಕ್ಕಾಗೋದಿಲ್ಲ ಎಲ್ಲಿಗೂ. ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ. ಪೂರ್ತಿ ರಾಜ್ಯದ ಭಾರವಿದೆ ನಮ್ಮ ಭುಜದ ಮೇಲೆ. ಹಾಗಾದ್ರೆ ನಮ್ಮ ಅಮ್ಮ ಅವರೇನು? ಅವರು ನಿಮ್ಮ ಜವಾಬ್ದಾರಿ ಅಲ್ವಾ? ಹೌದು, ಅವಶ್ಯ ನಮ್ಮ ಜವಾಬ್ದಾರಿ. ಇಲ್ಲ, ಒಂದ್ ವೇಳೆ ಇದ್ದಿದ್ರೆ ನೀವು ಹೀಗೆ ನಮ್ಮನ್ನ ಒಬ್ರೆ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಮಹಾರಾಣಿ, ನೀವು ನಮ್ಮ ಮಾತನ್ನ ಅರ್ಥ ಮಾಡ್ಕೋತಿಲ್ಲ. ಹಾ, ನಾವೆಲ್ಲ ಅರ್ಥ ಮಾಡ್ಕೋತೀವಿ. ಮೂರ್ಖರಲ್ವಾ ನಾವು? ಈಗ ಯಾರು ನಿಮಗೆ ಹೇಳಿದ್ರು ನೀವು ಮೂರ್ಖರೆಂದು? ನಾವು ಮೂರ್ಖರಲ್ದ ಬೇರೇನು? ಮೂರ್ಖರೇ ಅಲ್ವಾ? ಅದಕ್ಕೆ ವಿಶ್ವಾಸ ತೋರಿಸ್ತಿದ್ದೀರಲ್ವಾ ನೀವೆಷ್ಟು ನಮ್ಮನ್ನ ಪ್ರೇಮಿಸ್ತೀರಿ ಅಂತ. ಮಾಡ್ತಾ ಇದ್ದೀವಲ್ಲ. ಸುಳ್ಳು. ಯಾವ ಪ್ರೇಮ ಗೇಮ ಮಾಡಲ್ಲ ನೀವು ನಮ್ಮನ್ನ. ಒಂದ್ ವೇಳೆ ನೀವು ನಮ್ಮನ್ನ ಪ್ರೇಮಿಸ್ತಿದ್ರೆ ನಮ್ ಜೊತೆ ಬರ್ತಿದ್ರಿ. ಒಂದ್ ವೇಳೆ ನೀವು ನಮ್ಮನ್ನ ಪ್ರೇಮಿಸ್ತಿದ್ರೆ ಒಬ್ಳೆ ಹೋಗು ಅಂತ ಹೇಳ್ತಿರ್ಲಿಲ್ಲ. ಒಂದ್ ವೇಳೆ ನೀವು ನಮ್ಮನ್ನ ಪ್ರೇಮಿಸ್ತಿದ್ರೆ ಹೀಗೆ ಅಳ್ತಾ ಕೂರಕ್ಕೆ ಬಿಡ್ತಿರ್ಲಿಲ್ಲ. ಒಂದ್ ವೇಳೆ ನೀವು ನಮ್ಮನ್ನ ಪ್ರೇಮಿಸ್ತಿದ್ರೆ ತತ್ಕಾಲ ಆದೇಶದ ಮೇರೆಗೆ ಮಹಾಮಂತ್ರಿ ತಿಮ್ಮರಸು ಮತ್ತು ಪಂಡಿತ ರಾಮಕೃಷ್ಣರನ್ನು ನಮ್ಮ ವಿಶೇಷ ಕೊಠಡಿಗೆ ಪ್ರಸ್ತುತಪಡಿಸಿ ನಾವು ಅವರನ್ನ ಈಗ ಇದೇ ಕ್ಷಣ ಕಾಣ ಬಯಸುತ್ತೇವೆ, ಹೇಳ ಬಯಸುತ್ತೇವೆ. ನಾವು ಚಿಕ್ಕ ಮಹಾರಾಣಿ ತಿರುಮಲಾಂಬರ ಮಾತಾಶ್ರೀ ಅವರನ್ನ ಕಾಣಲು ಹೋಗುತ್ತಿದ್ದೇವೆ. ಮಹಾರಾಜ, ಮಹಾರಾಜ, ನಮ್ಗೆ ವಿಶ್ವಾಸವೇ ಆಗ್ತಿಲ್ಲ ನೀವು ನಮ್ ಜೊತೆ ಬರ್ತಿದ್ದೀರಾ ಅಂತ. ಹಾ ಚಿಕ್ಕ ಮಹಾರಾಣಿಯವರೇ,
ನಮಗೂ ವಿಶ್ವಾಸವಾಗುತ್ತಿಲ್ಲ ಅದು. ನಾವು ನಿಮ್ಮೊಂದಿಗೆ ಹೋಗುತ್ತಿದ್ದೇವೆ ಎಂದು. ಹಾ, ನಾವು ಒಪ್ಪುತ್ತೇವೆ ಅದು. ಈ ಪ್ರಕಾರ ಏಕಾಏಕಿ ರಾಜ ದರ್ಬಾರನ್ನು ಬಿಟ್ಟು ರಾಜ್ಯ ಕಾರ್ಯವನ್ನು ಬಿಟ್ಟು ಹೋಗುವುದು ಉಚಿತವಲ್ಲ. ಆದರೆ ಮಹಾರಾಣಿ ತಿರುಮಲಾಂಬರ ಮಾತನ್ನು ಒಪ್ಪದೆ, ಅರ್ಥಾತ್ ಮಹಾರಾಣಿ ತಿರುಮಲಾಂಬ ಅವರ ಮಾತಾಶ್ರಯನೇದರೋ ಅವರು ಅಸ್ವಸ್ಥರಾಗಿದ್ದಾರೆ. ನಮಗೆ ಪ್ರತೀತಿಯಾಗುತ್ತಿದೆ ಇದು ನಮ್ಮ ನಿರ್ಣಯವಾಗಿದೆ. ನಾವು ಹೋಗಿ ಅವರನ್ನ ನೋಡಬೇಕು, ಅಲ್ಲಿ ಉಪಸ್ಥಿತರಾಗಬೇಕು. ನಾವು ನಿರ್ಧಾರ ಮಾಡಿದ್ದಾಗಿದೆ, ನಾವು ಹೋಗುತ್ತೇವೆ. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಮಂತ್ರಿ? ಹೌದು ಹೌದು ಮಹಾರಾಜ. ಈಗ ಮಾತೆಯ ಆರೋಗ್ಯ ಸರಿಯಿಲ್ಲ ಅಂದರೆ ಹೋಗಲೇಬೇಕಲ್ಲವೇ? ಮಹಾರಾಜ, ನೀವು ನಿಶ್ಚಿಂತೆಯಿಂದ ಪ್ರಸ್ಥಾನ ಮಾಡಿ. ಇಲ್ಲಿನ ಕಾರ್ಯವನ್ನ ನೋಡಿಕೊಳ್ಳಲಾಗುವುದು. ಮಹಾರಾಜ, ನೀವು ಹೋಗೋಕ್ಕೂ ಮುಂಚೆ ನಾವಿದನ್ನ ಕೇಳಬಯಸುತ್ತೇವೆ. ಅದು ಮಹಾರಾಜರ ಅನುಪಸ್ಥಿತಿಯಲ್ಲಿ ಮಹಾರಾಜ ಅವರ ಅಧಿಕಾರ ಯಾರಿಗೆ ನೀಡುತ್ತಾರೆ? ಅರ್ಥಾತ್ ಮಹಾರಾಜರ ಸ್ಥಾನವನ್ನ ಯಾರು ನೋಡಿಕೊಳ್ಳುತ್ತಾರೆ? ಮತ್ತೆ ನಾವು ಯಾರ ಆದೇಶ ಕೇಳಬೇಕು? ಇದು ಕೇಳುವ ಮತ್ತೇನು ಮಂತ್ರಿವರ್ಯ? ನೀವಿದ್ದೀರಲ್ಲ, ವಿಜಯನಗರದ ನಮ್ಮ ರಾಜ ದರ್ಬಾರಿನ ಎಲ್ಲರಿಗಿಂತಲೂ ವರಿಷ್ಠ, ಎಲ್ಲರಿಗಿಂತ ವಿಶ್ವಸನೀಯ, ಎಲ್ಲರಿಗಿಂತಲೂ ಅನುಭವಿ ಸದಸ್ಯರು. ನಿಮಗಿಂತಲೂ ಚೆನ್ನಾಗಿ ಯಾರು ತಿಳಿದಿದ್ದಾರೆ ನಮ್ಮ ರಾಜ್ಯದ ಕಾರ್ಯಶೈಲಿ. ನಮ್ಮ ಅನುಪಸ್ಥಿತಿಯಲ್ಲಿ ನೀವೇ ನೋಡಿಕೊಳ್ಳಬೇಕು ನಮ್ಮ ಕಾರ್ಯವನ್ನು. ನಾವ ಏನ್ ಹೇಳ್ತಿದ್ದೀರಾ ಮಹಾರಾಜ? ಪಂಡಿತ ರಾಮಕೃಷ್ಣರೇ ಇರಬೇಕಾದರೆ ನೀವ್ ಹೇಗೆ ಹೇಳ್ತಿದ್ದೀರಾ? ಮಹಾರಾಜ, ಯಾರು ನಿಮ್ಮ ಸ್ಥಾನ ತೆಗೆದುಕೊಳ್ಳುತ್ತಾರೋ ಅವರು ರಾಜ್ಯಸಭೆಯಲ್ಲಿ ಬರುವಂತಹ ಎಲ್ಲಾ ಸಮಸ್ಯೆಗಳ ಸಮಾಧಾನ ಮಾಡಬೇಕು, ಅದು ಎಲ್ಲರ ಸಮಕ್ಷ. ನಮಗನಿಸುತ್ತದೆ ಪಂಡಿತ ರಾಮಕೃಷ್ಣರಂತಹ ಬುದ್ಧಿವಂತ ವ್ಯಕ್ತಿಯದೇ ಈ ಕೆಲಸ. ಮಹಾರಾಜ, ಈ ಕಾರ್ಯವಂತೂ ರಾಜ ದರ್ಬಾರಿನ ಬುದ್ಧಿವಂತ ವ್ಯಕ್ತಿಗೇ ಸಿಗಬೇಕು. ಏಕೆಂದರೆ ರಾಮಕೃಷ್ಣ ಹಾಗಿದ್ದಾರೆ. ಅಯ್ಯಯ್ಯೋ ಮಂತ್ರಿವರ್ಯ, ಏನ್ ಹೇಳ್ತಿದ್ದೀರಾ? ಪಂಡಿತ ರಾಮಕೃಷ್ಣ, ನೀವು ಜ್ಞಾನಿಗಳು, ಬುದ್ಧಿವಂತರು. ಇಷ್ಟು ದಿನ ರಾಜ ದರ್ಬಾರಿನ ಕಾರ್ಯವಾಹಿಯ ಅನುಭವ ಪಡೆದಿದ್ದೀರಿ. ನಿಮಗಿಂತ ಒಳ್ಳೆ ವಿಕಲ್ಪ ಏನಿರುತ್ತದೆ ಈ ಕೆಲಸಕ್ಕೆ? ಮತ್ತೆ ನಾವು ನಿಮ್ಮೊಂದಿಗೆ ಇದ್ದೇವೆ. ಪಂಡಿತ ರಾಮಕೃಷ್ಣ, ನೀವೇನ್ ಹೇಳ್ತೀರಾ ಮಂತ್ರಿವರ್ಯರ ಕಥನದ ವಿಷಯಕ್ಕೆ? ಏನು ನೀವು ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಸ್ಥಾನ ತೆಗೆದುಕೊಂಡು? ಇಲ್ಲ ಇಲ್ಲ ಮಹಾರಾಜ, ಇದೇನ್ ಹೇಳ್ತಿದ್ದೀರಾ? ಮಂದಿರದ ಹೂ ಭಗವಂತನ ಚರಣದಲ್ಲಿರೋದೇ ಚೆನ್ನ. ನೋಡಿ, ಅದರಿಂದ ಭಗವಂತನ ಮುಕ್ಕುಟ ಮಾಡಬಹುದೇನು? ಮತ್ತು ರಾಜಶಾಸನ ನಡೆಸೋದಕ್ಕೆ ಎಂಥ ವ್ಯಕ್ತಿ ಅವಶ್ಯಕತೆ ಇದೆ ಅಂದ್ರೆ ಗೌರವಾನ್ವಿತರು, ಪ್ರಜೆಗಳು ಆಧರಿಸುವವರು, ಕೇಳೋರು. ಪದವಿಯನ್ನ ಸಂಭಾಳಿಸೋದು ಪ್ರತಿಷ್ಠೆಯ ವಿಷಯ ಮಹಾರಾಜ. ನಾನಂತೂ ಅದರ ಹತ್ತಿರಕ್ಕೂ ಬರೋದಿಲ್ಲ. ಇಲ್ಲ ಇಲ್ಲ ಮಹಾರಾಜ, ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ. ಇದಕ್ಕೆ ನಾನು ಯೋಗ್ಯನಲ್ಲ. ಕಥನವಂತೂ ಸತ್ಯವಿದೆ ನಿಮ್ಮದು. ಹಾಗಾದರೆ ಈ ಸ್ಥಾನ ಆಚಾರ್ಯ ತಥಾಚಾರ್ಯರಿಗೆ ಸಿಗಬೇಕು. ಖಂಡಿತ. ಈಗ ಅವ್ರಿಗಿಂತ ಅಧಿಕ ಕಾರ್ಯಕುಶಲ ಅನುಭವಿ ಜ್ಞಾನಿ ಗೌರವಾನ್ವಿತರು ಯಾರಿರೋಕ್ ಸಾಧ್ಯ? ನನ್ನ ವಿಚಾರದ ಪ್ರಕಾರ ಈ ಪದವಿ ನೋಡ್ಕೊಳ್ಳೋದಕ್ಕೆ ಆಚಾರ್ಯರ ಅತಿರಿಕ್ತ ಬೇರೆ ಯೋಗ್ಯರು ಇಲ್ವೇ ಇಲ್ಲ. ಆದರೆ ಪಂಡಿತ ರಾಮಕೃಷ್ಣ ಆಚಾರ್ಯರು ತುಂಬಾ ದೊಡ್ಡ ವಿದ್ವಾನ್ರು, ಆಚಾರ್ಯರು, ತಿಳುವಳಿಕೆ ತುಂಬಿರೋ ಸ್ವಾಮಿ ಅವರು. ಆಚಾರ್ಯರು ಸಮಸ್ತ ವಿಜಯನಗರದ ಮಹಾರಾಜರ ಸಮಾನಾಂತರದ ಗೌರವ ಕೂಡ ಮಾಡ್ತಾರೆ. ಆಚಾರ್ಯರಿಗಿಂತ ಅಧಿಕ ಉಪಯುಕ್ತ ಈ ಕಾರ್ಯಕ್ಕೆ ಬೇರೆ ಯಾರೂ ಇಲ್ಲ. ಮತ್ ಹಾಗೆ ಇದನ್ನು ಯೋಚಿಸಿ, ಬೇರೆ ಯಾರಿಗಾದ್ರೂ ಈ ಸ್ಥಾನ ನೀಡಿದ್ರೆ ಆಚಾರ್ಯರಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ನೋವಾಗಬಹುದು ಅವ್ರಿಗೆ. ಮಹಾರಾಜರು ಈ ಪದವಿಗೆ ಬೇರೆಯವ್ರ ಮೇಲೆ ನಂಬಿಕೆ ಇಟ್ರು, ನನ್ ಮೇಲಲ್ಲ ಅಂತ ಅಲ್ವಾ? ಏನು ಇದು ಸತ್ಯವೇ. ಗುರುವರ್ಯ ಈ ಮಾತುಗಳಿಂದ ಸ್ವಲ್ಪ ಭಾವುಕರಾಗ್ತಾರೆ. ಅದೇನೇ ಮುಗ್ಧರು, ನಿರ್ಮಲ ಬುದ್ಧಿ. ಯಾವಾಗ ಯಾರ ಮಾತನ್ನ ಹೃದಯದಿಂದ ತಗೋತಾರೋ ಯಾರು ಗೊತ್ತಿದೆ. ಸ್ವಲ್ಪ ಸಮಯದ ವಿಷಯವಷ್ಟೇ ಮಂತ್ರಿವರ್ಯ. ಮಹಾರಾಜರು ಏನು ವರ್ಷಗಟ್ಲೆ ಹೋಗ್ತಿದ್ದಾರೆ. ಕೇವಲ ಚಿಕ್ಕ ಮಹಾರಾಣಿ ಅವ್ರ ಜೊತೆ ಹೀಗೆ ಹೋಗ್ತಾರೆ, ಅವರ ಅತ್ತೆ ಅವರ ಕುಶಲಕ್ಷೇಮ ವಿಚಾರಿಸ್ತಾರೆ, ಮತ್ತೆ ಹಿಂದಿರುಗಿ ಅವರ ಸ್ಥಾನ ಗ್ರಹಣ ಮಾಡ್ತಾರೆ, ಅಲ್ವೇನು ಮಹಾರಾಜ? ಹಾ, ಶೀಘ್ರಾತಿ ಶೀಘ್ರ ಹಿಂದಿರುಗುತ್ತೇವೆ. ನಾವು ಕುಶಲಕ್ಷೇಮ ಕೇಳುತ್ತಿದ್ದಂತೆ ಹಿಂದಿರುಗುತ್ತೇವೆ. ನೋಡಿದ್ರಾ, ಹೇಳಿರ್ಲಿಲ್ವಾ ನಾನು? ನೀವು ನಾನಂತೂ ಆಚಾರ್ಯರ ಜೊತೆ ಇದ್ದೇ ಇರ್ತೀವಿ. ಪ್ರತಿ ಕ್ಷಣ ಹೆಚ್ಚು ಕಡಿಮೆ ಆಗಕ್ ಬಿಟ್ಬಿಡ್ತೀವೇನು? ಅಯ್ಯೋ, ಹುಚ್ಚಿದ್ಯಾ ರಾಮ? ಆ ದುಷ್ಟ ಆಚಾರ್ಯಂಗೆ ಮಹಾರಾಜರ ಸ್ಥಾನ ನೀಡ್ತಿದ್ಯಾ? ಬೆಕ್ಕನ್ನ ಹಾಲಿನ ಭಂಡಾರ ಕಾಯಕ್ ಬಿಡ್ತಿದ್ಯಲ್ಲೋ. ಪೂರ್ತಿ ಭಂಡಾರ ನುಂಗ್ ನೀರ್ ಕುಡಿದ್ಬಿಡ್ತಾನೆ. ಖಂಡಿತ ದೋಚೋದಂತೂ ಸತ್ಯ. ಬೇರೆ ವಿಕಲ್ಪ ಇದೆಯೇನೋ ಈ ಸ್ಥಿತಿಯಿಂದ ಉಳಿಯೋಕೆ ಬಂದು? ನೀನ್ ನಿಶ್ಚಿಂತೆಯಿಂದ ಇರು, ಏನೂ ಆಗಲ್ಲ. ನನ್ ದೃಷ್ಟಿ ಆಚಾರ್ಯರ ಮೇಲೆ.
ಅವ್ರಿಗೆ ಹೆಚ್ಚು ಕಡಿಮೆ ಮಾಡೋದಕ್ಕೆ ಬಿಡೋದಿಲ್ಲ. ಇಷ್ಟು ದೊಡ್ಡ ಸ್ಥಾನ ಸಿಕ್ಕಿದ್ಮೇಲೆ ತತ್ತಾಚಾರ್ಯ ನಿನ್ನೇನಾದ್ರೂ ಕೇಳ್ಕೊಂಡ್ ಮಾಡ್ತಾರೇನು? ಅಲಕ್ ನಿರಂಜನ್! ಇದೇನು? ಪ್ರಶ್ನೆ ಸರಿ ಮಾಡ್ಕೊಳ್ಳಿ ಗುರುಜಿ. ಇದನ್ ಕೇಳಿ ಯಾರು ಇವ್ನು ಅಂತ. ಯಾರು? ಯಾರನ್ನ? ನಿಮ್ ಎದುರಿಗೆ ನಿಂತಿದಾರಲ್ಲ, ತುಂಬಾ ದೊಡ್ಡ ಬಾಬಾ ಅವರು. ಭೂತ ಭವಿಷ್ಯ ಎಲ್ಲವನ್ನೂ ನೋಡ್ತಾರೆ. ಇವನು ಎರಚೋ ಬೂದಿಯಿಂದ ನಮಗೆ ನಮ್ಮ ವರ್ತಮಾನವೇ ಕಾಣಿಸುತ್ತಿಲ್ಲ, ಮತ್ತಿವನು ಭವಿಷ್ಯ ನೋಡ್ತಾನ? ಶಾಂತಿ ಪ್ರಭು ಶಾಂತಿ, ನಿಮ್ಮೆದುರು ಸಿದ್ಧಿ ಪುರುಷ ನಿಂತಿದ್ದಾರೆ, ಅಘೋರಿ ಬಾಬಾ. ಪ್ರಣಾಮ ಮಾಡಿ. ಪ್ರಣಾಮಗಳು. ವರ್ಣಮಾಲಾ, ಇಲ್ಲಿಂದ ಅಲ್ಲಿಗೆ ಹೋದೆ. ಅಘೋರಿ ಬಾಬಾ ನಮ್ಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು, ಅಲ್ಲೇ ಹಂಚ್ತಿದ್ರು. ಬಾಬಾ ಹಂಚಿದ್ರ? ಇಲ್ಲ ಇಲ್ಲ ಸ್ವಾಮಿ, ದೇವಸ್ಥಾನದಲ್ಲಿ ಪ್ರಸಾದ ಹಂಚ್ತಾ ಇದ್ರಲ್ವಾ, ನಾವು ಪಕ್ಕದಲ್ಲೇ ಹಂಚ್ತಾ ಇದ್ವಿ. ಅಲ್ಲೇ ಸಾಧುಗಳ ಪಂಕ್ತಿಯಲ್ಲಿ ನಮ್ಗೆ ಅಘೋರಿ ಬಾಬಾ ಸಿಕ್ರು. ನೋಡ್ತಿದ್ದಾಗೆ ಹೇಳಿದ್ರು, ನನ್ನ ಮಾಂಗಲ್ಯ ಅಂದ್ರೆ ನಿಮ್ಮ ಭವಿಷ್ಯ ಸ್ಪಷ್ಟ ರೂಪದಲ್ಲಿ ಕಾಣ್ತಿದೆ ಅಂತ. ಅದಕ್ಕೆ ನಿಮ್ಮನ್ನ ಕಾಣೋಕ್ ಬಂದ್ರು. ನಿನ್ನ ಭಾಗ್ಯ ಬದಲಾಗಿದೆ ಬಾಲಕ. ಒಂದ್ಸಲ ಇವ್ರ ಮಾತು ಕೇಳಿ. ಹೇಳಿ. ನಮ್ಮ ದಿವ್ಯ ದೃಷ್ಟಿಯಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಾವು ನೋಡ್ತೇವೆ. ನಿನ್ನ ಗ್ರಹ ನಕ್ಷತ್ರದಲ್ಲಿ ಅಚಾನಕ್ಕಾಗಿ ಒಂದು ಚಮತ್ಕಾರ ಆಗುವಂತಹ ಪರಿವರ್ತನೆಯಾಗಿದೆ. ಎಂತದ್ದೆಂದರೆ ವಿಸ್ಫೋಟಕ ಪರಿವರ್ತನೆ. ಹುಷಾರು ಗುರುಜಿ. ಅದು ವರ್ಷಕ್ಕೋ 10 ವರ್ಷಕ್ಕೋ ಒಂದು ಬಾರಿ ಕೇವಲ ಒಬ್ಬನ ಕುಂಡಲಿಯಲ್ಲಿ ಆಗುತ್ತದೆ. ಗುರುಜಿ, ನೀವ್ ಯಾರು ಅಂತ ಗೊತ್ತಿಲ್ಲ. ಇವನ್ಗೇನು ಗೊತ್ತು? ನಿಮ್ಮ ಹತ್ರನೇ ಕಪಟಿತನ ತೋರಿಸ್ತಿದ್ದಾನೆ. ಇವನ್ಗೇನು ಗೊತ್ತು? ನಿಮ್ ಕಪಟಿತನ ತೋರಿಸಿ 100 ಭಕ್ತರನ್ನ ಲೂಟಿ ಮಾಡಿದೀರಾ ಅಂತ. ನೋಡಿ, ನಿಮ್ಮ ಹತ್ರನೇ ಕಪಟಿತನ ತೋರಿಸ್ತಿದ್ದಾನೆ. ಮೂರ್ಖ, ನಾವು ನಿನ್ಗೆ ಲೂಟಿಕೋರರಂತೆ ಕಾಣ್ತಿದೀವಾ? ಕ್ಷಮೆ ಕ್ಷಮೆ ಬಾಬಾ, ಕ್ಷಮೆ. ಅವನು ಬಾಲಕ, ಮೂರ್ಖ. ಅವ್ರ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವು ನಿಮ್ಮ ಮಾತನ್ನು ಪೂರ್ಣ ಮಾಡಿ. ರಾಜಯೋಗ ನಿನ್ನ ಕುಂಡಲಿಯ ನಕ್ಷತ್ರದಲ್ಲಿ ರಾಜಯೋಗದ ಪ್ರಬಲ ಗ್ರಹ ಉದಯವಾಗುತ್ತಿರುವಂತೆ ಕಾಣುತ್ತಿದೆ ಬಾಲಕ. ರಾಜ ಮರ್ಯಾದೆ, ರಾಜ ಸಿಂಹಾಸನ, ರಾಜ ನೇತೃತ್ವ ಇದೆಲ್ಲವೂ ನಿನ್ನದಾಗುವಂತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಬಾಲಕ. ರಾಜನಾಗುವವನಿದ್ದೀಯಾ ನೀನು ಮುಂದೆ ಬರುವ ಸಮಯದಲ್ಲಿ. ಅಲಕ್ ನಿರಂಜನ್, ಅಲಕ್ ನಿರಂಜನ್, ಅಲಕ್ ನಿರಂಜನ್. ನಮಗಂತ ಭಾಗ್ಯ ಎಲ್ಲಿದೆ? ಎಲ್ಲೋ ದಯವನು? ಸತ್ಯವಚನ ಗುರುಜಿ, ಯಾವಾಗಿಂದ ಪಂಡಿತ ರಾಮಕೃಷ್ಣ ನಿಮ್ಮ ಕುಂಡಲಿಯಲ್ಲಿ ಹಾವಿನ ತರ ಕುಂಡಲಿ ಹಾಕೊಂಡು ಕೂತಿದ್ದನೋ ನಿಮ್ ರಾಜ್ಪುರೋಹತ್ವನೇ ಹೋಯ್ತು. ಇನ್ ರಾಜ್ಯೋಗ ಎಲ್ಲಿ ಸಿಗ್ಬೇಕು? ಅದ್ರಲ್ಲೂ ನಮಗ್ ಗೊತ್ತಿದೆ, ನಮ್ಮ ಸ್ವಾಮಿಗೆ ರಾಜಯೋಗದ ಯಾವ ಮೋಹನೂ ಇಲ್ಲ. ಆದ್ರೆ ಕ್ಷಣ ಮಾತ್ರ ಯೋಚಿಸಿ ಸ್ವಾಮಿ, ಇದು ಸತ್ಯವಾದ್ರೆ ಹೇಗಿರುತ್ತೆ? ಹೇಗಿರುತ್ತೆ? ಪೂರ್ತಿ ರಾಜ ದರ್ಬಾರು ಒಟ್ಟೊಟ್ಟಿಗೆ ಒಂದೇ ಸ್ವರದಲ್ಲಿ ನಿಮ್ ಜೈ ಜೈಕಾರ ಕೂಗುತ್ತೆ. ಮತ್ತೆ ಹೇಳ್ತಾರೆ, ಮಹಾರಾಜ ತಥಾಚಾರ್ಯರಿಗೆ ಜೈ, ಮಹಾರಾಜ ತಥಾಚಾರ್ಯರಿಗೆ ಜೈ, ಮಹಾರಾಜ ತಥಾಚಾರ್ಯರಿಗೆ ಜೈ. ಗುರುಜಿ ಗುರುಜಿ, ಎಂತ ಅನರ್ಥವಾಯ್ತು ನಮ್ಮಿಂದ. ಸ್ವಾಮಿ ಕ್ಷಮಿಸಿ. ಹುಷಾರು. ಏನ್ ವಿಷಯ ಆಚಾರ್ಯರೇ? ಎಲ್ಲ ಸರಿ ಇದೆ ತಾನೆ? ಸರಿಯಾಗೂ ಇದೆ, ಹಾಗೆ ಇಲ್ಲ. ನೀವಿಲ್ಲಿ ಹೇಗೆ ಬಂದ್ರಿ ಮಹಾಮಂತ್ರಿ? ನಾವೇನು, ಸಮಸ್ತ ವಿಜಯನಗರ ಮತ್ತದರ ಸೇನೆ ನಿಮ್ಮನ್ನ ಕರೆದೊಯ್ಯಲು ಬಂದಿದೆ. ಏನು? ಯಾಕೆ? ಮಹಾರಾಜರು ಹಾಗೆಯೇ ಆದೇಶಿಸಿದ್ದಾರೆ. ಮಹಾರಾಜರ ಆದೇಶವೇ? ನಾನೇನು ಮಾಡಿದೆ ಸೇನೆ ನಮ್ಮನ್ನು ಕರೆದುಕೊಂಡು ಹೋಗೋಕೆ? ಈಗ ಬನ್ನಿ ಆಚಾರ್ಯರೇ, ಎಲ್ಲವೂ ತಿಳಿಯುತ್ತದೆ. ನಾವೆಲ್ಲಿಗೂ ಬರಲ್ಲ. ಹಾಗೆ ಈ ಹೂವಿನ ಕುಂದ ತಗೊಂಡ್ ಹೋಗಿ ನೋಡಿ ಹೇಗ್ ಬಾಡೋಗಿದೆ. ಹೋಗಿ ಬದಲಿಸಿ ತಗೊಂಡ್ ಬನ್ನಿ. ನಿಮ್ಮ ಆಜ್ಞೆ ಮಹಾರಾಣಿಯವರೇ. ಚಿಕ್ಕ ಮಹಾರಾಣಿ ಹೋಗಿದ್ದಾರೆ ತವ್ರ ಮನೆಗೆ, ಅದು ಮಹಾರಾಜರನ್ ಕರ್ಕೊಂಡು. ಈಗ ನಾವ್ ಅವ್ರೆಲ್ಲಾ ಕಾರ್ಯ ಮಾಡ್ಬೇಕಾಗಿದೆ.
ಇದು ನಮ್ಮ ಪಿತಾಶ್ರೀಯ ಹಸ್ತಾಕ್ಷರ. ಹೇ ಈಶ್ವರ, ಮಾತೆಯ ಆರೋಗ್ಯ ಸರಿಯಿಲ್ಲವೇ? ಪಿತಾಶ್ರೀ ತಕ್ಷಣ ಬರ ಹೇಳಿದ್ದಾರೆ. ಅಂದ್ರೆ ಚಿಕ್ಕ ಮಹಾರಾಣಿಗ್ ಬಂದಿದ್ ಸಂದೇಶ ಅದು ಅವರಿಗಲ್ಲ, ಅದು ನನಗಾಗಿತ್ತು. ಆರೋಗ್ಯ ಅವರದಲ್ಲ, ನಮ್ಮ ಮಾತೆಯದ್ ಹಾಳಾಗಿದೆ. ಇದ್ರ ಅರ್ಥ ಚಿಕ್ಕ ಮಹಾರಾಣಿ ಮಹಾರಾಜನ್ ಕರ್ಕೊಂಡು ವ್ಯರ್ಥವಾಗಿ ತವ್ರ ಮನೆಗೆ ಹೋಗಿದ್ದಾರೆ. ಹೇ ಈಶ್ವರ, ಈಗ ನಾವೇನ್ ಮಾಡೋದು? ಆದ್ರೆ ಹೋಗ್ಲೇಬೇಕು. ಮಹಾರಾಜರು ಇಲ್ಲಿಲ್ಲ. ದೀಪಲತಾ, ಹೇಳಿ ಮಹಾರಾಣಿ ಅವರೇ. ದೀಪಲತಾ, ನೀವು ನಮ್ಮ ತವ್ರ ಮನೆಗೆ ಹೋಗೋಕೆ ಎಲ್ಲ ತಯಾರಿ ಮಾಡಿ. ನಾವು ತಕ್ಷಣ ನಮ್ಮ ಮನೆಗೆ ಪ್ರಸ್ಥಾನಿಸಬೇಕು. ಆಗಲಿ ಮಹಾರಾಣಿ ಅವರೇ. ಮತ್ತೆ ಮಹಾಮಂತ್ರಿಯವರಿಗೆ ಮತ್ತು ಪಂಡಿತ ರಾಮಕೃಷ್ಣರಿಗೆ ನಮ್ಮ ಸಂದೇಶ ತಲುಪಿಸುವ ಪ್ರಬಂಧ ಮಾಡಿ. ನಿಮ್ಮ ಆಜ್ಞೆ ಮಹಾರಾಣಿ ಅವರೇ. ಹೇ ಈಶ್ವರ, ನಮ್ಮ ಮಾತೆ ಚೆನ್ನಾಗಿರಲಿ, ಅವರು ಆರೋಗ್ಯವಾಗಿರಲಿ. ನಡೀರಿ ಗುರುಜಿ. ಇಷ್ಟೊಂದು ಜನ ಯಾಕೆ? ಹಾ ಮಣಿ, ಈ ಗಳಿಗೆಗೆ ಎಷ್ಟು ವರ್ಷ ಕಾಯ್ಬೇಕಾಯ್ತು. ಜೈ ಶ್ರೀರಾಮ, ಮುಗೀತು ಮುದಿಯನ್ ಕತೆ. ಗುರುಜಿ, ನಿಮ್ ಪಾಪದ ಕೊಳ ತುಂಬಿ ಸುರಿತಿದೆ ಅನ್ಸುತ್ತೆ. ಮಹಾರಾಜರಿಗೆ ನಿಮ್ಮ ದುಷ್ಕರ್ಮಗಳು ತಿಳಿದಿದೆ ಅನ್ಸುತ್ತೆ. ಸೀದಾ ಬಂದಿ ಮಾಡಕ್ ಕಳ್ಸಿದ್ದಾರೆ. ನಾವಂತದ್ದೇನು ಮಾಡಿದೀವಿ? ಇಷ್ಟು ಜನ ನಮ್ಮನ್ನ ಕರೆದುಕೊಂಡು ಹೋಗಕ್ಕೆ ಬಂದಿದ್ದಾರೆ. ಮಂತ್ರಿವರ್ಯ, ಇದೆಲ್ಲ ಏನು? ಏನಾಗ್ತಿದೆ ಇಲ್ಲಿ ಮಂತ್ರಿವರ್ಯ? ಹೇಳಿ. ತಾಳ್ಮೆಯಿಂದಿರಿ ಆಚಾರ್ಯರೇ, ಅದನ್ನೇ ಹೇಳೋಕ್ ಬಂದಿದ್ದೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ರಾಜ್ಯದ ಚಿಕ್ಕ ಮಹಾರಾಣಿ ತಿರುಮಲಾಂಬರವರ ಮಾತಾಶ್ರೀಯ ಆರೋಗ್ಯ ಸರಿಯಾಗಿಲ್ಲ. ಅವರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಇದರಲ್ಲಿ ನಮ್ಮ ಅಪರಾಧ ಏನಿದೆ? ನಾವೇನು ಹಾಳು ಮಾಡಕ್ ಹೋಗಿದ್ವೇನೋ ಅವರ ಆರೋಗ್ಯ? ನಾವು ಅವರ ಮಾತೆಯನ್ನು ವರ್ಷದಿಂದ ನೋಡೇ ಇಲ್ಲ. ಆ ಕಾರಣದಿಂದಲೇ ಮಹಾರಾಜರು ಚಿಕ್ಕ ಮಹಾರಾಣಿಯರೊಂದಿಗೆ ಅವರ ತವರು ಮನೆಗೆ ಪ್ರಸ್ಥಾನ ಮಾಡಬೇಕಾಯಿತು. ನೋಡಿ ಮಂತ್ರಿವರ್ಯ, ನಾವು ಶಪಥ ಮಾಡುತ್ತೇವೆ, ನಾವೇನು ಮಾಡಿಯೇ ಇಲ್ಲ. ಅದಕ್ಕಾಗಿಯೇ ನಮ್ಮ ಮಹಾರಾಜರ ಆದೇಶವೇನೆಂದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ಥಾನದಲ್ಲಿ ರಾಜ್ಯದ ಎಲ್ಲಾ ಕಾರ್ಯಭಾರ ರಾಜಪುರೋಹಿತ ತಥಾಚಾರ್ಯರು ನೋಡಿಕೊಳ್ಳುತ್ತಾರೆ. ಮಹಾರಾಜರ ಆದೇಶವಿದು. ರಾಜಸಿಂಹಾಸನದ ಮೇಲೆ ಆಚಾರ್ಯ ತಥಾಚಾರ್ಯರನ್ನ ವಿರಾಜಮಾನರಾಗಿಸಲೆಂದು. ಏನು ಕೇಳುತ್ತಿದ್ದೀನಿ ನಾನು? ಮಹಾರಾಜರ ಆದೇಶದಂತೆ ರಾಜಪುರೋಹಿತ ತಥಾಚಾರ್ಯರು ನಮ್ಮ ತಾತ್ಕಾಲಿಕ ಮಹಾರಾಜರಾಗಿರುತ್ತಾರೆ. ಭಗವಂತ, ಹೇಳಿ, ತಾತ್ಕಾಲಿಕ ಮಹಾರಾಜ ತಥಾಚಾರ್ಯರಿಗೆ, 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 ತಾತ್ಕಾಲಿಕ ಮಹಾರಾಜ ತಥಾಚಾರ್ಯರಿಗೆ. ಇದೇನು? ಎಂಥ ಆನಂದದಾಯಕ, ಮನಮೋಹಕ, ಅಮೋಘ ಸ್ವಪ್ನ ನೋಡ್ತಿದ್ವು. ಇಲ್ಲಿ ಬನ್ನಿ. ಮೂರ್ಖರ, ಸ್ವಪ್ನದಲ್ಲಾದ್ರೂ ನಮ್ಮನ್ನ ಹಿಂಬಾಲಿಸುವುದನ್ನ ಬಿಡ್ರೋ. ಸ್ವಪ್ನದಲ್ಲಿ ಅಂತ ಯಾವ ವಿಚಾರ ನೋಡ್ತಿದ್ರಿ ಗುರುಜಿ ನೀವು? ನಾವು ಸ್ವಪ್ನದಲ್ಲಿ ನೋಡುತ್ತಿದ್ದೆವು. ಅಚಾನಕ್ ಆಗಿ ಮಹಾಮಂತ್ರಿ ತಿಮ್ಮರಸು ಮತ್ತೆ ಪಂಡಿತ ರಾಮಕೃಷ್ಣ ನಮ್ಮ ನಿವಾಸಕ್ಕೆ ಬಂದು ನಮಗೆ ಸೂಚನೆ ನೀಡಿದರು. ಮಹಾರಾಜರು ತಮ್ಮ ಅನುಪಸ್ಥಿತಿಯಲ್ಲಿ ನಮ್ಮನ್ನು ಮಹಾರಾಜರೆಂದು ಘೋಷಿಸಿದ್ದಾರೆ. ಕೇವಲ ತಿಳ್ಕೊಳ್ಳಿ, ನಾವು
ಸಾಕ್ಷಾತ್ ಸ್ವರ್ಗಕ್ಕೆ ಹೋಗಿದ್ವು ಅಂತ. ಆಹಾ, ಎಂತ ಮನಮೋಹಕ ದೃಶ್ಯವಾಗಿತ್ತು. ನಾವು ಮಹಾರಾಜರ ಶಯನದಲ್ಲಿ ಮಲಗಿದ್ದೆವು, ದ್ರಾಕ್ಷಿ ತಿನ್ನುತ್ತಾ. ಹೀಗೆ ಮತ್ತೆ ನಮ್ಮ ಜೊತೆ ಶರಬತ್ತಿನ ಲೋಟ. ಹೀಗೆ ಎದುರಿಗೆ ಸುಂದರಿ ಸೌದಾಮಿನಿ ದೇವಿಯ ನೃತ್ಯ. ಹೀಗೆ ಇಬ್ಬರು ದಾಸಿಯರು ಇಲ್ಲಿ ಈ ತೋಳು ಒತ್ತುತ್ತಾ, ಇಬ್ಬರು ದಾಸಿಯರು ಇಲ್ಲಿ ಈ ತೋಳು ಒತ್ತುತ್ತಾ, ಇಬ್ಬರು ದಾಸಿಯರು ಅಲ್ಲಿ ಈ ಕಾಲನ್ನು ಒತ್ತುತ್ತಾ, ಇಬ್ಬರು ದಾಸಿ. ಸ್ವಪ್ನದಲ್ಲಿ ಇರಲಿಲ್ಲವೇ ಸ್ವಾಮಿ? ನೀವು ಇಲ್ಲಿ? ಹೌದು ಸ್ವಾಮಿ, ಆದ್ರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ನೀಡಲಿಲ್ಲ. ನಾವು ನಿಮ್ಮ ಸ್ವಪ್ನದಲ್ಲಿ ಇರಲಿಲ್ಲವೇ? ಇಲ್ಲ. ಹಾ, ಇದ್ರಿ ದೂರ ಕುಳಿತಿದ್ರಿ. ಅಲ್ಲಿ ನಮ್ಮ ಮಾತಿನ ತಾತ್ಪರ್ಯ ಸ್ವಲ್ಪ ಅಲ್ಲಿ ಕೂತಿದ್ರಿ, ಮತ್ತೆ ನೀವಲ್ಲಿ ಕುಳಿತು ಸತ್ಯನಾರಾಯಣ ಪಾಠ ಮಾಡ್ತಿದ್ರಿ. ಮತ್ತೆ ನಾವೆಲ್ಲರೂ ಕೇಳ್ತಿದ್ವಿ. ನಾವು ಸೌದಾಮಿನಿ ದೇವಿ, ಧಣಿಮಣಿ, ದಾಸಿಯರು ಎಲ್ಲ ಮಂತ್ರ ಮುಗ್ಧರಾಗಿ ನಿಮ್ಮ ಪ್ರವಚನ ಕೇಳುತ್ತಿದ್ದೆವು. ಈಗ ನಿಮ್ಮನ್ನು ಹೊರತುಪಡಿಸಿ ನಮ್ಮ ಸ್ವಪ್ನ ಹೇಗೆ ಪೂರ್ತಿಯಾಗುತ್ತೆ ಪ್ರಿಯೇ ವರುಣಮಾಲಾ? ಹಾಯ್, ನಮಗನ್ನಿಸಿತ್ತು ನಾವು ಮಹಾರಾಜರಾಗಿದ್ದೆವು. ಎಂತಹ ಸುಂದರ ಸ್ವಪ್ನವಾಗಿತ್ತು. ಇದು ಸ್ವಪ್ನವಾಗಿರಲಿಲ್ಲ ಸ್ವಾಮಿ. ಸ್ವಪ್ನವೇ ಮತ್ತೆ ನಾವು ನೋಡ್ತಿದ್ವೋ ನೀವು ನೋಡ್ತಿದ್ರೋ? ಇಲ್ಲ ಸ್ವಾಮಿ, ಅದು ಸ್ವಪ್ನವೇ, ಆದ್ರೆ ಅರ್ಧ. ಹಾಗಾದ್ರೆ ಇನ್ನರ್ಧ ಎಲ್ಲೋಯ್ತು? ಉಳಿದ ಅರ್ಧ ಸ್ವಪ್ನ ಅಲ್ಲ, ಸತ್ಯ. ಪಂಡಿತ ರಾಮಕೃಷ್ಣ ಮತ್ತೆ ಮಹಾಮಂತ್ರಿ ತಿಮ್ಮರಸರು ಸ್ವಯಂ ಬಂದಿದ್ದರು. ಅದರ ಜೊತೆಗೆ ಪೂರ್ತಿ ಪ್ರಜೆಗಳ ಜನಸಮೂಹ ಮತ್ತೆ ರಾಜ್ಯದ ಸೇನೆ ಕೂಡ ಇತ್ತು. ಹೌದಾ? ಮಹಾರಾಜರು ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ಥಾನದಲ್ಲಿ ನಿಮ್ಮನ್ನು ವಿಜಯನಗರದ ತಾತ್ಕಾಲಿಕ ಮಹಾರಾಜರೆಂದು ಘೋಷಿಸಿದ್ದಾರೆ. ಏನು ಹೇಳ್ತಿದ್ದೀರಾ ನೀವು? ಹೌದು, ಗುರುಮಾತೆ ಸತ್ಯ ಹೇಳ್ತಿದ್ದಾರೆ ಗುರುಜಿ. ಈಗ ನೀವಂತೂ ಕಳ್ತನ ಲೂಟಿ ಅಂತೂ ಮಾಡಲ್ಲ. ಅಂದ್ರೆ ಈಗಿಲ್ವಲ್ಲ, ಈಗ ನೀವು ದರ್ಬಾರಿನ ರಾಜ ಪುರೋಹಿತ ಅಲ್ವಲ್ಲ, ನೀವು ವಿಜಯನಗರದ ತಾತ್ಕಾಲಿಕ ಮಹಾರಾಜರು. ತಾತ್ಕಾಲಿಕ ಮಹಾರಾಜ ತತ್ತಾಚಾರ್ಯರಿಗೆ ಇಲ್ಲಿ ನೋಡಿ. ಇದೇನು? ಇದು ರಾಜಮಾಲೆ ಗುರುಜಿ. ನಮ್ಮ ಕೊಳ್ಳಲ್ಲಿ ಹೇಗೆ ಬಂತು? ಗುರುಜಿ, ರಾಜಮಾಲೆನ ಸ್ವಯಂ ಪಂಡಿತ ರಾಮಕೃಷ್ಣ ಮತ್ತೆ ಮಹಾಮಂತ್ರಿ ಅವರು ನಿಮ್ಗೆ ಹಾಕ ಹೋಗಿದ್ದಾರೆ. ನಿಜವಾಗ್ಲು? ಗುರುಜಿ, ಸುಳ್ಳು ಹೇಳೋದಿದ್ರೆ ನಿಮ್ಮ ಮೇಲೆ ಆಣೆ ಆಗ್ತಿರ್ಲಿಲ್ವಾ? ಬಣಿ, ಹೇಳಿ ಗುರುಜಿ. ಒಮ್ಮೆ ಚಿವುಟಿ ನೋಡು, ಆಗ ವಿಶ್ವಾಸ ಆಗುತ್ತೆ ನಾವು ಸ್ವಪ್ನ ನೋಡಿಲ್ಲವೆಂದು. ಸತ್ಯವೇ, ನಾವು ಮಹಾರಾಜರಾದ್ವಿ. ಒಂದು ವೇಳೆ ಇದು ಸತ್ಯವಾದರೆ ನಾವಿಲ್ಲೇನು ಮಾಡ್ತಿದ್ದೀವಿ? ನಾವಂತೂ ರಾಜ ದರ್ಬಾರಿನಲ್ಲಿರಬೇಕು. ಗುರುಜಿ ಎಲ್ಲೋಗ್ಬಿಟ್ರು? ಕಾಣಿಸ್ತಾನೆ ಇಲ್ಲ. ಬಂದ್ರು ಗುರುಜಿ. ಯಾರನ್ನ ಪ್ರತೀಕ್ಷೆ ಮಾಡ್ತಿದ್ದೀರಾ ಮೂರ್ಖರ? ಮಹಾರಾಜ ಒಬ್ರೇ ಹೋಗ್ತಾರ ದರ್ಬಾರಿಗೆ? ನಡೀರಿ. ಈಗ ಪ್ರಭು ಚಮತ್ಕಾರ ಮಾಡೋಕೆ ಶುರು ಮಾಡಿದ್ರು. ಆಹಾ, ಅಂತೂ ಇವತ್ತು ನಾವು ರಾಜನಾಗಬೇಕೆನ್ನುವ ಸ್ವಪ್ನ ಪೂರ್ತಿಯಾಗೋದಿದೆ. ಎಷ್ಟು ಸುಖದ ಅನುಭವ ಆಗಬಹುದು. ಆ ಪಂಡಿತ ರಾಮಕೃಷ್ಣ ನಮ್ಮ ಸಮಕ್ಷ ತಲೆ ತಗ್ಗಿಸಿ ನಿಂತುಕೊಂಡಾಗ ಹೀಗೆ, ಮತ್ತು ನಾವು ಆ ಸಿಂಹಾಸನದ ಮೇಲೆ ನಿಂತು ಇವನು ಹುಳು ತರ ನರಳುತ್ತಾ ಒತ್ತಾಡುವುದನ್ನು ನೋಡಬೇಕು. ಮಣಿ, ಬೆಕ್ಕು ಸಿಂಹ ತರ ಅರ್ಚೋದನ್ನ ಸುಮಾರು ಸಲ ಕೇಳಿದೀನಿ, ಆದ್ರೆ ಅದೇ ಬೆಕ್ಕನ್ನ ಕಾಡಿನ ರಾಜ ಅಂತ ಸಿಂಹಾಸನದ ಮೇಲೆ ಕೂರಿಸಿರೋದನ್ನ ಮೊದಲನೇ ಸಲ ನೋಡ್ತಿದೀನಿ. ಮೂರ್ಖರ, ನಾವು ಹುಟ್ಟಿನಿಂದಲೇ ರಾಜ ಆಗೋಕೆ ಹುಟ್ಟಿದ್ದೀವಿ, ಆದರೆ ಅದಕ್ಕೆ ಅಧಿಕ ಸಮಯ ಬೇಕಾಯಿತು. ರಾಜ ಗದ್ದುಗೆಗೆ ಸೇರುತ್ತಾ ನಿಮ್ಮನ್ನ ಒಪ್ಪಿದ್ರೆ ತಾನೇ. ಈಗ ನೋಡಿ, ನೀವು ತಾತ್ಕಾಲಿಕ ಮಹಾರಾಜರಾಗಿ ಬಂದಿದ್ದೀರಾ, ಆದ್ರೆ ಯಾರಿಗೂ ಯೋಚನೆ ಇಲ್ಲ. ಯಾವುದೇ ಆಧಾರ, ಯಾವುದೇ ಸತ್ಕಾರ, ಯಾವುದೇ ಪುಷ್ಪವಿಲ್ಲ. ಅಲ್ಲ, ಕೊನೆಗೊಂದು ಹಾರನಾದ್ರೂ ಬೇಡವಾ? ಯಾವುದೇ ಘೋಷಣೆನೂ ಇಲ್ಲ, ಅಘೋಷಣೆನೂ ಇಲ್ಲ. ಎಲ್ಲ ಸುಮ್ಮನಿದ್ದಾರೆ ಗುರುಜಿ. ಹೌದಲ್ವೇ? ಹಾಗಾದರೆ ಮಾಡಿ. ಏನ್ ಮಾಡ್ಬೇಕು ಗುರುಜಿ? ಘೋಷಣೆ ಮಾಡಿ ನಾವು ಬಂದಿರುವುದಕ್ಕೆ. ಅದು ಉಚ್ಚ ಸ್ವರದಲ್ಲಿ ಮಾಡಿ. ನಿಮ್ಮ ಆಜ್ಞೆ ಗುರುಜಿ. ಈ ಕಡೆ ಬಾ.
ಮಾಡು. ಪಾಪಿಗಳ ಪಾಪಿ, ಕಪಟಿಗಳಿಗೆ ಕಪಟಿ. ಪೂರ್ತಿಯಾಗೋಗ್ಬಿಡಿ. ಸೊಕ್ಕಿರುವ ಮನುಷ್ಯ, ಪಾಪಿಗಳ ಪಾಪಿ, ಡೋಂಗಿ ಕಪಟಿ. ಸಂಸ್ಕಾರಹೀನ, ಬುದ್ಧಿಹೀನ, ವಿವೇಕಹೀನ, ನಯವಂಚಕ, ಅವಸರವಾದಿ, ಅತ್ಯಾಚಾರಿ, ದುರಾಚಾರಿ, ಮುಟ್ಟಾಳ, ಕೋಪಿಷ್ಟ, ಮೋಸಗಾರರ ಮೋಸಗಾರ. ಹಾಗೆ ತಿಳಿದುಕೊಳ್ಳುವವರು ಎಚ್ಚರಿಕೆಯಿಂದಿರಿ, ಏಕೆಂದರೆ ನಿಮ್ಮೆದುರು ಮಹಾರಾಜರು ಬರುತ್ತಿದ್ದಾರೆ. ಅಂತಹ ದುಷ್ಟರನ್ನು ಮಾಡಲು ನಿರ್ಣಾಮ. ನೀವು ಮುಂದೆ ನಡೆರಿ ಗುರುಜಿ. ನಮ್ಮ ತಾತ್ಕಾಲಿಕ ಮಹಾರಾಜ ಶ್ರೀ 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 ರಾಜ ತಥಾಚಾರ್ಯ ರಾಜ ದರ್ಬಾರಿಗೆ ಬಂದಿದ್ದಾರೆ. ತೆಗೆದುಹಾಕು. ಏನ್ ತೆಗ್ದಾಕ್ಬೇಕು ಗುರುಜಿ? ಮಹಾರಾಜರ ಮುಂದಿರೋ ತಾತ್ಕಾಲಿಕ ತೆಗೆದುಹಾಕು. ಈ ಬಾರಿ ಬಾರಿ ತಾತ್ಕಾಲಿಕ ಅನ್ನೋ ಅವಶ್ಯಕತೆ ಏನಿದೆ? ಏನು ಅವಶ್ಯಕತೆ ಇಲ್ಲ ಗುರುಜಿ. ನಮ್ಮೆಲ್ಲರ ಮಹಾರಾಜ ಶ್ರೀ 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 ತಥಾಚಾರ್ಯ ರಾಜ ದರ್ಬಾರಿಗೆ ಬರ್ತಿದ್ದಾರೆ. ಮಹಾರಾಜ ತಥಾಚಾರ್ಯರಿಗೆ, ಮಹಾರಾಜ ತಥಾಚಾರ್ಯರಿಗೆ, ಮಹಾರಾಜ ತಥಾಚಾರ್ಯರಿಗೆ, ಮಹಾರಾಜ ತಥಾಚಾರ್ಯರಿಗೆ. ಆನಂದ ಆನಂದ ಆನಂದ. ಶುಭಾಶಯ ತಥಾಚಾರ್ಯ. ಅಂತೂ ರಾಜ್ಯ ಸಿಂಹಾಸನದ ಮೇಲೆ ನಿನ್ನ ಮುತ್ತಿಗೆ ಆಗಿಯೇ ಹೋಯಿತು. ನಿಲ್ಲು ತಥಾಚಾರ್ಯ. ಒಂದು ವೇಳೆ ಇಷ್ಟು ಸರಳವಾಗಿ ಸಿಂಹಾಸನದ ಮೇಲೆ ಸ್ಥಾಪಿತವಾದರೆ ಎಲ್ಲರೂ ನಿನ್ನನ್ನು ಲೋಭಿ ಅಂತ ತಿಳ್ಕೋತಾರೆ. ಏನಾದರೂ ಮಾಡಲೇಬೇಕು. ಇವರೆಲ್ಲರೂ ಸ್ವಯಂ ನಿನ್ನನ್ನು ರಾಜ ಸಿಂಹಾಸನದ ಮೇಲೆ ಸ್ಥಾಪಿತ ಮಾಡಬೇಕು. ಸ್ವಯಂ ನಿನ್ನ ರಾಜ್ಯಾಭಿಷೇಕ ಮಾಡಬೇಕು. ಆಗ ಆಗುತ್ತದೆ ಅಸಲಿ ಆನಂದ. ಏನಾದರೂ ಮಾಡಲೇಬೇಕು ತಥಾಚಾರ್ಯ. ಇಲ್ಲ 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 ಇಲ್ಲ, ಇದು ನಮ್ಮಿಂದಾಗುವುದಿಲ್ಲ. ಇದು ಸಂಭವವಿಲ್ಲ. ಏನ್ ಆಚಾರ್ಯರೇ? ಈ ಸ್ಥಾನ, ಈ ರಾಜಸಿಂಹಾಸನ, ಇದು ತುಳುವ ವಂಶದ ಗೌರವ. ನಾವಿದರ ಮೇಲೆ ಕೂರಲಾಗುವುದಿಲ್ಲ. ಇದು ಅಸಂಭವ. ಆದರೆ ಆಚಾರ್ಯರೇ, ಈ ಅಧಿಕಾರವನ್ನ ಸ್ವಯಂ ಮಹಾರಾಜರೇ ನೀಡಿದ್ದಾರೆ. ಹಾ, ನೀಡಿದ್ದಾರೆ, ಅವಶ್ಯ ನೀಡಿದ್ದಾರೆ. ಮತ್ತು ಇದಕ್ಕಾಗಿ ನಾವು ನಮ್ಮ ಪ್ರಿಯ ಮಹಾರಾಜರಿಗೆ ಹೃದಯದಿಂದ ಆಭಾರಿಗಳು. ಆದರೆ ನಮಗನ್ನಿಸುತ್ತಿಲ್ಲ ನಾವು ಈ ಪದವಿಗೆ ಯೋಗ್ಯರೆಂದು. ಹೇಗೆ ನಾವು ಈ ಸ್ಥಾನದಲ್ಲಿ ಕೂರೋಕೆ ಸಾಧ್ಯ? ಅಲ್ಲಿ ನಮ್ಮ ಮಹಾನ್ ರಾಜ ಶ್ರೀ ಕೃಷ್ಣ ದೇವರಾಯರು ಕೂರುತ್ತಿದ್ದರು. ಹೇಗೆ ಯಾರೋ ನಮ್ಮ ಮಹಾನ್ ಶಾಸಕ ಶ್ರೀ ಕೃಷ್ಣ ದೇವರಾಯರ ಈ ಗೌರವಾನ್ವಿತ ಮತ್ತು ಪೂಜನೀಯ ಸ್ಥಾನದಲ್ಲಿ ವಿರಾಜಿಸಲು ಸಾಧ್ಯ? ಇಲ್ಲ, ಇದು ನಮ್ಮಿಂದ ಆಗುವುದಿಲ್ಲ. ಆದರೆ ತಾತ್ಕಾಲಿಕ ಮಹಾರಾಜರೇ, ನೀವು ಮರೆಯುತ್ತಿದ್ದೀರಿ. ಅದೇ ಮಹಾರಾಜರು ನಿಮಗೆ ಈ ಪದವಿ ನೀಡಿದ್ದಾರೆ. ಇದರ ಮೇಲೆ ನೀವು ವಿರಾಜಮಾನರಾಗಿ ನಿಮ್ಮ ಅನುಭವಿ ಜ್ಞಾನದಿಂದ ಈ ರಾಜ್ಯವನ್ನ ನಡೆಸಲೆಂದು. ನಮಗೆ ತಿಳಿದಿದೆ, ಚೆನ್ನಾಗಿ ತಿಳಿದಿದ್ದೇವೆ. ಆದರೆ ಏನು ಮಾಡುವುದು? ಆಗುತ್ತಿಲ್ಲ, ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆದರೆ ಆಚಾರ್ಯರೇ, ಇಲ್ಲ ಮಂತ್ರಿವರ್ಯ, ಇಲ್ಲ. ಅಷ್ಟೇ ಅಷ್ಟೇ. ನೀವು ನಮ್ಮನ್ನು ವಿವಶಗೊಳಿಸಬೇಡಿ. ಕೃಪೆ ಮಾಡಿ ನೀವು ನಮ್ಮನ್ನು ವಿವಶ ಮಾಡದಿರಿ. ನಮ್ಮಿಂದ ಆಗುತ್ತಿಲ್ಲ, ನಮ್ಮಿಂದ ಆಗುತ್ತಿಲ್ಲ. ಮಣಿ, ನೀನ್ ನೋಡ್ತಿರು, ಈ ಮುದ್ಯಂಗೇನು ಸಿಗಲ್ಲ, ಎಲ್ಲ ಹಾಳು ಮಾಡ್ಕೋತಾನೆ. ಅಯ್ಯೋ, ಹಾಳಾಗೋಗ್ಲಿ ಬಿಡು, ಹೋಗ್ಲಿ ಬಿಡು. ಈಗ ನೀವೇ ಹೇಳಿ, ನೀವೇ ನಮ್ಮ ಜಾಗದಲ್ಲಿ ಇದ್ದಿದ್ರೆ ಏನು ನೀವು ರಾಜರ ಸ್ಥಾನದಲ್ಲಿ ಕೂರ್ತಿದ್ರಾ? ಅದು ಆಚಾರ್ಯರೇ, ಈಗ ನಾವೇನ್ ಹೇಳೋದು? ಸಿಕ್ಕಾಕೊಂಡ್ರಲ್ವಾ ನೀವು ಧರ್ಮ ಸಂಕಟದಲ್ಲಿ ಈಗ ನಮ್ಮ ಹಾಗೆ. ಆದ್ರೆ ಆಚಾರ್ಯರೇ, ಅರ್ಥಾತ್ ತಾತ್ಕಾಲಿಕ ಮಹಾರಾಜ, ಅದು ಈಗ ಈ ಸಮಸ್ಯೆಯ ಪರಿಹಾರ ಮಾಡಲೇಬೇಕಲ್ವಾ? ಮತ್ತೆ ಮಾಡಿ. ಹಾಗಾದ್ರೆ ಮಹಾರಾಜ, ಈ ಪೂರ್ತಿ ರಾಜ ದರ್ಬಾರಿನಲ್ಲಿ ನಮಗೆ ಒಬ್ಬನೇ ಉಪಯುಕ್ತ ವ್ಯಕ್ತಿ ಇರೋದು. ನಮಗೆ ಗೊತ್ತಿದೆ. ಮತ್ತವರೇ ನಮ್ಮ ದರ್ಬಾರಿನ ವಿಶೇಷ ಸಲಹೆಗಾರ ಮಹೋದಯ ಪಂಡಿತ ರಾಮಕೃಷ್ಣ. ಮತ್ತವರೇ ನಮ್ಮ ಸಮಸ್ಯೆಗೆ ಸಮಾಧಾನ ಹುಡುಕುತ್ತಾರೆ. ಸತ್ಯ ನಾಶವಾಯಿತು. ಈ ರಾಮ ಮಧ್ಯೆ ಎಲ್ಲಿಂದ ಬಂದ ಇಂಥ ಸಂದರ್ಭದಲ್ಲಿ? ಮೊಸರಿನಲ್ಲಿ ಕಲ್ಲು ಸಿಕ್ಕ ಹಾಗೆ. ವಿಶೇಷ ಸಲಹೆಗಾರ ಮಹೋದಯ, ಹೇಳಿ.
ನಿಮ್ಮದು ಯಾವ ವಿಚಾರವಿದೆ? ಈ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಳಿ. ನಾವು ಈ ಸಿಂಹಾಸನದ ಮೇಲೆ ಕೂರಬೇಕೋ ಇಲ್ಲ ಕೂರಬೇಡವೋ ಹೇಳಿ. ನನ್ನ ಪ್ರಕಾರ ಕೂರಬಾರ್ದು. ಕೂರಬಾರ್ದು ಆಚಾರ್ಯರೇ, ನೀವು ಖಂಡಿತ ಸರಿಯಾಗಿ ಹೇಳಿದ್ರಿ. ನೀವೇನು ನಮ್ಮ ಮಹಾರಾಜ ಶ್ರೀಕೃಷ್ಣ ದೇವರಾಯರ ಅತಿರಿಕ್ತ ಈ ಸಿಂಹಾಸನದ ಮೇಲೆ ಕೂರೋದಕ್ಕೆ ಯೋಗ್ಯರು ಬೇರೆ ಯಾರೂ ಇಲ್ಲ. ಪೂರ್ತಿ ಲೋಕದಲ್ಲಿ ಮಹಾರಾಜರ ಅತಿರಿಕ್ತ ಇದ್ರ ಮೇಲೆ ಕೂರೋ ಯೋಗ್ಯತೆ ಯಾರಿಗೂ ಇಲ್ಲ. ಆದರೆ ಪಂಡಿತ ರಾಮಕೃಷ್ಣ, ಮಹಾರಾಜರ ಆದೇಶ, ಅವರ ಆದೇಶವನ್ನು ಅವಹೇಳನ ಮಾಡಲಾಗುವುದಿಲ್ಲವಲ್ಲವೇ? ಹೌದು ಮಂತ್ರಿವರ್ಯ, ಸರಿಯಾಗಿ ಹೇಳಿದ್ರಿ. ಮಹಾರಾಜರ ಆದೇಶ ಪಾಲನೆನೂ ಆಗ್ಬೇಕಲ್ವಾ? ಹುಚ್ಚರಾಗಿದ್ದೀರಾ ನೀವು? ಏನು ಒಳ್ಳೆ ಹುಚ್ಚರ ತರ ಮಾತಾಡ್ತಿದ್ದೀರಾ ಸಲಹೆಗಾರ ಮಹೋದಯ? ಅವರು ಸರಿನೇ, ನಾನು ಸರಿನೇ, ಅಲ್ಲಿ ಕೂರಬೇಕು ಇಲ್ಲಿ ಕೂರಬಾರದು? ಈ ಸಮಸ್ಯೆಗೆ ಪರಿಹಾರ ಏನು ಅದನ್ನ ಹೇಳಿ ನೀವು. ಪರಿಹಾರ ತುಂಬಾ ಸರಳವಿದೆ ಆಚಾರ್ಯರೇ. ಇದರಿಂದ ಮಹಾರಾಜರ ಆದೇಶದ ಅವಹೇಳನೂ ಆಗೋದಿಲ್ಲ, ಮತ್ತೆ ನಿಮ್ಗೆ ಈ ತಾಪತ್ರೆಯ ಭಾರವೂ ಹೊರಬೇಕಾಗಿಲ್ಲ. ಓಹೋ, ಈ ಸಮಸ್ಯೆಗೆ ಪರಿಹಾರ ಏನು ಸಲಹೆಗಾರ ಮಹೋದಯ? ಅದನ್ನ ಹೇಳಿ. ಎಲ್ಲಿ ಕೂರಬೇಕು? ಇಲ್ಲಿ ಕೂರಬೇಕಾ? ನೆಲದ ಮೇಲೆ ಹೀಗೆ ಹೀಗೆ ಇಲ್ಲೇ ಕೂರ್ಲ? ಇಲ್ಲೇ ಇಲ್ಲಿ ಕೂತು ಮಾಡ್ಬೇಕಾ ಶಾಸನ? ಹೇಳಿ ಹೇಳಿ. ಖಂಡಿತ ಸರಿಯಾಗಿ ಹೇಳಿದ್ರಿ ಗುರುವರ್ಯ. ಇಲ್ಲೇ ಕೂತು ನೀವು ಶಾಸನ ಹೊರಡಿಸ್ಬೇಕು ಮಹಾರಾಜರ ಚರಣದ ಬಳಿ. ಇದರಿಂದ ನೀವು ಸಿಂಹಾಸನದ ಮೇಲೆ ಕೂರ್ದ ಹಾಗೂ ಆಗಲ್ಲ, ಕೂರ್ದೆ ಇರೋ ಹಾಗೂ ಆಗಲ್ಲ. ಇದಕ್ಕಿಂತ ಉಪಯುಕ್ತ ಸ್ಥಾನ ನಿಮ್ಗಿರೋಕ್ ಸಾಧ್ಯನೇ ಇಲ್ಲ ಗುರುವರ್ಯ. ಸಮಸ್ಯೆಗೆ ಪರಿಹಾರ ಸಿಕ್ಕಾಯ್ತು ತಾತ್ಕಾಲಿಕ ಮಹಾರಾಜ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ರಾಮಕೃಷ್ಣ, ತುಂಬಾ ಚೆನ್ನಾಗಿದೆ. ತಾತ್ಕಾಲಿಕ ಮಹಾರಾಜ, ನಿಮಗೇನು ಹೇಳುವುದಿದೆ ಪಂಡಿತ ರಾಮಕೃಷ್ಣರ ಈ ವಿಚಾರದ ಸಂದರ್ಭದಲ್ಲಿ? ಏನ್ ಹೇಳ್ಬೇಕು? ನಾವು ಅದನ್ನೇ ಕೇಳಬಯಸುತ್ತಿದ್ದೇವೆ ತಾತ್ಕಾಲಿಕ ಮಹಾರಾಜ. ಅದು ಅದು ನಿಮಗೆ ಈ ಸ್ಥಾನ ಸ್ವೀಕಾರವಿದೆಯೇ? ಇಲ್ಲ. ಏನು ಅಂತೀವಿ? ಸ್ವೀಕಾರವಿದೆ, ನಮಗೆ ಸ್ವೀಕಾರವಿದೆ. ನಾವಿಲ್ಲೇ ಕೂರ್ತೀವಿ ಮಹಾರಾಜರ ಚರಣದ ಬಳಿ. ಇಲ್ಲೇ ಕುಳಿತುಕೊಂಡು ನಾವು ಶಾಸನ ಮಾಡುತ್ತೇವೆ. ತಾತ್ಕಾಲಿಕ ಮಹಾರಾಜ ತಥಾಚಾರ್ಯರ ಮೊದಲ ಆದೇಶ, ಅವರು ಕೆಳಗೆ ನೆಲದ ಮೇಲೆ ಕೂತು ದರ್ಬಾರ್ ಸಂಭಾಲಿಸುತ್ತಾರೆ. ತಾತ್ಕಾಲಿಕ ಮಹಾರಾಜರಿಗೆ ಆಸನ ತರಬೇಕು. ಅವಶ್ಯವಾಗಿ. ಆಹಾಹಾಹಾ, ನಿಮ್ಮ ಈ ಸ್ವಾಮಿ ಭಕ್ತಿಗೆ ಈ ರಾಮಕೃಷ್ಣನ ಶತ ನಮನ ಗುರುವರ್ಯ. ಓ, ಕ್ಷಮಿಸ್ಬೇಕು ತಾತ್ಕಾಲಿಕ ಮಹಾರಾಜ. ಹಾಗಾದ್ರೆ ಹೇಳಿ, ತಾತ್ಕಾಲಿಕ ಮಹಾರಾಜ ತತ್ತಾಚಾರ್ಯರಿಗೆ ಹೇಳಿ, ತಾತ್ಕಾಲಿಕ ಮಹಾರಾಜ ಆಚಾರ್ಯ ಶ್ರೀ ತತ್ತಾಚಾರ್ಯರಿಗೆ ನಮಗೆ ಗೊತ್ತಿದೆ ಪಂಡಿತ ರಾಮಕೃಷ್ಣ, ಈ ಆಟ ನೀನು ಬೇಕೆಂದೇ ಆಡಿದೀಯ, ನಮ್ಮನ್ನು ಚಿಕ್ಕವನೆಂದು ತೋರಿಸುವುದಕ್ಕೆ. ಆದರೆ ಮರೆತಿರುವೆ ರಾಮಕೃಷ್ಣ, ಈ ಆಟದ ಪೂರ್ತಿ ಬಾಣಗಳು ನಮ್ಮ ಬತ್ತಳಿಕೆಯಲ್ಲಿವೆ. ನಾವೇ ಇಲ್ಲಿನ ರಾಜ. ಈ ಬಾರಿ ನಿನಗೆ ದರ್ಬಾರಿನಿಂದಷ್ಟೇ ಅಲ್ಲ, ರಾಜ್ಯದಿಂದಲೇ ಅಲ್ಲ, ಬದಲಾಗಿ ರಾಜ್ಯದ ಸೀಮೆಯಿಂದ ಹೊರಹಾಕದಿದ್ದರೆ ನಮ್ಮ ಹೆಸರು ತಥಾಚಾರ್ಯನೇ ಅಲ್ಲ. ಬದಲಿಸುತ್ತೇನೆ ನಿನ್ನ ಕೊಂಡಲಿಯನ್ನು, ನಾಶ ಮಾಡುತ್ತೇನೆ ನಿನ್ನಯ ಎಲ್ಲವನ್ನು. ಪಂಡಿತ ರಾಮಕೃಷ್ಣ. ನಾನು ರಾಜಕುಮಾರ ಗುಂಡಪ್ಪ, ಈ ರಾಜ್ಯದ ಹೊಸ ಸಭಾಪತಿ. ಈ ಪ್ರತಿಜ್ಞೆ ಮಾಡುತ್ತೇನೆ, ಮಹಾರಾಜ ಶ್ರೀ ಕೃಷ್ಣ ದೇವರಾಯರ ಅನುಪಸ್ಥಿತಿಯಲ್ಲಿ ಅವಳ ರಾಜ್ಯವನ್ನು ಯಾವುದೇ ರೀತಿಯ ಹಾನಿಯಾಗಲು ಬಿಡುವುದಿಲ್ಲ. ಲಕ್ಷ್ಮೀ ಅಮ್ಮ ದೇವಿಯನ್ನು, ಈ ರಾಜ್ಯದ ಗುಲುಮಾತೆ ಮತ್ತು ಶಾಲದ ದೇವಿಯನ್ನು ಈ ರಾಜ್ಯದ ಮಹಾರಾಣಿಯಾಗಿ ಘೋಷಿಸುತ್ತಿದ್ದೇನೆ. ಮಹಾರಾಜ ಗುಂಡಪ್ಪನಿಗೆ ಜೈ, ಮಹಾರಾಜ ಗುಂಡಪ್ಪನಿಗೆ ಜೈ. ಏನು ಮಹಾಮಂತ್ರಿ? ಹೇಳಿ ಮಹಾರಾಜ. ಸೇನಾಪತಿ, ಇವನನ್ನು ಬಂದಿ ಮಾಡಿ ಈ ಮೂಲಕ ಅಪರಾಧ
ಅಪರಾಧಿಗೆ ದಂಡನೆ ನೀಡಿ. ಈತ ಸ್ವಯಂ ತನ್ನ ಕಾಲ ಮೇಲೆ ಕಲ್ಚಪ್ಪಲಿ ಹೇಳ್ಕೊತಾನೆ. ಇವನನ್ನು ಕೊಠಡಿಯಲ್ಲಿ ಬಂದಿ ಮಾಡಿ 7 ದಿನ ಏನನ್ನು ಕೊಡಬೇಡಿ ತಿನ್ನಲು. ನಿಮ್ಮಾಜ್ಞೆ ಮಹಾರಾಜ. ಹೇ ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಸುಮ್ನಿಲ್ಲ ಸೋಮಾಲಿ. ಮಾಲಾಚೆ ಗುಂಡಪ್ಪನೆದಲು ಜೋಲಾಗಿ ಮಾತಾಡ್ತ್ಯಾ? ಮಹಾರಾಜ? ಅಯ್ಯೋ, ಯಾರ ಮಹಾರಾಜ? ಇವನೇ ಮಹಾರಾಜ, ಯುವರಾಜ ಗುಂಡಪ್ಪ. ಎಲ್ಲಿವರೆಗೂ ನಮ್ ರಾಜ್ಯದ ಅಸಲಿ ಮಹಾರಾಜ ಬರೋದಿಲ್ವೋ ಇವನೇ ನಮ್ ಮಹಾರಾಜ ಈ ರಾಜ್ಯಕ್ಕೆ ಮತ್ತೆ ಈ ಮನೆಗೆ. ಓಹೋ ನೋಡಪ್ಪ, ಗಿಡ್ಡವಾದ ಮಹಾರಾಜ ಶುರುವಾಗೋ ಮೊದ್ಲೇ ಮುಗ್ದು ಹೋಗ್ತಾನೆ. ಒಂದು ಸಣ್ಣ ಲಟ್ಟಣಿಗೆ ಎತ್ತಕ್ಕಾಗಲ್ಲ, ಬಂದ್ಬಿಟ್ಟ ರಾಜನಾಗಕ್ಕೆ. ಹೋಗೋಗ್. ಆರಾಮಾಗಿ ಗುಂಡಪ್ಪ, ಈ ಲಟ್ಟಣಿಗೆ ಕೆಳಗ್ ಸಿಕ್ಕಾಕೊಂಡು ನಿನ್ನ ಪ್ರಾಣವನ್ನು ಕಳ್ಕೋಬೇಡ ಮಿತ್ರ. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ಯಾ? ಹುಡುಗಾಟಕ್ಕೊಂದ್ ಮಿತಿ ಇರುತ್ತೆ, ಬಿಡಿ ನನ್ನ. ಹುಡುಗಾಟನ? ಅದು ನಾನು. ಏನ್ ಅವಶ್ಯಕತೆ ಇತ್ತು ಆ ಗೂಳಿ ಕೆಂಪು ಬಟ್ಟೆ ಕಥನವನ್ನ ಸತ್ಯ ಮಾಡೋಕೆ? ಮಹಾರಾಜರು ನಿನ್ನನ್ ರಾಜ ಮಾಡಿದ್ರಲ್ವಾ, ಮತ್ತೇನ್ ಅವಶ್ಯಕತೆ ಇತ್ತು ಆ ತತ್ತಾಚಾರ್ಯನ್ನ ತಾತ್ಕಾಲಿಕ ರಾಜನನ್ ಮಾಡೋದು? ಸ್ವಯಂ ಮಹಾರಾಜ ಯಾಕಾಗ್ಲಿಲ್ಲ? ಸ್ವಯಂ ಯಾಕೆ ಮಹಾರಾಜ ಆಗ್ಲಿಲ್ಲ? ಸರಳ ಏನೋ ಮಹಾರಾಜನಾಗೋದು. ಎಷ್ಟು ಜವಾಬ್ದಾರಿಯ ಕೆಲ್ಸ ಅದು. ಎಷ್ಟು ಮುಳ್ಳುಗಳಿರುತ್ತೆ ಗೊತ್ತಾ ಆ ಒಂದು ರಾಜ ಮುಕ್ಕುಟದ ಕೆಳಗೆ. ಮತ್ತೆ ಆ ಮುಳ್ಳುಗಳ ಮೇಲೆ ನಡೆಯೋದು ಅಷ್ಟು ಸುಲಭದ ಕೆಲ್ಸ ಅಲ್ಲ. ಯೋಚ್ಸು, ಒಂದ್ ವೇಳೆ ಮಹಾರಾಜ ಆಗಿದ್ರೆ ಎಷ್ಟು ಲಾಭ ಆಗ್ತಿತ್ತು ನನ್ಗ? ನಮ್ಗೆ ರಾಜವೈಭವದ ವಸ್ತ್ರ ಸಿಂಗಾರ, ರಾಜವೈಭವದ ಖಾದ್ಯ ಸಾಮಗ್ರಿ, ರಾಜವೈಭವದ ಆಡಂಬರದ ಜೀವನ, ವೈಭೋಗವೋ ವೈಭೋಗ. ಹಾ ಅಮ್ಮ, ವೈಭೋಗದ ಹಣ್ಣು ತರಕಾರಿ, ವೈಭೋಗದ ಲಡ್ಡು. ಅರೆ, ಯಾವ ವ್ಯಾಪಾರಿನೂ ನಮ್ಮ ಹತ್ರ ಚೌಕಾಸಿನೂ ಮಾಡಲ್ಲ. ಗಂಟೆಗಳು, ಮತ್ತೆ ರಾಜವೈಭೋಗದ ಗಂಟೆ. ಅಮ್ಮ, ನಮ್ಮಿಂದ ಯಾರು ಶುಲ್ಕನೂ ಕೇಳ್ತಿರ್ಲಿಲ್ಲ, ಮತ್ತೆ ರಾಜನ್ ಪರಿವಾರದಿಂದ ಯಾರಾದ್ರೂ ಶುಲ್ಕ ಕೇಳ್ತಾರೇನೋ? ಹೇ ಭಗವಂತ, ಎಂಥ ಮೂರ್ಖ ಪರಿವಾರ ನೀಡಿದ್ಯಾ ನನಗೆ. ರಾಜ ಪರಿವಾರದವರಾಗಿದ್ರು ಅಷ್ಟೇ, ಯೋಚನೆ ಮಾತ್ರ ಹೀಗೆ ಇರುತ್ತೆ. ತರಕಾರಿ, ಖಾದ್ಯ ಸಾಮಗ್ರಿ, ವಸ್ತ್ರಗಳು, ಗಂಟೆಗಳು. ಅಯ್ಯೋ ಲೋಭಿಗಳ, ಸ್ವಲ್ಪನಾದ್ರೂ ದೊಡ್ಡದಾಗಿ ಯೋಚಿಸಿ. ಹೌದಾ, ನಾವ್ ಲೋಭಿಗಳ? ಆ ತತ್ತಾಚಾರ್ಯ ಅವ್ನ್ ಲೋಭಿ ಅಲ್ವಾ? ನೀನ್ ಅವನ್ನ ರಾಜ ಮಾಡಿದ್ಯಾ? ಹೇ, ಆದ್ರೆ ಮಂತ್ರಿವರಿರು ನಾನು ಇದೀವಲ್ಲ, ನಾವಿರುವಾಗ ಆ ಆಚಾರ್ಯರು ಯಾವ ಬೇಳೆನೂ ಬೇಯೋದಿಲ್ಲ. ಹೇ, ಎಂತ ರಾಜ ಮಾಡಿದರೆ ನಮ್ಮ ಗುರುಜಿನ. ಹೇ, ಯಾವ ತಿಲಕನೂ ಹಾಕ್ಲಿಲ್ಲ, ಯಾವುದೇ ರಾಜ ಮುಕುಟ ಹಾಕ್ಲಿಲ್ಲ. ಅದ ಹಾಳಾಗೋಗ್ಲಿ, ಸನ್ಮಾನದ ರೂಪದಲ್ಲಿ ಒಂದ್ ಮಾಮೂಲಿ ಪೇಟ ಕೂಡ ಹಾಕ್ಲಿಲ್ಲ. ಅಯ್ಯೋ, ಇರೋದಕ್ಕೆ ವೈಭವದ ಮಹಲನ್ನು ಕೊಟ್ಟಿಲ್ಲ. ಗೊತ್ತಿಲ್ಲ ಅದ್ಯಾವ ಸೀಮೆ ರಾಜ್ನಾಗ್ ಕೂತಿದಾರೋ ಏನೋ. ಸರಿಯಾಗಿ ಹೇಳ್ತಿದ್ಯಾ ತಣಿ. ರಾಜ್ ಮಹಲಿನ ಸುಖ ಪ್ರಾಪ್ತಿನೂ ಆಗಿಲ್ಲ ನಮ್ ಗುರುಜಿಗೆ. ಅದ್ರ ಜೊತೆಗೆ ಪಂಡಿತ ರಾಮಕೃಷ್ಣ ಅದ್ರಲ್ಲಿ ಇವ್ರನ್ನ ನೆಲದ ಮೇಲೆ ಕೂರ್ಸಿದಾನೆ. ದರ್ಬಾರ್ ನೋಡ್ಕೊಳ್ಳೋದಿಕ್ಕೆ ಇವ್ರನ್ನೇನ್ ಮಹಾರಾಜರು ಅಂತ ಕರೀತಾರ? ಅಯ್ಯೋ ಮಣಿ, ನಾವ್ ನೋಡಿದ್ದು ರಾಜನ್ ಕಾಲ್ ಕೆಳಗೆ ದರ್ಬಾರ್ ಇರುತ್ತೆ ಅಂತ, ಆದ್ರೆ ಇಲ್ಲಿ ನೋಡಿದ್ರೆ ರಾಜನೇ ದರ್ಬಾರಿನ ಕಾಲ್ ಕೆಳಗಿದ್ದಾರೆ. ಅಂಗಮರ್ಧನ ಮಾಡ್ತಿದ್ರಲ್ಲ, ಹೊಡಿತಿದ್ದೀರಾ? ಒಂದು ಕಡೆ ಆ ಪಂಡಿತ ರಾಮಕೃಷ್ಣ ನಮ್ಮನ್ನ ನೆಲದ ಮೇಲೆ ಕೂರಿಸ್ದ. ನಾವು ಮಹಾರಾಜರಾದ್ರೂ ಕೂಡ ಮಹಾರಾಜರ ಗೌರವ ತಗೊಳಕ್ ಆಗ್ತಿಲ್ಲ. ಎಲ್ಲ ಆ ಪಂಡಿತ ರಾಮಕೃಷ್ಣನ ಕಾರಣ. ಅನ್ನಿಸುತ್ತಿದೆ ಮತ್ತೊಮ್ಮೆ ಆ ಪಂಡಿತ ರಾಮಕೃಷ್ಣನಿಗೆ ಈ ತಥಾಚಾರ್ಯನ ಕ್ರೋಧ ಸ್ಪಷ್ಟ ರೂಪ ತೋರಿಸಬೇಕು. ಅದನ್ನ ಕಂಡು ಅವನು ನರಳಿ ಸಾಯಬೇಕು. ಆದರೆ ಅದಕ್ಕೂ ಮೊದಲು ನಮಗೆ ಆ ಗೌರವ ಸಿಗುವುದು ಅವಶ್ಯಕತೆ ಇದೆ. ಮಹಾರಾಜರ ಗೌರವ ಬೇಕು ನಮಗೆ. ರಾಜ ಸಿಂಹಾಸನ, ರಾಜ ನೇತೃತ್ವ ಇದೆಲ್ಲವೂ ನಿನ್ನದಾಗೋದು ಸ್ಪಷ್ಟ ರೀತಿಯಲ್ಲಿ ಕಾಣಿಸುತ್ತಿದೆ. ರಾಜನಾಗುವವನಿದ್ದೀಯ. ಮತ್ತೆ ಒಬ್ಬನೇ ವ್ಯಕ್ತಿ ಇದ್ದಾನೆ ನಮಗೆ ಸಹಾಯ ಮಾಡುವವನು. ಅಲಕ್ ನಿರಂಜನ್, ಅಲಕ್ ನಿರಂಜನ್. ಬಾಬನ ನೆನೆಸ್ಕೊಂಡು ಬಾಬಾ ಪ್ರಕಟರಾದ್ರು. ಪ್ರಣಾಮಗಳು. ಏನು ನೀನು ಬಯಸುತ್ತಿದ್ದೀಯೋ ಹಾಗೇ ಆಗುತ್ತದೆ ಬಾಲಕ. ನಿನ್ನ ಮನಕಾಮನೆಗಳು ಅವಶ್ಯ ಪೂರ್ತಿಯಾಗುವುದು ಮತ್ತು ಇದನ್ನು ನಮ್ಮ ದಿವ್ಯ ದೃಷ್ಟಿ ಸ್ಪಷ್ಟವಾಗಿ ಕಾಣುತ್ತಿದೆ. ಬಾಬಾ,
ನಿಮ್ಮ ಭವಿಷ್ಯವಾಣಿ ಸತ್ಯವೆಂದು ಸಾಬೀತಾಯಿತು. ನಾವು ಮಹಾರಾಜರಾದ್ವು ಬಾಬಾ, ನಾವು ಮಹಾರಾಜರಾದ್ವು. ಅರ್ಧಂಬರ್ಧ ಮಹಾ ಅಂತೂ ಸಿಕ್ತು, ಆದ್ರೆ ರಾಜ ಅಲ್ಲ. ಕಾಲ ಸಿಕ್ತು ಆದ್ರೆ ಸಿಂಹ ಅಲ್ಲ. ಇರೋ ಬರೋ ಮರ್ಯಾದೆಯಲ್ಲ ಮಣ್ಣಲ್ಲಿ ಮಣ್ಣಾಗೋಯ್ತು. ಅಯ್ಯೋ, ಇದೆಲ್ಲ ಆದದ್ದೇ ಆ ದುರುಳ ವ್ಯಕ್ತಿ ರಾಮನ ಕಾರಣ. ಹಾ ಬಾಬಾ, ಆ ರಾಮನ ಕಾರಣ ನಮಗೆ ನಮ್ಮ ಗೌರವ ಸಿಗಲಿಲ್ಲ, ನಮಗೆ ಸಿಗಬೇಕಾದ್ದು. ಬಾಬಾ ಕೃಪೆ ಮಾಡಿ ಯಾವುದಾದ್ರೂ ಉಪಾಯ ಕೊಡಿ. ಹೇಗೆ ನಮ್ಮ ಅಧಿಪತ್ಯವನ್ನು ಸ್ಥಾಪಿತಗೊಳಿಸಬೇಕೆಂದು ಎಲ್ಲರ ಸಮಕ್ಷ ಕಸಿದ್ಕೋಬೇಕಂತ ಬೇಗ ಕಸಿದ್ಕೋ, ಬೇಗ ಬೇಗ ಬೇಗ. ಅವನ ಅಧಿಕಾರ ಕಸಿದ್ಕೊಳ್ಳಿ. ಅಧಿಕಾರ ಕಸಿದ್ಕೋಬೇಕಾ? ಬಾಬಾ ನಮಗೇನು ಅರ್ಥ ಆಗಲಿಲ್ಲ. ನೀನ್ ಯಾರು? ನಾವ್ಯಾರ? ನಾವು ರಾಜಗುರು ತತ್ತಾಚಾರ್ಯ. ಅದಾಗಿದ್ದೆ, ಈಗ ನೀನೇನು? ಏನು? ಅಯ್ಯೋ ಗುರುಜಿ, ನೀವು ಮಹಾರಾಜ ತಥಾಚಾರ್ಯ. ಮಹಾರಾಜ ಮರ್ತಿದ್ದೀರಾ? ಹಾ, ನಾವು ಮಹಾರಾಜರು. ಮಹಾರಾಜ ಅರ್ಥಾತ್ ಸಂಪೂರ್ಣ ಶಕ್ತಿ ಮತ್ತು ಅಧಿಕಾರಕ್ಕೆ ನೀನೇ ಸ್ವಾಮಿ. ಆ ಎಲ್ಲ ಅಧಿಕಾರ ಮಹಾರಾಜ ಶ್ರೀಕೃಷ್ಣ ದೇವರಾಯರದಾಗಿತ್ತು, ಈಗ ನಿನ್ನದು. ಈಗೇನು ನಿನಗೂ ಅರ್ಥ ಮಾಡಿಸುವ ಅವಶ್ಯಕತೆ ಇದೆಯೇ? ಈಗ ನೀನೇನ್ ಮಾಡೋಕ್ ಸಾಧ್ಯವಿಲ್ಲ. ನಾವು ಮರೆತಿದ್ವು ನಾವ್ಯಾರು ಮತ್ತೆ ನಾವೇನ್ ಮಾಡ್ತಿದ್ದೀವಿ ಅಂತ. ಆದರೆ ಅಸಲಿಗೆ ನಾವು ಅಂತವರು, ಏನು ಬೇಕಿದ್ದರೂ ಮಾಡುವವರು. ಧಣಿಮಣಿ, ಹೇಳಿ ಗುರುಜಿ. ಈಗ ಇದೇ ಸಮಯ. ತತ್ಕಾಲ ಆದೇಶದ ಮೇಲೆ ಪಂಡಿತ ರಾಮಕೃಷ್ಣ ಮತ್ತು ಮಹಾಮಂತ್ರಿ ತಿಮ್ಮರಸರಿಗೆ ಸಂದೇಶ ಕಳುಹಿಸಿ ನಮ್ಮ ಸಮಕ್ಷ ಉಪಸ್ಥಿತರಾಗಲು ಹೇಳಿ. ಈಗ ಇದೇ ಸಮಯ. ನಾವು ತಿಳಿಯಬಹುದೇ ಆಚಾರ್ಯರೇ, ನಿಮ್ಮ ತತ್ಕಾಲ ಆದೇಶದಿಂದ ನಮ್ಮನ್ನ ಏಕೆ ಬರ ಹೇಳಿದ್ದೀರೆಂದು? ಆಚಾರ್ಯರು ಬರ ಹೇಳಿಲ್ಲ ಇಲ್ಲಿಗೆ ನಿಮ್ಮನ್ನ. ಹಾಗಾದ್ರೆ ಯಾರು ಕರೆಸಿದ್ದು? ನಮ್ಮ ತಾತ್ಕಾಲಿಕ ಮಹಾರಾಜ ನಿಮಗೆ ಆದೇಶ ನೀಡಿದ್ದಾರೆ ಇಲ್ಲಿಗೆ ಬರುವುದಕ್ಕೆ. ನಮ್ಗೆ ಅರ್ಥವಾಯ್ತು ಮಹೋದಯ. ಪ್ರಶ್ನೆನೂ ನಾವು ತಾತ್ಕಾಲಿಕ ಮಹಾರಾಜರಲ್ಲೇ ಕೇಳ್ತೇವೆ. ಏನು ತಾತ್ಕಾಲಿಕ ಶ್ರೀ ತತ್ತಾಚಾರ್ಯರು ನಮಗೆ ಹೇಳುವ ಕಷ್ಟ ತೆಗೆದುಕೊಳ್ಳುವರೆ? ಅವರು ಅಚಾನಕ್ ಆಗಿ ನಮ್ಮನ್ನ ಏಕ್ ಬರ ಹೇಳಿದ್ದಾರೆ? ಮಹಾರಾಜ್ರಿ ಅವರು ಮಹಾರಾಜ್ ನೆನಪಿಸ್ಕೊಂಡ್ರು, ಇಲ್ದಿದ್ರೆ ಇಲ್ಲ. ನಿಮ್ಗೇನಾದ್ರೂ ಕಷ್ಟವಿದೆಯೇ ಸಲಹೆಗಾರ ಮಹೋದಯರೇ? ಇಲ್ಲ ಇಲ್ಲ, ನನಗಂತೂ ಯಾವ ಕಷ್ಟನೂ ಇಲ್ಲ. ಅವ್ರು ಬೇಕಿದ್ರೆ ನಮ್ಮನ್ನ 100 ಬಾರಿ ನೆನಪಿಸ್ಕೋಬಹುದು. ಆದ್ರೆ ಕರ್ತವ್ಯ ಇರುತ್ತಲ್ವಾ ಕೇಳಕ್ಕೆ. ನೀವು ಒಪ್ಪುತ್ತೀರಾ ನಾವು ನಿಮ್ಮ ಮಹಾರಾಜರೆಂದು? ಆ ಅಧಿಕಾರದಿಂದ ನಾವು ನಿಮಗೆ ಹೇಳುತ್ತಿದ್ದೇವೆ, ನೀವು ಕೇಳುತ್ತೀರಾ? ಮಧ್ಯ ಮಾತನಾಡಬಾರದು. ಯಾವುದೇ ಪ್ರಶ್ನೆ ಕೇಳುವ ಹಾಗಿಲ್ಲ, ಯಾವುದೇ ಪ್ರತಿವಾದವೂ ಇಲ್ಲ. ಕೇವಲ ಕೇಳುತ್ತೀರಾ ಮತ್ತು ಆದೇಶದ ಪಾಲನೆ ಮಾಡುತ್ತೀರಾ. ಅರ್ಥವಾಯ್ತು? ಹಾ, ಅರ್ಥವಾಯ್ತು. ನಮ್ಮ ಮೊದಲ ನಿರ್ಣಯ ಏನೆಂದರೆ, ಎಲ್ಲಿಯವರೆಗೂ ನಾವು ಮಹಾರಾಜರಾಗಿರುತ್ತೀವೋ ನಾವು ನಮ್ಮ ನಿವಾಸದಲ್ಲ, ಬದಲಾಗಿ ರಾಜಮಹಲಿನಲ್ಲಿ ಇರುತ್ತೇವೆ. ಒಬ್ಬ ಮಹಾರಾಜರು ಇರಬೇಕಾದದ್ದು, ಹಾಗೂ ಎಲ್ಲಿ ಶಾಸನ ನಡೆಯಬೇಕೋ. ಆದ್ರೆ ತಾತ್ಕಾಲಿಕ ಮಹಾರಾಜ? ಏನ್ ಹೇಳ್ತಿದ್ದೀರಾ ಮಂತ್ರಿವರ್ಯ? ತಾತ್ಕಾಲಿಕ ಮಹಾರಾಜರು ಎಚ್ಚರಿಸಿದ ಮೇಲೂ ನೀವು ಮಧ್ಯ ಮಾತಾಡೋ ದುಸ್ಸಾಹಸ ಮಾಡ್ತಿದ್ದೀರಾ. ಬೇಡ. ಇಲ್ಲ ತಾತ್ಕಾಲಿಕ ಮಹಾರಾಜ, ಮುಂದೆ ಹೇಳಿ. ಎಲ್ಲ ಸುಖ ವೈಭೋಗ, ಸಮಸ್ತ ರಾಜಕೀಯ ಸೇವೆಗಳು ಒಬ್ಬ ರಾಜನಿಗೆ ಸಿಗಬೇಕಾದ್ದು ಈಗ ನಮಗೆ ಪ್ರಾಪ್ತಿಯಾಗಬೇಕು. ಆದರೆ ಆಚಾರ್ಯರೇ, ನೀವು ಇದೆ ಮಂತ್ರಿವರ್ಯ, ಖಂಡಿತ ಸಿಗ್ಬೇಕು. ನೀವು ಏನೋ ಹೇಳ್ತಿದ್ರಿ. ಇವತ್ತಿನ ನಂತರ ನಮ್ಮ ದಿನಚರಿ ಹಾಗೆ ಇರಬೇಕು. ಹೇಗೆಂದರೆ ನಮ್ಮ ಮಹಾರಾಜ ಶ್ರೀ ಕೃಷ್ಣ ದೇವರಾಯರದಾಗಿತ್ತು. ನಾವು ನಂಬಿದ್ದೇವೆ ಮಹಾರಾಜರ ಆದೇಶದ ಪಾಲನೆ ಸಂಪೂರ್ಣವಾಗಬೇಕು. ಇಲ್ಲದಿದ್ದರೆ ಸರಿ ಸರಿ ತಾತ್ಕಾಲಿಕ ಮಹಾರಾಜ. ಆದರೆ ಮಹಾರಾಜ ಶ್ರೀಕೃಷ್ಣ ದೇವರಾಯರ ಆಯಸ್ಸು ನಿಮಗಿಂತ ಕಡಿಮೆ. ಈಗ ಅದೆಲ್ಲವನ್ನ ನೀವು ಹೇಗೆ ಮಾಡ್ತೀರಾ? ನಾವು ಮಹಾರಾಜ ತಥಾಚಾರ್ಯ. ಒಂದು ವೇಳೆ ಹಾಗಾಗದಿದ್ದರೆ ಅದರ ದಂಡನೆ ನಾವು ಸ್ವಯಂ ನಿಶ್ಚಿತ ಮಾಡುತ್ತೇವೆ. ಇನ್ನೇನಾದ್ರೂ ಆಜ್ಞೆ ಇದ್ರೆ ಹೇಳಿ. ನಮಗೇಕೆ ಹಾಗೆ ಪ್ರತೀತಿಯಾಗುತ್ತಿದೆ? ನೀವು ನಮ್ಮ ಪರಿಹಾಸ್ಯ ಮಾಡುತ್ತಿದ್ದೀರೆಂದು. ಶಿವ 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 ಶಿವ, ಏನ್ ಹೇಳ್ತಿದ್ದೀರಾ ತಾತ್ಕಾಲಿಕ ಮಹಾರಾಜ? ನಾನು ಕೇವಲ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಿದ್ದೆ. ಯಾವ್ದಾದ್ರೂ ಆಜ್ಞೆ ಇದ್ರೆ ಹೇಳಿ. ನಾವು ಬಯಸುತ್ತೇವೆ ನೀವು ನಮ್ಮ ಜಯ ಜಯಕಾರವನ್ನು ಮಾಡಬೇಕೆಂದು. ಹಾಗೆ ಜಯಕಾರ ಹಾಕುತ್ತಾ ತಲೆಬಾಗಿಸಿ ಬೆನ್ನು ತೋರಿಸದೆ ನಮಗೆ
ಇಲ್ಲಿಂದ ಪ್ರಸ್ಥಾನಿಸಬೇಕು. ಹೇಳಿ ತಾತ್ಕಾಲಿಕ ಮಹಾರಾಜ ತತ್ತಾಚಾರ್ಯರಿಗೆ ಜೈ. ಹೇಳಿ ತಾತ್ಕಾಲಿಕ ಮಹಾರಾಜ ತತ್ತಾಚಾರ್ಯರಿಗೆ ಹೇಳಿ. ಇದೇನು ಜಯಕಾರವೋ ಇಲ್ಲ ಕಿವಿಯಲ್ಲಿ ಗುಪ್ತ ಸೂಚನೆ ನೀಡುತ್ತಿದ್ದೀರೋ? ಜಯ ಜಯ ಉಚ್ಚ ಸ್ವರದಲ್ಲಿ ಜಯಕಾರ ಹಾಕಿ. ಇದರಿಂದ ಜಯಕಾರದ ಶಬ್ದ ವಿಜಯನಗರದ ಮೂಲೆ ಮೂಲೆಗೂ ಕೇಳಿಸಬೇಕು. ಹಾಗೆ ಹೇಳಿ, ಮಹಾರಾಜ ತತ್ತಾಚಾರ್ಯರಿಗೆ ಜೈ. ಮಹಾರಾಜ ತತ್ತಾಚಾರ್ಯರಿಗೆ ಜೈ. ಈಗ ನಾವ್ಯಾಕೆ ಜಯಕಾರ ಹಾಕ್ತಿದ್ದೀವಿ? ಜಯಕಾರ ಇವ್ರು ಹಾಕ್ಬೇಕು. ಹೇಳಿ. ಹಾ ಹೇಳಿ ಹೇಳಿ. ಮಹಾರಾಜ ತತ್ತಾಚಾರ್ಯರಿಗೆ ತಾತ್ಕಾಲಿಕ ಮಹಾರಾಜ ತತ್ತಾಚಾರ್ಯರಿಗೆ ತಾತ್ಕಾಲಿಕ ಮಹಾರಾಜ ತತ್ತಾಚಾರ್ಯರಿಗೆ. ಏನಾಗಿದೆ ಆಚಾರ್ಯರಿಗೆ? ಆ ಮುಸುಡಿಗೆ ಜೈಕಾರ ಬೇರೆ. ಇವ್ರು ತಗೋತಾರ ನಮ್ಮ ಮಹಾರಾಜರ ಸ್ಥಾನ. ಹಾಲಲ್ಲಿ ಸ್ನಾನ ಮಾಡ್ತಿದ್ದಾಗೆ ಕಾಗೆ ಹಂಸವಾಗಲ್ಲ. ಪಂಡಿತ ರಾಮಕೃಷ್ಣ, ನೀವು ನಗ್ತಿದ್ದೀರಾ? ಇನ್ನೇನ್ ಮಾಡ್ಲಿ ಮಂತ್ರಿವರ್ಯ, ಈಗ ಅಷ್ಟೊಂದು ದೊಡ್ಡ ಶಾಸ್ತ್ರ ವಿದ್ವಾನ, ಇಷ್ಟು ದೊಡ್ಡ ಕುಲಗುರು ಈ ತರ ಮಕ್ಕಳ ಹಾಗೆ ವ್ಯವಹಾರ ಮಾಡಿದ್ರೆ ನಗು ಬರ್ದೇ ಇರುತ್ತಾ? ನೋಡ್ತಿದ್ರೆ ಇದರಲ್ಲಿ ಆಚಾರ್ಯದ ಯಾವುದೇ ತಪ್ಪಿಲ್ಲ. ಇಷ್ಟು ದೊಡ್ಡ ಪದವಿ ಪ್ರಾಪ್ತಿಯಾದ್ರೆ ಯಾರ ಮಾನಸಿಕ ಸ್ಥಿತಿ ಬೇಕಿದ್ರೂ ಹಾಳಾಗತ್ತೆ. ಆದ್ರೆ ಪಂಡಿತ ರಾಮಕೃಷ್ಣ, ಮಂತ್ರಿವರ್ಯ, ನೀವು ವ್ಯರ್ಥವಾಗಿ ಚಿಂತೆ ಮಾಡ್ತಿದ್ದೀರಾ. ಆಚಾರ್ಯರು ಏನ್ ಕೇಳ್ತಿದಾರೋ ಅಧಿಕಾರದ ದೃಷ್ಟಿಯಿಂದ ಒಪ್ಲೇಬೇಕು. ಹಾ, ಅವ್ರು ಏನ್ ಕೇಳ್ತಿದಾರೋ, ಅವ್ರು ಎಲ್ಲಿವರೆಗೂ ಎಷ್ಟು ಸಂಭಾಲಿಸ್ತಾರೋ ಅದು ನೋಡೋಕೆ ಅವಶ್ಯ ಮಜವಾಗಿರುತ್ತೆ. ನಾಳೆ ಅರಮನೆಯಲ್ಲಿ ಬಹಳಷ್ಟು ಬದಲಾವಣೆ ಸಾಧ್ಯವಿದೆ ಮಂತ್ರಿವರ್ಯ, ತಯಾರಾಗಿದೆ. ಹಾ ನೋಡಿ, ಇವ್ರು ಜೀವಿಸ್ತಾರಂತೆ ಮಹಾರಾಜರ ಜೀವನ ಶೈಲಿನ. ಹಾಗಾದ್ರೆ ಪ್ರತೀಕ್ಷೆ ಯಾಕೆ ಮಂತ್ರಿವರ್ಯ? ನಡೀರಿ, ಎಬ್ಸೋಣ ಇವ್ರನ್ನ. ನಿಲ್ಲಿಸಿ ಈ ಡೋಲು ನಗಾರಿಯನ್ನ. ತಾತ್ಕಾಲಿಕ ಮಹಾರಾಜ ತತ್ತಾಚಾರ್ಯರಿಗೆ ಸುಪ್ರಭಾತ. ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಹೀಗೆ ತುಂಬಿ ಎಬ್ಬಿಸ್ತಿದ್ರ ನೀವು? ಕ್ಷಮಿಸ್ಬೇಕು ತಾತ್ಕಾಲಿಕ ಮಹಾರಾಜ. ಅಯ್ಯೋ ಕ್ಷಮಿಸಿ ತಾತ್ಕಾಲಿಕ ಮಹಾರಾಜ. ಕ್ಷಮಿಸಿದ್ವಲ್ಲ. ನೀವ್ ಯಾವ್ದೊಂದು ದೊಂಬಿ ಅಂತ ಇದ್ದೀರಲ್ಲ, ನಮ್ಮ ಅಸ್ಲಿ ಮತ್ತೆ ಆಧರಣೀಯ ಮಹಾರಾಜ ಶ್ರೀಕೃಷ್ಣ ದೇವರಾಯರು ಪ್ರತಿದಿನ ಇದೇ ಮಧುರ ಶಾಸ್ತ್ರೀಯ ಸಂಗೀತ ಕೇಳಿ ಎಚ್ಚರವಾಗೋದು. ಅವರು ಹೇಳಬಹುದೇನೋ, ನಮಗೆ ಈ ಪ್ರಕಾರವಾಗಿ ಎಚ್ಚರಗೊಂಡ ಅಭ್ಯಾಸವಿಲ್ಲ. ಅಭ್ಯಾಸ ಮಾಡ್ಕೊಳ್ಳಿ ತಾತ್ಕಾಲಿಕ ಮಹಾರಾಜ. ಇಂದಿನಿಂದ ನಿಮ್ಮ ಜೀವನ ಶೈಲಿ ಹೀಗೆಯೇ ಇರುತ್ತೆ. ನೀವು ಸ್ವಯಂ ಕೂಡ ಹೀಗೆ ಬಯಸ್ತಿದ್ರಲ್ವಾ? ಹಾ ಸರಿ, ಹಾಗಾದ್ರೆ ಈಗ ನಾವ್ ಎಚ್ಚರವಾಗಿದ್ದೀವಿ. ನಿಲ್ಲಿಸಿ ಮಾಡಿ ಈ ಡೋಲು ನಗಾರಿಯನ್ನ. ಬಾರಿಸುವುದನ್ನು ನಿಲ್ಲಿಸಿ. ತಾತ್ಕಾಲಿಕ ಮಹಾರಾಜರಲ್ಲಿ ವಿನಂತಿ, ನೀವು ಕೃಪೆ ಮಾಡಿ ಸ್ನಾನ ಮಾಡಲು ತಯಾರಾಗಿ. ಸರಿ, ನೀವು ಸ್ನಾನ ಮಾಡೋದಕ್ಕೆ ತಯಾರಾಗಿ ನಾವು ಹೊರಗೆ ಹೋಗಿ ಪ್ರತೀಕ್ಷೆ ಮಾಡ್ತೀವಿ. ಹೋಗಿ ಹೋಗಿ. ಸರಿ, ಬನ್ನಿ ಪ್ರಸ್ಥಾನ ಮಾಡಿ. ಆಹಾ, ಆನಂದ, ಅತಿ ಆನಂದ. ಹೀಗೆ ತಲೆ ತಗ್ಗಿಸಿಕೊಂಡು ನಮ್ಮ ಹಿಂದೆ ಮುಂದೆ ಓಡಾಡುತ್ತಿರೋ ಪಂಡಿತ ರಾಮಕೃಷ್ಣ ಮತ್ತವನ ಶುಭ ಚಿಂತಕ ಮಹಾಮಂತ್ರಿಗಳೇ, ಇದನ್ನು ನಾವು ಬಯಸುತ್ತಿದ್ದುದು. ಶುಭಾಶಯ ತತ್ತಾಚಾರ್ಯ, ಶುಭಾಶಯ. ಈಗ ಸರ್ವಪ್ರಥಮವಾಗುವುದು ಬಿಸಿ ಬಿಸಿ ನೀರಿನ ವೈಭೋಗದ ಸ್ನಾನ. ನಂತರ ಧಾರಣೆ ಮಾಡುತ್ತೇವೆ ವೈಭವದ ವಸ್ತ್ರ ಮತ್ತು ಸಿಂಗಾರ. ಅನಂತರ ವೈಭವದ ಭೋಗ. ನಂತರ ರಾಜ ಶಾಸನ. ತದನಂತರ ಜೈ 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 ಜೈ. ಎಲ್ಲಿ ಕರ್ಕೊಂಡು ಬಂದ್ರಿ ನಮ್ಮನ್ನ? ತಾತ್ಕಾಲಿಕ ಮಹಾರಾಜ, ಇದನ್ನ ರಾಜರ ಝರಿ ಅಂತ ಕರೀತಾರೆ. ನಾವು ಸ್ನಾನ ಮಾಡಬೇಕು. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬಂದಿರೋದಾ? ಆದ್ರೆ ನಮ್ಮ ಮಹಾರಾಜ ಪ್ರತಿದಿನ ಇದೇ ಶೀತಲ ಜಲದಲ್ಲಿ ಸ್ನಾನ ಮಾಡ್ತಾರೆ. ಈ ಚಳಿಗಾಲದಲ್ಲೂ ಕೂಡ? ಚಳಿಗಾಲದಲ್ಲೂ ಕೂಡ. ಆದ್ರೆ ಯಾಕೆ? ತಾತ್ಕಾಲಿಕ ಮಹಾರಾಜ, ಶೀತಲ ಜಲದ ಸ್ನಾನದಿಂದ ಶರೀರದ ಸಂಪೂರ್ಣ ಆಲಸ್ಯ ಹೊರಟೋಗುತ್ತೆ, ಶರೀರದಲ್ಲಿ ಸ್ಫೂರ್ತಿ ಬರುತ್ತೆ, ಶರೀರ ಮತ್ತು ಆತ್ಮ ಎರಡೂ ತೃಪ್ತಿ ಆಗತ್ತೆ.
ಗೊತ್ತಿಲ್ಲ